ಪ್ರತಿಭಾ ಸಿಂಚನದ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ನಮ್ಮ ಅಭ್ಯಾಗತರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಶಾಲಾ ಪುಟಾಣಿಗಳಲ್ಲಿ ದಯವಿಟ್ಟು ವಿನಂತಿ, ತಾವೆಲ್ಲರೂ ಮೇಕಪ್ ಈಗಾಗಲೇ ಪ್ರಸಾದನಗಳನ್ನು ಮುಗಿಸಿದ್ದೀರಿ, ಮೇಕಪ್ ಆಗಿದೆ, ತಮಗೆ ಡ್ರೆಸ್ ಕೂಡ ಆಗಿದೆ. ದಯವಿಟ್ಟು ಯಾರು ಕೂಡ ತಮ್ಮ ತಮ್ಮ ತರಗತಿ ಕೊಠಡಿಯಿಂದ ಆಚೆಚೆ ಹೋಗಬೇಡಿ. ತಿಂಡಿ ಅಥವಾ ಬೇರೆ ಇನ್ನಿತರ ತಿನಿಸುಗಳಿಗಾಗಿ ದಯವಿಟ್ಟು ಹೊರಗಡೆ ಹೋಗಬೇಡಿ. ಇನ್ನು ಕೆಲವು ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆದ ನಂತರ ನಿಮ್ಮನ್ನು ಹುಡುಕುವುದೇ ನಮಗೆ ಸವಾಲಿನ ಕೆಲಸ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಪುಟಾಣಿಗಳು ತಮ್ಮ ತಮ್ಮ ಡ್ರೆಸ್ ಆದಂತಹ ಮೇಕಪ್ ಆದಂತಹ ಪುಟಾಣಿಗಳು ಎಲ್ಲಿಯೂ ಹೋಗದೆ ತರಗತಿ ಕೊಠಡಿಯಲ್ಲೇ ಉಳಿದು ಶಿಕ್ಷಕರಿಗೆ ಹಾಗೂ ನಮ್ಮೆಲ್ಲರಿಗೆ ಸಹಕಾರ ಮಾಡಬೇಕು ಅಂತ ಪ್ರಾರ್ಥಿಸ್ತಿದ್ದೇವೆ. ಇಂದು ಬೆಳಿಗ್ಗೆ ನಮ್ಮ ಈ ಪ್ರತಿಭಾ ಸಿಂಚನದ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣದ ಮೂಲಕ ಪ್ರಾರಂಭಗೊಂಡಿದೆ. ಈಗ ಕೆಲವೇ ಕ್ಷಣದಲ್ಲಿ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಶಿಶಿಲ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಹಾಗೆ ಉಪಾಧ್ಯಕ್ಷರು, ಅಧ್ಯಕ್ಷರುಗಳು, ಹಾಗೆ ನಮ್ಮ ನೆರೆಯ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಹಾಗೆ ವಿವಿಧ ಗಣ್ಯರು ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು. ಆತ್ಮೀಯ ವಿದ್ಯಾಪ್ರೇಮಿಗಳೇ, ತಾವೆಲ್ಲರೂ ಈಗಾಗಲೇ ಬಂದು ನೆರೆದಿದ್ದೀರಿ. ದಯವಿಟ್ಟು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಲಿಕ್ಕೆ ತೆರಳಬೇಕಾಗಿ ವಿನಂತಿಸ್ತೇವೆ. ಈಗಾಗಲೇ ಮೇಲಿನ ಶಾಲೆಯ ಆವರಣದಲ್ಲಿ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಊಟ ಆಗದವರು ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. Initializing sound system. Sound system activated. Initiating sound check. Christian Nightmare Remix. Preparing and bass test. Decathlon, the official match ball of the UEFA Europa League. With great ball
ಆತ್ಮೀಯರೇ, ವಿದ್ಯೆ ಕಲಿತವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಎನ್ನುವಂತಹ ಸರ್ವಜ್ಞನ ನುಡಿಗಳನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ವಾರ್ಷಿಕ ಪ್ರತಿಭಾ ಸಿಂಚನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಇದೀಗ ತಮ್ಮೆದುರಿಗಿರುವಂತಹ ಈ ಸುಂದರ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಈ ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನ ಶಿಶಿಲ ಗ್ರಾಮದ ಉದಯೋನ್ಮುಖ ಕಾರ್ಯಕ್ರಮ ನಿರೂಪಕರಾದಂತಹ ಶ್ರೀಮತಿ ಸಂಧ್ಯಾ ಇವರು ನಡೆಸಿಕೊಡಲಿದ್ದಾರೆ. ಮುಂದಕ್ಕೆ ಶ್ರೀಮತಿ ಸಂಧ್ಯಾ ಇವರಿಗೆ ಆತ್ಮೀಯ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂದು ಆ ವಿಘ್ನ ವಿನಾಯಕನನ್ನು ಸ್ಮರಿಸುತ್ತಾ, ಇಂದು ನಮ್ಮ ಹೆಮ್ಮೆಯ ಶಿಶಿಲ ಶಾಲೆಯಲ್ಲಿ ಪ್ರತಿಭಾ ಸಿಂಚನ ಶಾಲಾ ಮಕ್ಕಳ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆಯುವಂತ ಸಮಯ. ಶ್ರೀ ಶಿಶಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸುದೀನ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಸಂದೀಪ್ ಅಮುಡಂಗೆ ಹಾಗೂ ಶಿಶಿಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಯತೀಶ್ ಭಟ್ ಹಾಗೂ ಶಿಶಿಲ ಗ್ರಾಮ ಪಂಚಾಯತ್ ಸದಸ್ಯರಾದ ಲಲಿತಾ ಹಾಗೂ ಶಿಶಿಲ ಗ್ರಾಮ ಪಂಚಾಯತ್ ಸದಸ್ಯರಾದ ಕಮಲಾಕ್ಷಿ, ಹಳೆ ವಿದ್ಯಾರ್ಥಿ ಸಂಘ ಶಿಶಿಲ ಇದರ ಅಧ್ಯಕ್ಷರಾದ ಕರುಣಾಕರ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶಿಬಾಜೆ, ರಾಘವೇಂದ್ರ ನಾಯಕ್ ಬರ್ಗುಳ ಹಾಗೂ ನಮ್ಮ SDMC ಅಧ್ಯಕ್ಷರು ಶಿಶಿಲ ಶಾಲೆ ಮೋಹನ್ ಗೌಡ ಬಿ ಹಾಗೂ SDMC ಉಪಾಧ್ಯಕ್ಷರಾದ ಗೀತಾ ಹಾಗೂ ನಮ್ಮ ಶಿಶಿಲ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು ರತ್ನ ಬಿ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಮ್ರ ವಿನಂತಿ.
ಮೊದಲಿಗೆ ಆ ವಿಘ್ನ ನಿವಾರಕನನ್ನೆನೆದು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಇದೀಗ ಪ್ರಾರ್ಥನೆ. ಆದಿಪೂಜಿತನಿಗೆ ಅನಂತ ನಮನ, ಆದಿಪೂಜಿತನಿಗೆ ಅನಂತ ನಮನ. ವಿಘ್ನ ವಿನಾಶಕ ವಿನಾಯಕ, ಆದಿಪೂಜಿತನಿಗೆ ಅನಂತ ನಮನ, ಆದಿಪೂಜಿತನಿಗೆ ಅನಂತ ನಮನ. ಪ್ರಾತಸ್ಮರಣ ಪ್ರಥಮ ದಿನಮನ, ಪಾರ್ವತಿ ಕುವರ ವಿನಾಯಕ, ಪ್ರಾತಸ್ಮರಣ ಪ್ರಥಮ ದಿನಮನ, ಪಾರ್ವತಿ ಕುವರ ವಿನಾಯಕ. ಮೂಜಗದೊಡೆಯ ಮುಕನ್ನ ಕುವರ, ಮೂಷಿಕ ವಾಹನ ಮೋದಕ ಹಸ್ತ, ಮೂಷಿಕ ವಾಹನ ಮೋದಕ ಹಸ್ತ. ಆದಿಪೂಜಿತನಿಗೆ ಅನಂತ ನಮನ, ಆದಿಪೂಜಿತನಿಗೆ ಅನಂತ ನಮನ. ದುರಿತ ವಿನಾಶನ ದುರಿತೋದ್ಧಾರ, ದುರಿತ ವಿನಾಶನ ದುರಿತೋದ್ಧಾರ. ಕರುಣಾ ಸಾಗರ ಕರಿವದನ, ಕರಗಳ ಮುಗಿಯುತ್ತ ಬೇಡುವೆ ವರಗಳ. ಹರುಷದಿ ಹರಸೋ ಶ್ರೀಹರ ಕುವರ, ಹರುಷದಿ ಹರಸೋ ಶ್ರೀಹರ ಕುವರ. ಆದಿಪೂಜಿತನಿಗೆ ಅನಂತ ನಮನ, ಆದಿಪೂಜಿತನಿಗೆ ಅನಂತ ನಮನ, ಆದಿಪೂಜಿತನಿಗೆ ಅನಂತ ನಮನ. ಧನ್ಯವಾದ. ಈ ಒಂದು ಸುಂದರ ಸಂಜೆಯ ಪ್ರತಿಭಾ ಸಿಂಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರುವ ಸಮಯ. ನಮ್ಮ ಶಾಲಾ ಶಿಕ್ಷಕರಾದ ದೇವಿದಾಸ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಸುದೈವ ಕುಟುಂಬಕಂ ಎಂಬ ಗೀತವಾಣಿಗೆ ಅನ್ವರ್ಥ ರೂಪವಾಗಿ ನಾನು ನನ್ನದು ಎಂಬ ಅಹಂಭಾವನೆಗೆ, ನಾವು ನಮ್ಮವರೆನ್ನುವ ವಿಶ್ವ ಮಾನವತೆಯು ಹೃದಯದಲ್ಲಿ ಬೆಳಗಿ ಪ್ರೀತಿ ಸ್ನೇಹ ತ್ಯಾಗ ಸಹನೆಯೇ ಬದುಕಿನ ನಿತ್ಯ ಸಂತಸದಾಲಯ ಎಂಬ ಜೀವನ ಸಾರವ ಅನುಕ್ಷಣವೂ ಪೋಷಿಸುವಂತಹ ಅನನ್ಯ ಶಾಲೆಯೇ ನಮ್ಮ ಶಿಶಿಲ ಶಾಲೆ. ಈ ಅಪೂರ್ವ ಸಂಜೆಯಲ್ಲಿ ನೀಡುತ್ತಿರುವ ಎಲ್ಲ ಪಾಲಕ ಬಂಧುಗಳಿಗೂ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅತಿ ಉತ್ಸಾಹಭರಿತವಾಗಿ ಶಾಲಾ ವಾರ್ಷಿಕೋತ್ಸವಕ್ಕೆ ಸಿದ್ಧತೆಯನ್ನು ನಡೆಸಿದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈ ಪ್ರತಿಭಾ ಸಿಂಚನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಕೊನೆಯದಾಗಿ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವ ಎಲ್ಲ ಸಭಿಕರಿಗೂ ಕೂಡ ಆಧರಣೀಯ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಿಶೇಷವಾಗಿ ಈ ಕಾರ್ಯಕ್ರಮದ ನೇರ ಪ್ರಸಾರಕ್ಕಾಗಿ ಆಗಮಿಸಿದಂತಹ ನೇರ ಪ್ರಸಾರದ ವಾಹಿನಿಯ ವರದಿಗಾರರಿಗೂ ಕೂಡ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರಿದ ನಿಮಗೂ ಸ್ವಾಗತಗಳು ಸರ್. ಇದೀಗ ನಮ್ಮ ಈ ದಿನದ ಪ್ರತಿಭಾ ಸಿಂಚನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿ. ವೇದಿಕೆಯಲ್ಲಿರುವಂತಹ ಗಣ್ಯರ ಉಪಸ್ಥಿತಿಯಲ್ಲಿ ಶಿಶಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೆಯೇ ನಮ್ಮ ಶಿಬಾಜೆ ಮೊಂಟೆತರ್ಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಸಮಕ್ಷಮದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಸಮಕ್ಷಮದಲ್ಲಿ ಈ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ಉದ್ಘಾಟನೆಯ ಸಂಭ್ರಮವನ್ನ ನಮಗೆಲ್ಲರಿಗೂ ಹಂಚಬೇಕಾಗಿ ವೇದಿಕೆಯ ಗಣ್ಯರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ತಮಸೋ ಮಾ. ಈ ಚಪ್ಪಾಳೆಯ ಮೂಲಕ ಉದ್ಘಾಟನೆಯ ಈ ಸಂತಸವನ್ನ ನಾವೆಲ್ಲರೂ ಹಂಚಿಕೊಳ್ಳೋಣ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ಎಂದರೆ ಸೋಲಿನಿಂದ ಗೆಲುವಿನೆಡೆಗೆ ಹಚ್ಚಿದಂಥ ಬೆಳಕು ನಮ್ಮೆಲ್ಲರನ್ನ ಕೊಂಡೊಯ್ಯಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂಥ ವೇದಿಕೆಯ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇದೀಗ ವರದಿ ವಾಚನ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ರತ್ನ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ, ಪ್ರತಿಭಾ ಸಿಂಚನ ಶಾಲಾ ವಾರ್ಷಿಕೋತ್ಸವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳೇ, ನಮ್ಮ ಶಾಲೆಯ ಕಿರು ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಕರಾವಳಿ ಮತ್ತು ರಮಣೀಯ ಪಶ್ಚಿಮ ಘಟ್ಟಗಳ ನಡುವೆ ಪಸರಿಸಿದ ತುಳುನಾಡು ಸಾವಿರಾರು ದೈವ ದೇವತೆಗಳ ಪುಣ್ಯದ ನೆಲೆವೀಡು. ಹಚ್ಚ ಹಸಿರಿನ ಸ್ವಚ್ಛ ಸುಂದರ ಪರಿಸರ, ಬೆಟ್ಟ ಗುಡ್ಡಗಳ ನಡುವೆ ಶಿಶಿಲೇಶ್ವರನ ಸಾನ್ನಿಧ್ಯದಲ್ಲಿ ಕಂಗೊಳಿಸುತ್ತಿರುವ ಶಾಲೆಯೇ ನಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ. ಪ್ರಕೃತಿಯ ಮಡಿಲಲ್ಲಿ ಪೋಷಿತವಾಗಿರುವ ನಮ್ಮ ಶಾಲೆಯು 33/1955ರಲ್ಲಿ ಸ್ಥಾಪನೆಯಾಯಿತು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ 61 ಗಂಡು ಮಕ್ಕಳು, 40 ಹೆಣ್ಣು ಮಕ್ಕಳು, ಒಟ್ಟು 101 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಇಲಾಖೆಯಿಂದ ನೇಮಕವಾದ 3 ಶಿಕ್ಷಕರು, 1 ಅತಿಥಿ ಶಿಕ್ಷಕಿ, 1 ಜ್ಞಾನದೀಪ ಸ್ವಯಂ ಸೇವಕಿ ಹಾಗೂ 1 ಗೌರವ ಶಿಕ್ಷಕಿ, ಒಟ್ಟು 6 ಜನ ಶಿಕ್ಷಕರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಮೌಲ್ಯ ಶಿಕ್ಷಣ, ಸ್ವಚ್ಛತಾ ಕಾರ್ಯಕ್ರಮಗಳು, ನಾಯಕತ್ವದ ಬಗ್ಗೆ ತಿಳಿಸಲಾಗುತ್ತದೆ. ಶಾಲೆಯಲ್ಲಿ ಮಕ್ಕಳ ಕುತೂಹಲವನ್ನು ಕೆರಳಿಸುವಂತಹ ಕರಕುಶಲ ತರಬೇತಿಗಳು, ಸಂಭ್ರಮ ಶನಿವಾರದಂತಹ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ, ನೃತ್ಯ ತರಬೇತಿ, ಯಕ್ಷಗಾನ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಅರಸಿನಮಕ್ಕಿಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ಶಾಲಾ ಮಕ್ಕಳು ಒಟ್ಟು 8 ಪ್ರಶಸ್ತಿ ಪತ್ರಗಳನ್ನು, ಅದೇ ರೀತಿ ನಿಡ್ಲೆಯಲ್ಲಿ ನಡೆದಂತಹ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಟ್ಟು 10 ಪ್ರಶಸ್ತಿಗಳನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಪ್ರಸ್ತುತ ಶಾಲಾ ಮಕ್ಕಳ ಬಿಸಿಯೂಟ ಯೋಜನೆ,
ಕ್ಷೀರಭಾಗ್ಯ, ರಾಗಿ ಮಾಲ್ಟ್, ಪೌಷ್ಟಿಕ ಆಹಾರವಾದ ಮೊಟ್ಟೆ, ಪ್ರತಿ ಮಕ್ಕಳಿಗೂ ಸಮವಸ್ತ್ರ ಯೋಜನೆಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಶಾಲೆಯಲ್ಲಿ ಪೋಷಕರ ನೆರವಿನಿಂದ ಸುಮಾರು 2 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಉತ್ತಮ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಮಣ್ಣಿನ ಗೋಡೆಯನ್ನು ಹೊಂದಿರುವ ನಮ್ಮ ಶಾಲೆಯು ಸುಮಾರು 70 ವರ್ಷಗಳನ್ನು ಪೂರೈಸುವ ಹಂತದಲ್ಲಿದ್ದು, ಶಾಲಾ ಚಾವಣಿ ಗೋಡೆಯು ಶಿಥಿಲವಾಗಿರುವುದರಿಂದ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ವಿದ್ಯಾಭಿಮಾನಿಗಳು ಸೇರಿ 3 ತರಗತಿ ಕೋಣೆಗಳ ನೂತನ ಕಟ್ಟಡ ನಿರ್ಮಾಣದ ಯೋಜನೆಯನ್ನು ಕೈಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಶಾಲೆಗೆ ಭೇಟಿ ನೀಡಿದ ಇಲಾಖೆಯ ಅಧಿಕಾರಿಗಳು ಶಾಲೆಯ ಶಿಸ್ತು, ಸ್ವಚ್ಛತೆ, ಶಾಲೆಗೆ ಹಳೆ ವಿದ್ಯಾರ್ಥಿಗಳು, STMC ಪೋಷಕರು, ವಿದ್ಯಾಭಿಮಾನಿಗಳು ನೀಡುತ್ತಿರುವ ಪ್ರೋತ್ಸಾಹ, ಸಹಕಾರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಶಾಲಾ ಬೇಡಿಕೆಗಳು: ಶಾಲೆಗೆ ಹೆಣ್ಣು ಮಕ್ಕಳ ಶೌಚಾಲಯ, ಗಂಡು ಮಕ್ಕಳ ಶೌಚಾಲಯ, ಕಂಪ್ಯೂಟರ್, ಉತ್ತಮ ಶಾಲಾ ಕಾಂಪೌಂಡ್ ರಚನೆ, ನೂತನ ಕೊಠಡಿಗೆ ರಚನೆಗೆ ಬೇಕಾದ ಅನುದಾನ, ಪೀಠೋಪಕರಣಗಳು ಮುಂತಾದ ಅವಶ್ಯಕತೆಗಳು ಇರುತ್ತವೆ. ಈ ಬಗ್ಗೆ ಇಲಾಖೆ ಜನಪ್ರತಿನಿಧಿಗಳ ಸಹಕಾರವನ್ನು ಕೋರುತ್ತೇವೆ. ನಮ್ಮ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಿರಿಯ ವಿದ್ಯಾರ್ಥಿಗಳು, ಶಾಲಾ STMC ಪೋಷಕರು, ವಿದ್ಯಾಭಿಮಾನಿಗಳು, ಗ್ರಾಮಸ್ಥರು, ಪ್ರೋತ್ಸಾಹಿಸುವ ಸಂಘ ಸಂಸ್ಥೆಗಳು, ಮಾರ್ಗದರ್ಶನ ನೀಡುತ್ತಿರುವ ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಿರು ವರದಿಯನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಧನ್ಯವಾದಗಳು ಮ್ಯಾಮ್. ನಮ್ಮ ಶಾಲೆಯಲ್ಲಿ ಅನೇಕ ಆಟೋಟ ಬೌದ್ಧಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯ ಸಂಭ್ರಮ. ಈ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಗೌರವ ಶಿಕ್ಷಕಿಯಾದ ಶ್ರೀಮತಿ ಸುಮಿತ್ರಾ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ವಿಜೇತ ಪುಟಾಣಿಗಳು ಬರುವಾಗ ದಯವಿಟ್ಟು ನಾವೆಲ್ಲರೂ ದೊಡ್ಡ ಕೈ ಚಾಪಳೆಯನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ವಂದನೆಗಳು. ಈಗ 2023-24 ಶೈಕ್ಷಣಿಕ ವರ್ಷದ ನಮ್ಮ ಕಲಿಕೆಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಕ್ರೀಡೋತ್ಸವದ ನಡೆಸಿದ್ವಿ, ಅದರ ಪ್ರೈಸನ್ನು ಆಲ್ರೆಡಿ ನಾವು ಬೆಳಗ್ಗೆ ಕೊಟ್ಟಾಗಿದೆ. ಯಾಕಂದರೆ ಸಮಯದ ಅಭಾವವಿರುವುದರಿಂದ ಯಕ್ಷಗಾನದ ಪ್ಲಾಟ್ ನಮ್ಮದು ಆಲ್ಮೋಸ್ಟ್ 4.5 hours ಇರೋದ್ರಿಂದಾಗಿ ಇದನ್ನೇ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ಮುಗಿಸಿದ್ದೇವೆ. ಈಗ ಬರೀ ಕಲಿಕೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಿಂದ ಕಲಿಕೆಯ ಪ್ರೈಸ್ಗಳನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ನಾನು ಈ ಮಕ್ಕಳ ಹೆಸರನ್ನು ಹೇಳಿ ಓದ್ತೀನಿ, ಅವರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಮೊದಲನೇದಾಗಿ ಅಂಗನವಾಡಿ ಮಕ್ಕಳು ಅಕ್ಷರ ಪರಿಚಯ ಮತ್ತು ಶುದ್ಧ ಬರವಣಿಗೆ, ಇದರಲ್ಲಿ ಪ್ರಥಮ ಬಹುಮಾನ ಪಡೆದವರು ಲಿತಿಕಾ, ದ್ವಿತೀಯ ಬಹುಮಾನ ಪ್ರಾದ್ಯ. ಈ ಬಹುಮಾನವನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಕರುಣಾಕರ ಬಿ ಇವರು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಕೈಚಪ್ಪಾಳೆ ಈ ಪುಟಾಣಿಗಳಿಗೆ ಶುಭದ ಹಾರೈಕೆ. ಸೆಕೆಂಡ್ ಪ್ಲೇಸ್ ಪ್ರಾದ್ಯ ಬಿ. ಧನ್ಯವಾದಗಳು ಕರುಣಾಕರ್ ಬಿ ಅವರೇ. ಇನ್ನು 1ನೇ ತರಗತಿ ಮಕ್ಕಳು ಪ್ರಥಮ ಬಹುಮಾನ ಪೂರ್ವಿಕ್, ಸೆಕೆಂಡ್ ಪ್ಲೇಸ್ ಧ್ಯಾನ್, ಥರ್ಡ್ ಪ್ಲೇಸ್ ಆದಿತ್ಯ, ಫಸ್ಟ್ ಪ್ಲೇಸ್ ಪೂರ್ವಿಕ್. ಈ ಬಹುಮಾನವನ್ನು ನಮ್ಮ ಸಂದೀಪ್ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ಲೇಸ್ ಧ್ಯಾನ್, ಥರ್ಡ್ ಪ್ಲೇಸ್ ಆದಿತ್ಯ,
ಶಿವಾಂಶ್ ಮತ್ತು ಬಬಿಶ್ ಇಬ್ಬರು ಹಂಚಿಕೊಂಡಿದ್ದಾರೆ. ದ್ವಿತೀಯ ಬಹುಮಾನ ಆರ್ಯ, ಥರ್ಡ್ ಪ್ಲೇಸ್ ಸುಹಾನ್ ಮತ್ತು ಶಾನ್ವಿಕ್. ನಮ್ಮೆಲ್ಲರಿಂದ ಲಯಬದ್ಧವಾದ ಕರತಾಡನವನ್ನು ಬಯಸ್ತಿದ್ದೇವೆ. 1 2 3 4. ಈ ಬಹುಮಾನವನ್ನು ಗೀತಾ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಪ್ಲೇಸ್ ಶಿವಾಂಶ್, ಭವಿಷ್, ಸೆಕೆಂಡ್ ಪ್ಲೇಸ್ ಆರ್ಯ, ಥರ್ಡ್ ಪ್ಲೇಸ್ ಸುಹಾನ್ ಅಂಡ್ ಸಾನ್ವಿಕ್. ಥ್ಯಾಂಕ್ ಯು ಮೇಡಮ್. ಮೂರನೇ ತರಗತಿ ಪ್ರಥಮ ಬಹುಮಾನ ಧನ್ವಿ, ಸೆಕೆಂಡ್ ಪ್ಲೇಸ್ ಮಧ್ವೇಶ್, ಥರ್ಡ್ ಪ್ಲೇಸ್ ಪುಷ್ಪರಾಜ್. ಈ ಬಹುಮಾನವನ್ನ ಸುದೀನ್ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಪ್ಲೇಸ್ ಧನ್ವಿ, ಸೆಕೆಂಡ್ ಪ್ಲೇಸ್ ಮಧ್ವೇಶ್, ಥರ್ಡ್ ಪ್ಲೇಸ್ ಪುಷ್ಪರಾಜ್. ಧನ್ಯವಾದಗಳು ಸರ್. ನಾಲ್ಕನೇ ತರಗತಿ ಧನ್ಯವಾದಗಳು ಸರ್. ನಾಲ್ಕನೇ ತರಗತಿ ಪ್ರಥಮ ಬಹುಮಾನ ಅಜಯ್ ಮತ್ತು ಹೇಮಂತ್, ಸೆಕೆಂಡ್ ಪ್ಲೇಸ್ ಹಿತೇಶ್, ಥರ್ಡ್ ಪ್ಲೇಸ್ ಚಿತೇಶ್. ಈ ಬಹುಮಾನವನ್ನು ಮೋಹನ್ ಬಿ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ಲೇಸ್ ಅಜಯ್ ಅಂಡ್ ಹೇಮಂತ್. ಸೆಕೆಂಡ್ ಪ್ಲೇಸ್ ಹಿತೇಶ್, ಥರ್ಡ್ ಪ್ಲೇಸ್ ಚಿತೇಶ್. ಥ್ಯಾಂಕ್ ಯು ಸರ್. ಐದನೇ ತರಗತಿ ಪ್ರಥಮ ಬಹುಮಾನ ಅಕ್ಷಯ್, ಸೆಕೆಂಡ್ ಪ್ಲೇಸ್ ಪುಷ್ಕರ್, ಥರ್ಡ್ ಪ್ಲೇಸ್ ಅಂಜಲಿ. ಈ ಬಹುಮಾನವನ್ನು ಕಮಲಾಕ್ಷಿ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳೆ First ಬನ್ನಿ. place ಚಪ್ಪಾಳೆ ಅಕ್ಷಯ್, ಚಪ್ಪಾಳೆ ಸೆಕೆಂಡ್ ಚಪ್ಪಾಳೆ. ಪ್ಲೇಸ್ ಪುಷ್ಕರ್, ಥರ್ಡ್ ಪ್ಲೇಸ್ ಅಂಜಲಿ. ಇನ್ನು ಆರು. ಥ್ಯಾಂಕ್ ಯು ಮೇಡಮ್. ಅಂಜಲಿ,
Sound system active. Claps, please. Preparing and initiating. ಕರತಾಡನದ ಸದ್ದು. ದಯವಿಟ್ಟು ನಮ್ಮ ಅಪೇಕ್ಷೆ ಮಕ್ಕಳಿಗೆ ಶ್ರೀರಕ್ಷೆ. ತೃತೀಯ ತನುಶ್ರೀ. ಈ ಬಹುಮಾನವನ್ನ ನಮ್ಮ ರಾಘವೇಂದ್ರ ನಾಯಕ್ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ಲೇಸ್ ಧನರಾಜ್, ಸೆಕೆಂಡ್ ಪ್ಲೇಸ್ ಲಾವಣ್ಯ, ಥರ್ಡ್ ಪ್ಲೇಸ್ ಪ್ರಜ್ಞಾ. ಕೊಡಬೇಕಾದಂತಹ ಬಹುಮಾನಗಳ ವಿತರಣೆ ಮುಗಿದಿದೆ. ಇನ್ನು ಕ್ಯಾಶ್ ಪ್ರೈಸ್. ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತ ಶಿವರಾಮ ಶಿಶಿಲರು ತಮ್ಮ ಮಾತೃಶ್ರೀ ದಿವಂಗತ ಶ್ರೀಮತಿ ಕಾವೇರಿ ಅಮ್ಮನವರ ಸ್ಮರಣಾರ್ಥ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಒದಗಿಸಿದ ದತ್ತಿ ನಿಧಿಯ ನಗದು ಬಹುಮಾನದ ವಿಜೇತರು ಪ್ರಥಮ ಗಾಯತ್ರಿ, ಸೆಕೆಂಡ್ ದೀಕ್ಷಾ. ಫಸ್ಟ್ ಪ್ಲೇಸ್ ಗಾಯತ್ರಿ ಅಂಡ್ ಸೆಕೆಂಡ್ ಪ್ಲೇಸ್ ದೀಕ್ಷಾ. ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಹಾಗೆ ಈ ಬಹುಮಾನದ ದಾನಿಗಳಾದಂತಹ ಶ್ರೀ ಶಿವರಾಮ ಶಿಶಿಲರಿಗೂ ಕೂಡ ನಮ್ಮದೊಂದು ದೊಡ್ಡ ಕೈ ಚಪ್ಪಾಳೆ ಬರಲಿ. ಇನ್ನೊಂದು ಉದ್ಯೋಗದಲ್ಲಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸದಾನಂದ ಪಡ್ಕೆ ಇವರ ದೇಣಿಗೆಯ ಬಾಬ್ತು ಆರ್ಥಿಕವಾಗಿ ಹಿಂದುಳಿದ, ಕಲಿಕೆಯಲ್ಲಿ ಮುಂದಿರುವ 2022-23ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು. ಪ್ರಥಮ ಬಹುಮಾನ ಪ್ರಜ್ಞಾ, ಸೆಕೆಂಡ್ ಪ್ಲೇಸ್ ಜಯಶ್ರೀ. ಫಸ್ಟ್ ಪ್ಲೇಸ್ ಪ್ರಜ್ಞಾ, ಸೆಕೆಂಡ್ ಪ್ಲೇಸ್ ಜಯಶ್ರೀ. ಯಾರಾದ್ರೂ ಅವರ ರಿಲೇಟಿವ್ಸ್ ಬರ್ಬೋದು, ಅವರ ತಂದೆ ತಾಯಿ ಯಾರಾದ್ರೂ ಬಂದು ಪಡ್ಕೊಂಡು ಹೋಗಿ. ಪ್ರಥಮ ಬಹುಮಾನ ಪ್ರಜ್ಞಾ, ಸೆಕೆಂಡ್ ಪ್ಲೇಸ್ ಜಯಶ್ರೀ. ಯಾರಾದ್ರೂ ಮಕ್ಕಳಾದ್ರೂ ಬನ್ನಿ, ಪರವಾಗಿಲ್ಲ. ಕ್ಲಾಸ್ಮೇಟ್ಸ್ ಬಂದ್ರ? ಸದಾನಂದ ಬಡ್ಕೆ ಅವರು ಇದರ ಜೊತೆಯಲ್ಲಿ ಪ್ರೋತ್ಸಾಹ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನಾವು ನೋಡಬಹುದು. 1 ಲಕ್ಷ ರೂಪಾಯಿ ನಗದನ್ನು ನಮಗೆ ಶಾಲೆಯ ನೂತನ ಕಟ್ಟಡದ ನಿರ್ಮಾಣಕ್ಕಾಗಿ ಕೊಟ್ಟಿರುವಂತದ್ದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅವರು. ಧನ್ಯವಾದಗಳು ಸರ್ ನಿಮಗೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಕೃಷ್ಣ ಕೆಸಿ, ಮೂಲತಃ ಮೈಸೂರಿನವರಾಗಿದ್ದ ಇವರು ಅನೇಕ ದಶಕಗಳ 1.5 ದಶಕಗಳ ಕಾಲ ನಮ್ಮ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದವರು. ಇವರ ಮಾತೃಶ್ರೀ ನಾಗಮ್ಮನವರ ಸ್ಮರಣಾರ್ಥ ದತ್ತಿ ನಿಧಿಯಿಂದ 2023-24ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಗಣಿತ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು. ಪ್ರಥಮ ಬಹುಮಾನ ಧನರಾಜ್, ಸೆಕೆಂಡ್ ಪ್ಲೇಸ್ ಲಾವಣ್ಯ. ಈ ಬಹುಮಾನವನ್ನು ರಾಘವೇಂದ್ರ ನಾಯಕ್ ಇವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ಲೇಸ್ ಧನರಾಜ್, ಸೆಕೆಂಡ್ ಪ್ಲೇಸ್ ಲಾವಣ್ಯ.
ಬಹುಮಾನಗಳನ್ನು ಒದಗಿಸಿದಂತಹ ಬಹುಮಾನಗಳನ್ನು ಕೊಟ್ಟಂತಹವರಿಗೆ ಥ್ಯಾಂಕ್ ಯು. ಆ್ಯಂಡ್ ಬಹುಮಾನವನ್ನು ಪಡೆದುಕೊಂಡಂತಹ ಮಕ್ಕಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಪುಟ್ಟ ಪುಟಾಣಿ ಮಕ್ಕಳಿಗೆ ಬಹುಮಾನ ವಿತರಣೆ ಅಂದರೆ ಅದೊಂದು ಸಾಮಾನ್ಯದ ಕೆಲಸವಲ್ಲ. ಇಂತಹ ಒಂದು ಅಸಾಮಾನ್ಯ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಸುಮಿತ್ರಾ ಮೇಡಮ್ ಹಾಗೆ ಬಹುಮಾನಗಳ ವಿವಿಧ ದಾನಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ಅತಿಥಿಗಳಿಂದ ಒಂದೆರಡು ಹಿತನುಡಿಗಳನ್ನು ಕೇಳುವ ಸಮಯ. ನಮ್ಮ ಶಾಲಾ SDMC ಅಧ್ಯಕ್ಷರಾದ ಮೋಹನ್ ಗೌಡ ಇವರು ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವ ಸಭಿಕರೇ ಹಾಗೂ ಪುಟಾಣಿ ಮಕ್ಕಳೇ, ಇವತ್ತು ನಮಗೆಲ್ಲರಿಗೂ ತುಂಬ ಸಂತೋಷದ ದಿನ. ಸುಮಾರು ವರ್ಷಗಳ ನಂತರ ಇಲ್ಲಿ ಒಂದು ವಾರ್ಷಿಕೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಟೂರ್ ಹೋಗ್ತಿದ್ದದ್ದು. ಈ ಸಲ ಒಂದು ವಾರ್ಷಿಕೋತ್ಸವ ಮಾಡುವಂತೇಳಿ ನಿಶ್ಚಯಿಸಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಮಾತ್ರ ಅವರಲ್ಲಿರುವ ಒಂದು ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಒಂದು ಅವಕಾಶ ದೊರೆಯುತ್ತದೆ. ಮಕ್ಕಳ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದು ನೋಡುಗರಿಗೆ ಒಂದು ಮನಸ್ಸಿಗೆ ತುಂಬ ಒಳ್ಳೆಯದಾಗಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕರುಣಾಕರ ಇವರು ಒಂದೆರಡು ಮಕ್ಕಳ ಕುರಿತು ಮಾತಾಡಬೇಕಾಗಿ ವಿನಂತಿ. ಪ್ರತಿಭಾ ಸಿಂಚನ ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಸುಧೀನ್ ರವರೇ, ಹಾಗೆಯೇ STMC ಅಧ್ಯಕ್ಷರಾದ ಮೋಹನ್ ಅವರೇ, ಹಾಗೆಯೇ ಹತ್ಯಡ್ಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ರಾಘವೇಂದ್ರ ನಾಯ್ಕರವರೇ, ಹಾಗೆಯೇ ಎಲ್ಲ ಪಂಚಾಯತಿ ಸದಸ್ಯರೇ, ಹಾಗೆಯೇ ಶಾಲಾ ಮುಖ್ಯೋಪಾಧ್ಯಾಯರೇ, ಈಗಾಗಲೇ ನಾವೆಲ್ಲರೂ ಪ್ರತಿಭಾ ಸಿಂಚನ ಕಾರ್ಯಕ್ರಮದಲ್ಲಿ ನಾವೆಲ್ಲ ತುಂಬ ಹುಮ್ಮಸ್ಸಿನಿಂದ ಸೇರಿದ್ದೇವೆ. ನಮಗೆಲ್ಲ ತಿಳಿದಿರುವ ಹಾಗೆಯೇ ಕೋವಿಡ್ನ ನಂತರ ನಾವು ಪ್ರಥಮವಾಗಿ ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ರೆಡಿ ಆಗ್ತಿರುವಂಥದ್ದು. ಎಲ್ಲ ಪೋಷಕರು ತುಂಬ ಹುಮ್ಮಸ್ಸಿನಿಂದ ಇದ್ದೀರಿ. ಶಾಲಾ ಮಕ್ಕಳ ಯಕ್ಷಗಾನ ಆಗಿರಲಿ, ಹಾಗೆ ವಿವಿಧ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಎಲ್ಲ ಪೋಷಕರಿಗೊಂದು ಕಿವಿ ಮಾತು, ಇದೇ ಹುಮ್ಮಸ್ಸು ನಮ್ಮ ಶಾಲೆ ಮಕ್ಕಳ ಕಲಿಕೆಯ ಮೇಲೆ ಕೂಡ ಗಮನ ಇರಬೇಕು. ಯಾಕೆಂದರೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತಹ ಯೋಚನೆಯಲ್ಲಿ ನಾವೆಲ್ಲರೂ ಇರುವಂಥದ್ದು. ಆದ್ದರಿಂದ ಎಲ್ಲ ಮಕ್ಕಳು, ಎಲ್ಲ ಪೋಷಕರು ಮಕ್ಕಳನ್ನು ಆದಷ್ಟು ಕಳಿಸಬೇಕು. ಯಾಕೆಂದರೆ ಈಗ ನಾವು ಮಕ್ಕಳಿಗೆ ದೊಡ್ಡ ದೊಡ್ಡ ಕಲ್ಪನೆಯನ್ನು ಕೊಟ್ಟಷ್ಟು ಅವರು ಇನ್ನಷ್ಟು ಬೆಳೀತಾರೆ. ಈಗಿನ ಮಕ್ಕಳಲ್ಲಿ ಕೇಳಿದರೆ ನೀನು ಮುಂದೆ ಏನಾಗ್ತೀಯ ಅಂತ ಕೇಳಿದರೆ ಅವರಿಗೆ ಈಗಲೇ ಐಡಿಯಾ ಇಲ್ಲ ಏನಾಗಬೇಕಂತ. ಆದ್ದರಿಂದ ನಾವು ಪೋಷಕರು ಆದಷ್ಟು ಮುಂದಿನ ಮಕ್ಕಳನ್ನು ಯಾವ ರೀತಿ ಭವಿಷ್ಯ ರೂಪಿಸಬೇಕಂತ ಎಲ್ರಿಗೊಂದು ಯೋಚನೆ ಇರಲಿ ಅಂತ ಹೇಳುವ ಕಿವಿ ಮಾತನ್ನು ಹೇಳುತ್ತಾ, ಮುಂದೆ ಈಗಾಗಲೇ ನಮ್ಮ ಶಾಲೆ ಹಳೆಯದಾಗಿದ್ದು ಸುಮಾರು 70 ವರ್ಷ ಆಗಿ 72ರ ಹರೆಯದಲ್ಲಿದೆ. ಆದ್ದರಿಂದ ಎಲ್ಲ ಊರವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಸೇರಿಕೊಂಡು ನಾವೀಗಾಗಲೇ ಎಲ್ಲರ ಸಮ್ಮುಖದಲ್ಲಿ ಹೊಸ ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. 3 ರೂಮಿನಂತಹ ಹೊಸ ಕಟ್ಟಡ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಈಗಾಗಲೇ ಪಿಲ್ಲರ್ ಗುಂಡಿ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಲಹೆ, ಸೂಚನೆ ಬೇಕು ಅಂತ ಈ ಮೂಲಕ ಹೇಳುತ್ತಾ, ಹಾಗೆಯೇ ವಿಶೇಷವಾಗಿ ನಾವು ರಾಘವೇಂದ್ರ ನಾಯ್ಕರನ್ನು ನೆನೆಸಿಕೊಳ್ಬೇಕು.
ಯಾಕೆಂದರೆ ನಾವು ಈ ಕಟ್ಟಡದ ಕೆಲಸ ಶುರು ಮಾಡ್ತೇನೆ ಅಂತ ಹೇಳುವಾಗ ವಿಜ್ಞಾಪನಾ ಪತ್ರ ಬಿಡುಗಡೆಗೆ ಬಂದ ಹೊತ್ತು 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ನಮಗೆ ಅದು ನಮ್ಮ ಈ ಕೆಲಸ ಕಾರ್ಯಕ್ಕೆ ಇನ್ನಷ್ಟು ಹುಮ್ಮಸ್ಸು ಹೆಚ್ಚಿಸಿದೆ. ಹಾಗೆ ಇನ್ನೂ ಹಲವಾರು ಜನ 1,50,000 ತುಂಬ ಜನ ಘೋಷಣೆ ಮಾಡಿದವರಿದ್ದಾರೆ. ಇನ್ನೂ ಬರುವಂಥ ಹಂತದಲ್ಲಿ ತುಂಬ ಜನ ಹೇಳಿದ್ದಾರೆ ನಾವು ಇನ್ನಷ್ಟು ಕೊಡ್ತೇವೆ ಅಂತೇಳಿ. ಹಾಗೆ ಎಲ್ಲರ ಸಹಕಾರ ಈ ಕಾರ್ಯಕ್ರಮ ಈ ಕಟ್ಟಡದ ಪೂರ್ತಿ ಆಗುವ ತನಕ ನಿಮ್ಮೆಲ್ಲರ ಸಲಹೆ ಸೂಚನೆ ಎಲ್ಲ ಬೇಕಂತ ಹೇಳುತ್ತಾ, ಇನ್ನೊಂದಷ್ಟು ಜನ ಕೇಳಿದರು ಸರಕಾರದಿಂದ ಅನುದಾನ ಏನು ಬರುವುದಿಲ್ವ ಅಂತ ಹೇಳಿ. ಅದಕ್ಕೆ ಖಂಡಿತ ನಾವೀಗ ಹೊಸ ಕಟ್ಟಡ ಶುರು ಮಾಡುವಾಗ ಒಂದಷ್ಟು ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಕಾಲ್ ಮಾಡಿದರು. ಒಬ್ಬರು ಬೆಂಗಳೂರಿಂದ ನಮ್ಮ ಹಳೆ ವಿದ್ಯಾರ್ಥಿ ಕಾಲ್ ಮಾಡಿ ಹೇಳಿದರು, ನಿಮ್ಮ ಒಂದು ಹಳೆ ವಿದ್ಯಾರ್ಥಿ ಲೆಟ್ರೇಡ್ ಕಳಿಸಿ ಮನವಿ ಪತ್ರ, ನಾಳೆನೇ ನಾನು ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ಅವರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ ಅಂತ ಒಬ್ಬರು. ಇನ್ನೊಬ್ಬರು ನಮ್ಮ ಸಭಾಧ್ಯಕ್ಷರ ಮೂಲಕ ತರಿಸಿಕೊಡುವಂಥ ಕೆಲಸ ಮಾಡ್ತೇನೆ ಅಂತ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಆ ರೀತಿ ಸಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿಮ್ಮ ಮುಂದೆ ಎಲ್ಲ ಈ ವಿಚಾರವನ್ನು ಇಡುತ್ತಾ, ಎಲ್ಲರ ಸಹಕಾರ ಈ ನೂತನ ಕಟ್ಟಡ ನೆರವೇರಿಸಲಿಕ್ಕೆ ಸಹಕಾರ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕರುಣಾಕರ ಸರ್ ಇವರಿಗೆ. ತಾವು ನುಡಿದಂಥ ಮಾತು 100ಕ್ಕೆ 100 ನಿಜ. ದೊಡ್ಡದಾಗಿ ಕನಸು ಕಂಡು ದೊಡ್ಡ ಸಾಧನೆಯನ್ನು ಮಾಡಲು ನಮಗೆಲ್ಲರಿಗೂ ಪ್ರೋತ್ಸಾಹ ಈ ಮಕ್ಕಳಿಗೆ ಇರಲಿ. ಹಾಗೆ ತಮ್ಮ ನೇತೃತ್ವದಲ್ಲಿ ಊರಿನ ಎಲ್ಲ ಜನರನ್ನ ಸೇರಿಸಿಕೊಂಡು ಹೊಸತೊಂದು 3 ತರಗತಿ ಕೊಠಡಿಗಳಿರುವಂತಹ ಹೊಸ ಕಟ್ಟಡದ ಕನಸನ್ನು ಕಂಡಿದ್ದೀರಿ. ಈ ಕನಸಿಗೆ ನಾವೆಲ್ಲರೂ ಖಂಡಿತವಾಗಿಯೂ ಪ್ರೋತ್ಸಾಹವನ್ನು ನೀಡುತ್ತೇವೆ. ಮಾತ್ರವಲ್ಲ, ಕೇವಲ ದಾನಿಗಳು ಮಾತ್ರವಲ್ಲ, ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಯ ಶ್ರಮದ ಬೆವರಿನ ಹಣ ಈ ಕಟ್ಟಡದ ಪಾಯದಲ್ಲಿ, ಗೋಡೆಯಲ್ಲಿ, ಮಾಡಿನಲ್ಲಿ ಎಲ್ಲ ಕಡೆ ಕಾಣಬೇಕು. ನಾವು ಆ ರೀತಿ ಹಳೆ ವಿದ್ಯಾರ್ಥಿಗಳು ಈ ಕಟ್ಟಡಕ್ಕೆ ಪ್ರೋತ್ಸಾಹವನ್ನು ನೀಡಬೇಕೆನ್ನುವುದನ್ನು ನಾವು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಪ್ರೀತಿಯಿಂದ ವಿನಂತಿಸುತ್ತಿದ್ದೇವೆ. ಮುಂದಕ್ಕೆ ಸಂಧ್ಯಾ ಮೇಡಮ್ ಇವರು. ನಮ್ಮ ಶಿಶಿಲ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾದ ಸಂದೀಪ್ ಅಮ್ಮುಡಂಗಿ ಇವರು 1-2 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿ. ಓಂ ಶ್ರೀ ಶಿಶಿಲೇಶ್ವರಾಯ ನಮಃ. ಈ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಪ್ರತಿಭಾ ಸಿಂಚನ ಕಾರ್ಯಕ್ರಮ ಈಗ ಕರ್ನಾಕರವರು ಹೇಳಿದಾಗೆ ಕೊರೋನಾ ನಂತರ ಯಾವುದೇ ಕಾರ್ಯಕ್ರಮ ನಡೆಯಲಿಲ್ಲ, ಯಾವಾಗಲೂ ಸ್ಕೂಲ್ ಡೇ ಕಾರ್ಯಕ್ರಮ ನಡೀತಾ ಇತ್ತು. ನಂತರ ಟೂರ್ ಹೋಗೋ ಕಾರ್ಯಕ್ರಮದಿಂದ ಈ ಸ್ಕೂಲ್ ಡೇ ಕಾರ್ಯಕ್ರಮಗಳು ನಿಂತು ತುಂಬ ವರ್ಷ ಆಗಿತ್ತು. ಅದನ್ನು ಈ ಬಾರಿ 2025ರಲ್ಲಿ ಪ್ರಥಮ ಬಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿದರು, ಕಳೆದ ಡಿಸೆಂಬರಲ್ಲಿ ಏನೋ ತೀರ್ಮಾನ ಮಾಡಿದರು. ಆದರೆ 2025 ಯಾವತ್ತು ನಮಗೆ ನಮ್ಮ ಗ್ರಾಮಕ್ಕೆ ಈ ವೇದಿಕೆ ಇನ್ನೊಂದು ದಿವಸ ಈ ಹಳೆ ವಿದ್ಯಾರ್ಥಿಗಳ ಮುಖಾಂತರ ಅತಿ ದೊಡ್ಡ ವೇದಿಕೆ ಆಗಲಿಕ್ಕೆ ಸಾಕ್ಷಿಯಾಗಿದೆ ಬಂಧುಗಳೇ. ಯಾಕೆಂತ ಹೇಳಿದರೆ ಜೂನ್ 1 ತಾರೀಕು ನಾವು ನಿಶ್ಚಯ ಮಾಡಿದ್ದೇವೆ, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು 3 ಕಟ್ಟಡದ 3 ತರಗತಿಯನ್ನು ಮಾಡುವುದಾಗಿ ನಾವೆಲ್ಲರೂ ಸೇರಿ ತೀರ್ಮಾನಿಸಿದ್ದೇವೆ. ಒಂದಷ್ಟು ಜನ ನಮಗೆ ಹೇಳಿದರು, ಮುಗ್ಲಿಗೆ ಮರಲ ಮಾರ್ಯ ಒಂದು ಬೋಡಿತ್ತಂದ ಶಾಲೆ ಆತ್ವತ್ತ ಮುಗ್ಲಿ ದಾಯಿ ಬೋಡಿತ್ತಂಡಿ ಈ ಅರಗಲಡೆ ಬಜ್ಜೆಲ್ಲ ಕಮ್ಮಿಂಡು ಅವಲ ಕಮ್ಮಿಂಡು ಮುಗ್ಲೆ ಮರಲತ್ತ ಅಂದ. ನೀವು ಹೇಳುವಂಥದ್ದು ಸಾಮಾನ್ಯ, ನಾವು ಒಪ್ತೇವೆ ಅದನ್ನು. ಯಾಕಂತೇಳಿದ್ರೆ ನೀವು ಕಟ್ಟಡವನ್ನು ಹೋಗಿ ನೋಡಬೇಕಲ್ಲಿ ಯಾವ ರೀತಿ ಇದೆ ಅಂತ. ಇನ್ನು ಏನಿದ್ರು 1-2 ವರ್ಷ ಎಲ್ಲ ಬಿದ್ದು ಎಲ್ಲ ಹಾಳಾಗಿ ಹೋಗುವಂಥ ಸ್ಥಿತಿಯಲ್ಲಿ ಬಂದಿದೆ. ಇನ್ನು 2 ವರ್ಷ ಹೋದರೆ ಆ ಕಟ್ಟಡವೇ ಇರುವುದಿಲ್ಲ. ಯಾಕಂತೇಳಿದ್ರೆ ಎಲ್ಲ ಶ್ರೀಮಂತರು ತಮ್ಮ ಮಕ್ಕಳನ್ನು ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಮಕ್ಕಳನ್ನು ಕೂಡ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಪಾಪದವರು ಅಂತ ನಾನು ಹೇಳುವುದಂತಲ್ಲ, ಯಾರೋ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಕಡಿಮೆ ಮಟ್ಟದಲ್ಲಿರುವವರು ಪಾಪದವರು ಒಂದು ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅವರಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ಸಿಗಬೇಕು ಅಂತೇಳಿ ನಾವು ಒಂದು ನಮ್ಮ 10 ಸದಸ್ಯರ ತಂಡ ರಚನೆ ಆಯಿತು. ನಾವು ಶಾಲೆಯನ್ನು ರಿಪೇರಿ ಮಾಡುವಂತೇಳಿ ಕನಸು ಕಂಡಿದ್ವಿ. ಆದರೆ ಈ ಚಿಂತನೆಗಳು ಹಿರಿಯರ ಮಾರ್ಗದರ್ಶನವನ್ನೆಲ್ಲ ಕೇಳಿಕೊಂಡಾಗ
ಇಲ್ಲ ಹೊಸ ಕಟ್ಟಡ ಕಟ್ಟುವುದು ಅಂತ ಹೇಳುವಾಗ ಒಂದಷ್ಟು ಹಳೆ ವಿದ್ಯಾರ್ಥಿಗಳು ನಮಗೆ ಉತ್ತೇಜನ ಕೊಟ್ಟು 3 ತರಗತಿಯ ಕ್ಲಾಸ್ ರೂಮನ್ನು ನೀವು ಮಾಡಿ ಖಂಡಿತವಾಗಿ ನೀವು 50,000 1 ಲಕ್ಷ 2 ಲಕ್ಷ ಕೊಡ್ತೇನೆ ಅಂತೇಳಿ ಮನವರಿಕೆ ಮಾಡಿ ದಾನಿಗಳು ಸಂಪೂರ್ಣ ಸಹಕಾರ ಮಾಡಿದ ಕಾರಣ ಜೂನ್ 1 ತಾರೀಕಿಗೆ ಬಂಧುಗಳೇ ಈ ಶಾಲೆ 3 ಕಟ್ಟಡದ ತರಗತಿ ಕ್ಲಾಸ್ ರೂಮು ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ಎದ್ದು ನಿಲ್ಲಕ್ಕಿದೆ. ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯಕ. ಯಾರಲ್ಲಿ ಕೆಲವರಲ್ಲಿ ಹೇಳ್ಬೋದು ನಮ್ಮಲ್ಲಿ ಹಣ ಇಲ್ಲ ಅಂತೇಳಿ. ದಯವಿಟ್ಟು ನಾವು ನಿಮ್ಮಲ್ಲಿ ಯಾವತ್ತೂ ನಾವು ಒತ್ತಾಯವನ್ನು ಮಾಡುವುದಿಲ್ಲ. ತಮ್ಮಲ್ಲಿ ಹಣ ಇಲ್ಲದಿದ್ದರೂ ತೊಂದರೆ ಇಲ್ಲ, ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇದ್ರೆ ಸಾಕು. ತಮ್ಮ ಕೆಲವು ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಪ್ರೀತಿ ಉತ್ತೇಜನವನ್ನು ಕೊಟ್ಟು ನಮಗೆ ಸಹಕಾರ ಮಾಡಿ ಖಂಡಿತವಾಗಿಯೂ ನಾವು ನಿಮಗೆ ಚಿರಋಣಿಗಳು ಅಂತ ಹೇಳ್ತಾ 1-2 ಮಾತಿಗೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಚಿರಋಣಿಯಾಗಿರ್ತೇನೆ. ಧನ್ಯವಾದ. ಜೈ ಶ್ರೀರಾಮ್. ಧನ್ಯವಾದಗಳು. ಶಿಶಿಲ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸಂದೀಪ್ ಎಸ್ ಇವರಿಗೆ. ಮಲಗಿ ನಿದ್ರಿಸುವಾಗ ಕಾಣುವುದು ಕನಸಲ್ಲ, ಅದರ ಬದಲಾಗಿ ಒಂದು ಗುರಿಯನ್ನು ಇಟ್ಟುಕೊಂಡು ಅದನ್ನು ನೆರವೇರಿಸುವಂತೆ ಮಾಡುವುದೇ ಕನಸು ಎಂದು APJ ಅಬ್ದುಲ್ ಕಲಾಂ ರವರು ನುಡಿದಿದ್ದಾರೆ. ಅದರಂತೆ ನಮಗೆಲ್ಲರಿಗೂ ಒಂದು ಕನಸಿನ ಗುರಿಯನ್ನ ಶ್ರೀ ಸಂದೀಪ್ ರವರು ಈ ವೇದಿಕೆಯಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಅದು ಜೂನ್ 1ನೇ ತಾರೀಕು ನಮ್ಮ ಶಿಶಿಲ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ಉದ್ಘಾಟನೆ ನಡೀಬೇಕೆನ್ನುವಂತಹ ಕನಸನ್ನ ನಾವು ಇಂದು ನನಸು ಮಾಡುವಂತಹ ಕಂಕಣಬದ್ಧರಾಗಬೇಕಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಸ್ವಾಗತವನ್ನ ಬಯಸ್ತೇವೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶಿಬಾಜೆ ಇದರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹಾಗೂ ನಮ್ಮ ಶಾಲಾ ಹಳೆಯ ವಿದ್ಯಾರ್ಥಿ ರಾಘವೇಂದ್ರ ನಾಯಕ್ ಬರ್ಗುಳ ಇವರು 1-2 ಹಿತನುಡಿಗಳನ್ನಾಡಬೇಕಾಗಿ ವಿನಂತಿ. ಗ್ರಾಮದೇವರು ಶ್ರೀ ಶಿಶಿಲೇಶ್ವರನನ್ನು ವಂದಿಸ್ತಾ ಇವತ್ತಿನ ಈ ಶಾಲೆಯ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮದ ಪ್ರಥಮ ಪ್ರಜೆ ನಮ್ಮ ಆತ್ಮೀಯರು ಶ್ರೀಯುತ ಸುಧೀನ್ರವರೇ, ಶಾಲೆಯ STMC ಅಧ್ಯಕ್ಷರಾಗಿರುವ ಶ್ರೀಯುತ ಮೋಹನ್ ಗೌಡ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶಾಲಾ ಮುಖ್ಯ ಶಿಕ್ಷಕರೇ, ಎಲ್ಲ ಗುರುಗಳೇ, ಹಾಗೆ ಇಲ್ಲಿ ಸೇರಿರುವ ಮುದ್ದು ಮಕ್ಕಳೇ ಮತ್ತು ಪೋಷಕ ವೃಂದದವರೇ, ವಿದ್ಯಾಭಿಮಾನಿಗಳೇ. ಬರುವಾಗ ನಮ್ಮ ಕರ್ಣ ಹತ್ರ ಕೇಳಿದೆ ಯಾರು ಇವತ್ತು ಗೆಸ್ಟ್ ಅಂತ ಹೇಳಿಕೊಂಡು. ಇವತ್ತು ನೀವೇ ಮಾತಾಡಬೇಕಂತ ಹೇಳಿದರು. ನಾವು ಮಾತು ಸ್ವಲ್ಪ ಕಮ್ಮಿ. ಈ ಕಾರ್ಯಕ್ರಮ ತಾವೆಲ್ಲ ಸೇರಿರುವಂಥದ್ದು ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ, ಅದರ ಒಟ್ಟಿಗೆ ಈ ಸಭಾ ಕಾರ್ಯಕ್ರಮ ಕೂಡ ಇರುವಂಥದ್ದು ಶಾಲೆಯ ಚಟುವಟಿಕೆಗಳನ್ನು ಹೇಳಲಿಕ್ಕೆ, ಮಕ್ಕಳ ಪ್ರತಿಭೆಗೆ ಗೌರವವನ್ನು ಕೊಡುವಂಥದ್ದು, ಬಹುಮಾನವನ್ನು ಕೊಡುವಂಥದ್ದು. ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಊರಿನಲ್ಲಿ ಒಂದು ಶಾಲೆ ಮತ್ತು ದೇವಸ್ಥಾನ ಎರಡು ಆ ಗ್ರಾಮದ 2 ಕಣ್ಣುಗಳಿದ್ದಾಗೆ. ನಮ್ಮ ದೇವಸ್ಥಾನ, ಗ್ರಾಮ ದೇವಸ್ಥಾನ ಪ್ರತಿ ವರ್ಷ ನಾವು ಜಾತ್ರೆಯನ್ನು ಮಾಡ್ತೇವೆ, ಎಲ್ಲ ಭಕ್ತಾದಿಗಳಲ್ಲಿ ಸೇರ್ತೇವೆ, ಅದು ನಿರಂತರ ನಡೀತಾ ಬರ್ತೇವೆ. ಅದೇ ರೀತಿ ಶಾಲೆ ಕೂಡ ಪ್ರತಿ ವರ್ಷ ಈ ರೀತಿ ವಾರ್ಷಿಕೋತ್ಸವವನ್ನು ಮಾಡುವಂಥದ್ದು, ಎಲ್ಲ ವಿದ್ಯಾಭಿಮಾನಿಗಳು ಸೇರುವಂಥದ್ದು, ಮಕ್ಕಳ ಪೋಷಕರು ಸೇರುವಂಥದ್ದು, ಮಕ್ಕಳಿಗೆ ಕಲಿತು ಸುಸ್ತಾಗಿರುವಾಗ ಅವರ ಪ್ರತಿಭೆಯನ್ನು ಬೇರೆ ರೀತಿ ನಾಟಕ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಈ ರೀತಿ ಅವರ ಪ್ರತಿಭೆಯನ್ನು ಅನಾವರಣ ಮಾಡುವಂಥದ್ದು ಮತ್ತು ಅದನ್ನು ನಾವೆಲ್ಲ ನೋಡಿ ಕಣ್ತುಂಬಿಕೊಳ್ಳುವಂಥದ್ದು. ಇದಕ್ಕೋಸ್ಕರ ಪ್ರತಿ ವರ್ಷ ಶಾಲೆಯ ವಾರ್ಷಿಕೋತ್ಸವವನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇವತ್ತು ಗೊತ್ತಾಯಿತು ತುಂಬ 4-5 ವರ್ಷದಲ್ಲಿ ವಾರ್ಷಿಕೋತ್ಸವ ಆಗಲಿಲ್ಲ ಅಂತ ಹೇಳಿ. ಇನ್ನು ಮುಂದಕ್ಕೆ ಆ ರೀತಿ ಖಂಡಿತ ಆಗಬಾರ್ದು. ವಾರ್ಷಿಕೋತ್ಸವ ಪ್ರತಿ ವರ್ಷವೂ ನಡಿಬೇಕು. ಅದು ಏನೇ ಕಷ್ಟ ಇರಲಿ,
ಏನೇ ತೊಂದರೆ ಇರಲಿ ವಾರ್ಷಿಕೋತ್ಸವ ನಡಿಬೇಕು. ಶಿಶಿಲ ಶಾಲೆ ಅಂತ ಹೇಳುವಾಗ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಾವು ಈ ಶಾಲೆಯಲ್ಲಿ ಕಲಿತ ಮಕ್ಕಳು. ಇವತ್ತು ನಾವು ಇದೇ ವೇದಿಕೆಯಲ್ಲಿ ಒಂದು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಬೇರೆ ಯಾವುದಿಲ್ಲ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೇವೆ, ಆದರೆ ಶಿಶಿಲೇಶ್ವರನ ಸನ್ನಿಧಿಯಲ್ಲಿ ಶಿಶಿಲ ಶಾಲೆಯಲ್ಲಿ ನನಗೆ ಪ್ರಥಮ ಅವಕಾಶ ಸಿಕ್ಕಿರುವಂಥದ್ದು ಈ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ತುಂಬ ಸಂತೋಷ ಕೊಟ್ಟಿದೆ. ಮತ್ತು ಆ ಗೌರವವನ್ನು ಕೊಟ್ಟದಕ್ಕಾಗಿ ಮುಖ್ಯ ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರಿಗೆ ಪ್ರಥಮವಾಗಿ ವಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮಗೊಂದು ಅದೊಂದು ಹೆಮ್ಮೆ, ನಮ್ಮ ಶಾಲೆ, ನಾವು ಕಲಿತ ಶಾಲೆ, ನಾವು ಆಟ ಆಡಿದ ಶಾಲೆ, ನಾವು ನೋಡಿದ ಊರು, ಬೆಳೆದ ಊರು, ಈ ಒಂದು ಇಂಥ ಪರಿಸರದಲ್ಲಿ ತಮ್ಮೊಟ್ಟಿಗೆ ಒಂದು ಸೇರಿಕೊಳ್ಳುವಂಥದ್ದು, ಅದರ ಖುಷಿ ನಮಗೆ ಬೇರೆ ಯಾವುದರಲ್ಲಿ ಇಲ್ಲ. ನಾವು ಇರುವಂಥ ಆ ಸಂದರ್ಭದಲ್ಲಿ 5, 6, 7 3 ವರ್ಷ ನಾನು ಈ ಶಾಲೆಯಲ್ಲಿ ಓದಿದ್ದು. ಪ್ರಥಮ ವರ್ಷ 5ನೇ ವರ್ಷದಲ್ಲಿ ನಾಟಕದಲ್ಲಿ ಭಾಗವಹಿಸಿದ್ದು ಇವತ್ತಿಗೂ ನೆನಪಿರ್ತದೆ. ಅದೆಲ್ಲ ನಮ್ಮ ಈ ಹಳೆಯ ನೆನಪುಗಳು, ಆ ಸಂದರ್ಭದ ನೆನಪುಗಳು, ಅದು ಯಾವಾಗಲೂ ಮರೆಯುವಂಥದ್ದಲ್ಲ. ಇಷ್ಟು ವರ್ಷ ಆದರೂ ನಾವು ಅದನ್ನು ಮರೀಲಿಕ್ಕಿಲ್ಲ. ನಾವು ಆ ಶಾಲೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ರಸ್ತೆಗಳು ಸರಿ ಇರಲಿಲ್ಲ. ನಾವು ನಡ್ಕೊಂಡೇ ಬರ್ಗೊಳೆಯಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ನಡ್ಕೊಂಡು ಬರುವಂಥದ್ದು. ಆ ಬರ್ತಾ ಇರುವಾಗ ಈಗಿನ ಹಾಗೆ ಯಾವ ತೋಡಿಗೂ ಸಂಕಗಳಿರಲಿಲ್ಲ. ಪ್ರತಿ ತೋಡಿನಲ್ಲಿ ಮಳೆಗಾಲದಲ್ಲಿ ನೀರಲ್ಲಿ ನಾವು ದಾಟುವಂಥದ್ದು, ಅಲ್ಲಿ ಇರುವಂಥ ಹಿರಿಯರು ನಮ್ಮನ್ನು ದಾಟಿಸುವಂಥದ್ದು, ಯಾವುದಾದ್ರು ಜೀಪ್ ಸಿಕ್ಕಿದರೆ ಜೀಪಿಗೆ ಕೈ ಹಿಡಿಯುವಂಥದ್ದು, ಕೂಪಿನ ಲಾರಿ ಸಿಕ್ಕಿದರೆ ಆಗ ಮರದ ಲೋಡಿನ ಲಾರಿಗಳು ಹೋಗುವಾಗ ಆ ಲಾರಿಗೆ ಬರಬೇಕಂತ ಕೇಳುವಂಥದ್ದು, ಅವರು ನಿಲ್ಲಿಸಿದರೆ ಆ ಲಾರಿಯಲ್ಲಿ ಹತ್ತಿ ಬರುವಂಥದ್ದು. ಇದೆಲ್ಲ ಸಂತೋಷ ಇವತ್ತಿಗೂ ನಾನು ಮೆಲುಕು ಹಾಕ್ತಾ ಇರ್ತೇನೆ. ಶಿಶಿಲ ಅನ್ನುವಂಥದ್ದು ನಾನು ಭಾಳ ಪ್ರೀತಿಸ್ತಾ ಇರುವಂಥ ಊರು. ಇಲ್ಲಿರುವಂಥ ಪ್ರತಿ ಮನೆ ಹಿರಿಯರು, ಈಗಿನ ಸ್ವಲ್ಪ ಯುವಕರು ನಮಗೆ ಅಷ್ಟೊಂದು ಪರಿಚಯ ಇರಲಿಕ್ಕಿಲ್ಲ, ಆದರೆ ಹಿರಿಯರು ಪ್ರತಿಯೊಬ್ಬರು ನಮಗೆ ಗೊತ್ತಿರುವಂಥವ್ರು. ಇಂಥ ಪರಿಸರದಲ್ಲಿ ನಾವು ಬೆಳೆದದ್ದು. ಇವತ್ತು ನಾವು ಸಮಾಜದಲ್ಲಿ ಏನೇ ಸ್ಥಾನಮಾನ ಪಡ್ಕೊಂಡಿದ್ದೇವೆ ಅಥವಾ ಗೌರವವನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಫೌಂಡೇಶನ್ ಆಗಿರುವಂಥದ್ದು ಈ ಶಾಲೆ. ಅದನ್ನು ನಾವು ಯಾವಾಗಲೂ ಮರೀಲಿಕ್ಕಿಲ್ಲ. ಶ್ರೀಯುತ ಶಿವರಾಮ ಶಿಷ್ಯರ ಶಿಷ್ಯರಾಗಿ ನಾವು ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೇವೆ. ಆ ಗೌರವವನ್ನು ಇವತ್ತು ನಾವು ಸಮಾಜದಲ್ಲಿ ಉಳಿಸ್ಕೊಂಡಿದ್ದೇವೆ. ಶಿಶಿಲ ಶಾಲೆಯಲ್ಲಿ ಕಲಿತ ಮಕ್ಕಳಂತ ಹೇಳಿದರೆ ಎಲ್ಲಿ ಹೋದರೂ ಗೌರವ ಸಿಗುವಂಥ ಶಾಲೆ. ಇವತ್ತಿಗೂ ಅದನ್ನು ಮುಂದುವರಿಸ್ಕೊಂಡು ಬಂದಿರೋದಕ್ಕೆ ಗುರುಗಳಿಗೆ, ಎಲ್ಲ ಶಿಕ್ಷಕರಿಗೆ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಸುಮಾರು 100ರ ಮೇಲೆ ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳಿದ್ದಾರಂತ ಹೇಳಿದರೆ, ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗುವಂಥ ಸಂದರ್ಭದಲ್ಲಿ ನಮ್ಮ ಶಿಶಿಲದಲ್ಲಿ 100ರ ಮೇಲೆ ಸಂಖ್ಯೆ ಉಂಟು. 100ರ ಮೇಲೆ ಸಂಖ್ಯೆ ಉಂಟು ಅಂತ ಹೇಳಿದರೆ ಮಕ್ಕಳು ಅಥವಾ ಅಲ್ಲಿ ಸಿಗುವಂಥ ವಿದ್ಯಾಭ್ಯಾಸ ಎಲ್ಲವೂ ಆ ಶಿಕ್ಷಕರು, ಮುಖ್ಯ ಗುರುಗಳನ್ನು ಹೊಂದಿಕೊಂಡಿರ್ತದೆ. ಅದಕ್ಕೆ ಸರಿಯಾಗಿ ವಿದ್ಯಾಭಿಮಾನಿಗಳು, ಈಗಾಗಲೇ ಇಲ್ಲಿ ಪಂಚಾಯತ್ನ ಅಧ್ಯಕ್ಷರು ಅಥವಾ ಪಂಚಾಯತ್ನ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಕರುಣಾಕರರಿದ್ದಾರೆ, ಮೋಹನ್ ಗೌಡರಿದ್ದಾರೆ, ಈ ಶಾಲೆಯನ್ನು ಅವರ ಮನೆಯಾಗೆ ಪ್ರೀತಿಸ್ತಾ ಇದ್ದಾರೆ. ಇತ್ತೀಚೆಗೆ ಬಿಲ್ಡಿಂಗಲ್ಲಿ ತೊಂದರೆ ಉಂಟು, ಅಲ್ಲಿ ಕಟ್ಟಡ ಶಿಥಿಲ ಆಗಿದೆ ಅಂತ ಹೇಳಿ ಅವರಿಗೆ ಇರುವಂಥ ಉತ್ಸಾಹ ನೋಡುವಾಗ ನಾನು ಯಾವುದೇ ಒಂದು ನನ್ನ ಸೈಡಿಂದ ಏನೋ ಹೇಳಲಿಕ್ಕೆ ಅಂತ ನಾನು ಬಂದದಲ್ಲ. ಅಲ್ಲಿ ನಿಲ್ಲುವಾಗ ಆ ದೇವರೇ ಪ್ರೇರಣೆ ಕೊಟ್ಟದು ನನಗೆ. ನಾನು ಹೇಳಿದಂಥ ಒಂದು ಮೊತ್ತದಲ್ಲಿ ಈಗಾಗಲೇ ನಾನು ಒಂದು ಕಂತನ್ನು ಈಗಾಗಲೇ ಕೊಟ್ಟಿದ್ದೇನೆ. ಅದು ಬಹಳ ಜನರಿಗೆ ಪ್ರೇರಣೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಆ ಸಮಕಾಲೀನ ವಿದ್ಯಾರ್ಥಿಗಳು, ಆ ಸಮಕಾಲೀನ
ವಿದ್ಯಾರ್ಥಿಗಳು ಈಗಾಗಲೇ ಭಾಳಷ್ಟು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಊರು ಪರ ಊರು ದೇಶ ವಿದೇಶದಲ್ಲಿ ಇದ್ದಾರೆ ಅಂತ ಆಗಿರುವಾಗ ಅವರು ಸ್ವಯಂ ಪ್ರೇರಿತಾಗಿ ಇತ್ತೀಚೆಗೆ ಎಲ್ಲ ಈ ಶಾಲೆಯ ಕಟ್ಟಡದ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿರುವಾಗ ಸಂದೀಪರು ಹೇಳಿದಾಗೆ ಜೂನ್ 1 ಹೇಳುವಂಥದ್ದು ಅವರು ನಿಘಂಟು ಮಾಡಿದಾರಂತಾಗಿರುವಾಗ ನಮ್ಮ ಎಲ್ಲರ ಕರ್ತವ್ಯ ಅಂತ ಹೇಳಿದರೆ ನಾವು ಅವರಿಗೆ ಸಹಕಾರ ಕೊಡುವಂಥದ್ದು. ನಮ್ಮ ಶಾಲೆ ಕಟ್ಟಡ ಒಳ್ಳೆಯದಾಗಿರಬೇಕು. ಅಲ್ಲಿ ಹೋಗುವಂಥ ನಮ್ಮ ಮಕ್ಕಳು ಅವರು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮೆಲ್ಲರ ಕರ್ತವ್ಯ ಇರ್ತದೆ. ಅದರೊಟ್ಟಿಗೆ ಪೋಷಕರು ಕೂಡ ಕರುಣಾಕರ್ ಹೇಳಿದಾಗೆ ಮಕ್ಕಳಿಗೆ ಹೇಗೆ ಶಾಲೆಯಲ್ಲಿ ಗುರುಗಳು ಹೇಳಿಕೊಡ್ತಾರೋ ಅದೇ ರೀತಿ ನಾವು ಮನೆಯಲ್ಲಿ ಕೂಡ ಅವರನ್ನು ತಿದ್ದುವಂಥದ್ದು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥದ್ದು, ಹಿರಿಯರನ್ನು ಕಂಡ್ರೆ ಗೌರವವನ್ನು ಕೊಡಿಸುವಂಥದ್ದು, ಇದೆಲ್ಲ ನಾವು ಯಾವಾಗ ಮೂಲದಲ್ಲಿ ಕಲಿಸ್ತೇವೆ, ಯಾವಾಗ ಪ್ರಾರಂಭದಲ್ಲಿ ಕಲಿಸ್ತೇವೆ, ಅದು ಇವತ್ತಿನವರೆಗೂ ಅದು ಇರ್ತದೆ, ಮುಂದಕ್ಕೂ ಇರ್ತದೆ. ಹಾಗಿರುವಾಗ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಎಲ್ಲ ನಮ್ಮ ಕರ್ತವ್ಯ ಪೋಷಕರಿಗಿರ್ತದೆ. ಮಕ್ಕಳನ್ನು ಭವಿಷ್ಯ ಒಳ್ಳೆಯದಾಗಬೇಕನ್ನುವಂಥ ಕನಸು ಎಲ್ಲ ಪೋಷಕರಿಗಿರ್ತದೆ. ಹಾಗಿರುವಾಗ ಯಾವುದೇ ಬೇರೆ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ ಯಾವುದೂ ಕಮ್ಮಿ ಇಲ್ಲದಾಗೆ ನಮ್ಮ ಸರ್ಕಾರಿ ಶಾಲೆ, ಶಿಶಿರ ಶಾಲೆ ಇವತ್ತು ನಿಂತಿದೆ. ಇಲ್ಲಿ ಕಲಿತಂಥ ಮಕ್ಕಳು ಇವತ್ತು ಯಾವುದಕ್ಕೂ ಕಡಿಮೆ ಇಲ್ಲದಾಗೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೊಳ್ಳೆ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಅಂತಾಗಿರುವಾಗ ಇಲ್ಲಿ ಯಾವುದೇ ಆರ್ಥಿಕವಾಗಿ ಹಿಂದುಳಿದಿರೋಂಥ ಆ ಒಂದು ಉದ್ದೇಶದಲ್ಲಿ ಮಾತ್ರ ಇಲ್ಲಿ ಕಳಿಸ್ಬೇಕಂತ ಅಗತ್ಯ ಇಲ್ಲ. ಎಲ್ಲರೂ ಮಕ್ಕಳು, ಪೋಷಕರು ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದಂತ ಆದರೆ ದಯವಿಟ್ಟು ಎಲ್ಲೆಲ್ಲಿ ಬಸ್ಸಿನಲ್ಲಿ ನಾವು ದೂರಕ್ಕೆ ಕಳಿಸೋದಕ್ಕೆ ಇಲ್ಲಿ ಹತ್ತಿರದಲ್ಲಿರುವಂಥ ನಮ್ಮ ಶಾಲೆಗೆ ನಾವು ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ಆವಾಗ ಶಾಲೆ ತನ್ನಿಂತಾನೇ ಬಲಿಷ್ಠ ಆಗ್ತದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗೆ ಅಲ್ಲಿ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ನಡೀತದೆ. ಇತ್ತೀಚೆಗೆ ತಮ್ಗೆ ಗೊತ್ತಿರ್ಬೋದು, ನಾನೊಂದು CA ಬ್ಯಾಂಕಿನ ಅಧ್ಯಕ್ಷನ ನೆಲೆಯಲ್ಲಿ, ತಮಗೆಲ್ಲ ಗೊತ್ತಿರುವಾಗೆ CA ಬ್ಯಾಂಕ್ ಅಂತ ಹೇಳಿದರೆ, ಬ್ಯಾಂಕ್ ಅಂತ ಹೇಳಿದರೆ ಮುಂಚೆ ಖಾಲಿಯಲ್ಲಿ ದುಡ್ಡಿನ ವ್ಯವಹಾರ ಅಂತ ಮಾತ್ರ ಇತ್ತು. ಸಾಲ ಕೊಡ್ತಾರೆ ಅಥವಾ ತಾವಲ್ಲಿ ತಮ್ಮ ದುಡ್ಡನ್ನು ಠೇವಣಿಯಾಗಿ ಇಡ್ಬೋದು ಎನ್ನುವಂಥದ್ದು ಖಾಲಿ ದುಡ್ಡಿನ ವ್ಯವಹಾರ ಅಂತ ಮಾತ್ರ ಅಂತ ಇತ್ತು. ಅದನ್ನು ಬದಲಾವಣೆ ಮಾಡಿ ತೋರಿಸಿದವರು ನಾವು ನಮ್ಮ 4 ಗ್ರಾಮದ ವ್ಯಾಪ್ತಿ, ಶಿಶಿಲ, ಶಿಬಾಜೆ, ರೆಕ್ಯ, ಅರಸನಮಕ್ಕಿ, ಈ 4 ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಾಲೆ, ಯಾವುದೇ ಶಾಲೆಯಲ್ಲಿ ಯಾವುದೇ ಬೇಡಿಕೆ ಬಂದರೆ ಆ ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಅರಸನಮಕ್ಕಿ ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಯಾವ ಅಧ್ಯಾಪಕರ ಹತ್ರ ಕೇಳಿ ಅವರ ಎಲ್ಲ ಬೇಡಿಕೆಯನ್ನು ಪ್ರಥಮ ಆದ್ಯತೆಯಾಗಿ ಈಡೇರಿಸಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಶಾಲೆಯ, ನಮ್ಮ ಗ್ರಾಮದ ಎಲ್ಲ ಶಾಲೆಗಳು ಸರ್ಕಾರದಲ್ಲಿ ಸಿಗುವಂಥ ಅನುದಾನದ ಒಟ್ಟಿಗೆ ಈ ರೀತಿ ನಾವು ಕೂಡ ಸಹಕಾರವನ್ನು ಕೊಟ್ಟರೆ ಅಲ್ಲಿ ಹೋಗುವಂಥ ಮಕ್ಕಳು ನಮ್ಮ ಊರಿನ ಮಕ್ಕಳೇ, ನಮ್ಮ ಗ್ರಾಮದ ಮಕ್ಕಳೆಂತ ಆಗಿರುವಾಗ ಆ ಶಾಲೆಯ ಪರಿಸ್ಥಿತಿ ಒಳ್ಳೆದಿರಬೇಕನ್ನೋ ದೃಷ್ಟಿಯಲ್ಲಿ ಪೀಠೋಪಕರಣ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೀರಾ ಇತ್ತೀಚೆಗೆ ಇದೇ ಶಾಲೆಯ ಕಟ್ಟಡದ ನಿರ್ಮಾಣಕ್ಕೆ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಹೇಳುವಾಗ ತಕ್ಷಣ 25,000ವನ್ನು ಘೋಷಣೆ ಮಾಡಿ ಈಗಾಗಲೇ ಕೊಟ್ಟಾಗಿದೆ. ಹಾಗೆ ಎಲ್ಲ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಡ್ತಾ ಇದ್ದೇವೆ. ಬ್ಯಾಂಕಿನ ಮೂಲಕವೂ ಸಹಕಾರ ಕೊಡ್ತಾ ಇದ್ದೇವೆ, ನನ್ನ ವೈಯಕ್ತಿಕ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ತಾವೆಲ್ಲರೂ ಈ ರೀತಿ ಸೇರಿಕೊಂಡು ಶಾಲೆಯನ್ನು ಒಳ್ಳೇದು ಮಾಡಬೇಕು, ಶಾಲೆಯ ಕಟ್ಟಡ ಒಳ್ಳೆಯದಾಗಬೇಕು. ಶಾಲೆಯ ಕಟ್ಟಡ ಒಳ್ಳೆಯದಾದ ಮೇಲೆ ಅಲ್ಲಿ ಸಿಗುವಂಥ ಶಿಕ್ಷಣವೂ ಒಳ್ಳೆಯದಾಗಬೇಕು. ಶಿಕ್ಷಣ ಒಳ್ಳೆಯದಾಗಬೇಕಾದ್ರೆ ಅಲ್ಲಿರುವಂಥ ಅಧ್ಯಾಪಕರ ಕೊರತೆ ಆಗದಾಗೆ ನೋಡಿಕೊಳ್ಳುವಂಥ ಕರ್ತವ್ಯ ಕೂಡ ನಮ್ಮದು. ಸರ್ಕಾರಿ ಶಾಲೆ ಅಂತ ಹೇಳುವಾಗ ಅಧ್ಯಾಪಕರು ಸೀಮಿತ ಸಂಖ್ಯೆಯಲ್ಲಿ ಇದ್ದರೆ ಅಲ್ಲಿ ಅಧ್ಯಾಪಕರ ಕೊರತೆ ಆದರೆ ಅತಿಥಿ ಶಿಕ್ಷಕರು, ಆವಾಗ ಮಕ್ಕಳ ಪೋಷಕರಿಗೆ ಫೀಸ್ ಕೊಡೋದೇ ಕಷ್ಟ ಅಂತ ಆಗಿರುವಾಗ ಇದಕ್ಕೆ ಯಾವ ರೀತಿ ಸಹಾಯ ಬೇಕು ಆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು. ಈ ರೀತಿ ನಮ್ಮ ಶಾಲೆ ಯಾವುದೇ ಒಂದು ಆಂಗ್ಲ ಮಾಧ್ಯಮ ಶಾಲೆ ಅಥವಾ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಎಲ್ಲರಿಗೂ ಇರ್ತದೆ. ಈ ದೃಷ್ಟಿಯಲ್ಲಿ ನನಗೆ ಖಂಡಿತ ಧೈರ್ಯ ಉಂಟು. ಇವತ್ತಿನ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಇಲ್ಲಿ ಇರುವಂಥ ವಿದ್ಯಾಭಿಮಾನಿಗಳು
ಅವರವರ ಈ ಶಿಶಿಲ ಶಾಲೆಯನ್ನು ಬಹಳ ಪ್ರೀತಿಸ್ತಾ ಇದ್ದಾರೆ ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ನೀವೆಲ್ಲರೂ ನಿಮ್ಮ ಮಕ್ಕಳ ನೃತ್ಯವಿರ್ಬೋದು ಅಥವಾ ಈಗಾಗಲೇ ಯಕ್ಷಗಾನ ಪ್ರದರ್ಶನ ಕೂಡ ಅದು ನನಗೆ ಭಾಳ ಸಂತೋಷ ತಂದಿತ್ತು. ನಾನು ಒಂದು ವಾರದ ಹಿಂದೆ ಇಲ್ಲಿ ಬರುವಾಗ ಇಲ್ಲಿ ಯಕ್ಷಗಾನದ ಪ್ರಾಕ್ಟೀಸ್ ಆಗ್ತಾಯಿತ್ತು. ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಅವರಿಗೆ ಅಭಿರುಚಿಯನ್ನು ಕೊಟ್ಟು ನಮ್ಮ ಕಲೆಯನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಅಧ್ಯಾಪಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮಾಡಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇಂಥ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಪ್ರತಿ ವರ್ಷ ಇನ್ನು ಮುಂದಕ್ಕೆ ಖಂಡಿತ ನಡೀತದೆ ಅಂತ ಆಶಾಭಾವನೆಯನ್ನು ಇಟ್ಟುಕೊಂಡು ನನ್ನನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಗೌರವ ಕೊಟ್ಟದಕ್ಕಾಗಿ ಎಲ್ಲ ಊರಿನವರಿಗೆ, ವಿದ್ಯಾಭಿಮಾನಿಗಳಿಗೆ ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕ ವೃಂದವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 5 ನಿಮಿಷಗಳ ಹಿಂದೆ ನಾವಿಟ್ಟ ವಸ್ತು ಮೊಬೈಲ್ ಫೋನ್ ಕೀಯೋ ಯಾವುದು ಈ ಹೊತ್ತಿಗೆ ನಮಗೆ ಎಲ್ಲಿಟ್ಟಿದ್ದೇವೆ ಅಂತ ನೆನಪಿರುವುದಿಲ್ಲ. ಆದರೆ ನಮ್ಮ ಬಾಲ್ಯದ ನೆನಪು ಯಾವಾಗಲೂ ನಮಗೆ ಸದಾ ಸ್ಮರಣೀಯವಾಗಿರುವಂಥದ್ದು. ಅಂಥದ್ರಲ್ಲಿ ಶ್ರೀಯುತರು ತಮ್ಮ ಬಾಲ್ಯದ ಸವಿ ನೆನಪಿನ ಬುತ್ತಿಯಿಂದ ಹಲವಾರು ಸಿಹಿ ಘಟನೆಗಳನ್ನು ಮೊಗೆದು ನಮಗೆ ಉಣಬಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಶಿಶಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸುದೀನ್ ಡಿ ಇವರು ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಹಲೋ, ಹರಿ ಓಂ, ಹರಿ ಓಂ, ಹರಿ ಓಂ. ಸರಕಾರಿ ಹಿರಿಯ ಉನ್ನತೀಕರಿಸಿದ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನದ ಸಭಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ STMCಯ ಅಧ್ಯಕ್ಷರೇ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊಂಟೆತರ್ಕ ಸಿಬಾಜೆ ಇದರ ಆಡಳಿತ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ರಾಘವೇಂದ್ರ ನಾಯಕ್ ಅವರೇ, ಪಂಚಾಯತ್ನ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಮತ್ತು ಮುಖ್ಯ ಗುರುಗಳೇ, ಸರಕಾರಿ ಹಿರಿಯ ಉನ್ನತೀಕರಿಸಿದ ಶಾಲೆಯ ಈ ಪ್ರತಿಭಾ ಸಂಚಲನದ ಈ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲ ಗ್ರಾಮಸ್ಥರು, ಪ್ರಾರಂಭದಲ್ಲಿ ಮಾಜಿ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಜೂನ್ ತಿಂಗಳಲ್ಲಿ ಕಟ್ಟಡದ ಉದ್ಘಾಟನೆ ಆಗ್ತದೆ ಅಂತ ಹೇಳಿ. ಕಾರಣ ಇಷ್ಟೇ, ಡಿಸೆಂಬರ್ ತಿಂಗಳಲ್ಲಿ ನಡಿಬೇಕಾದಂಥ ಪ್ರತಿಭಾ ಸಿಂಚನ ಹೊಸ ವರ್ಷದ ಈ ದಿನ ನಡೆದಿದೆ. ಹಾಗಾಗಿ ಇದೇ ವರ್ಷದ ಮತ್ತೊಂದು ದಿನ ಇದೇ ಅಂಗಣದ ಮುಂದೆ ಶಿಶಿಲ ಗ್ರಾಮದ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಊರವರ ಸಹಕಾರದಿಂದ ಮೂರು ಕಟ್ಟಡವುಳ್ಳಂಥ ಸರಕಾರಿ ಉನ್ನತೀಕರಿಸಿದ ಶಾಲೆ ನಿರ್ಮಾಣ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಹೊಸ ಕಟ್ಟಡದ ನಿರ್ಮಾಣಕ್ಕಾಗಿ ಅನೇಕ ದಾನಿಗಳು 2 ಲಕ್ಷ, 1 ಲಕ್ಷ ಹೀಗೆ ಅನೇಕ ಧನ ಸಹಾಯವನ್ನು, ಅದೇ ರೀತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳಿಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಇಟ್ಟು ನಮ್ಮ ಈ ಕನಸಿಗೆ ಉತ್ಸಾಹವನ್ನು ತುಂಬಿದ್ದೀರಿ. ಅದೇ ರೀತಿಯಲ್ಲಿ ರಾಘವೇಂದ್ರ ನಾಯಕರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಮರೆತಿರುವಂತ ಕಾಡ್ತಾರೆ. ಅವರ ಮುತುವರ್ಜಿಯಲ್ಲಿ ಪುತ್ತೂರು ಲೋಟ್ರಿ ಕ್ಲಬ್ನವರ ಮಾತುಕತೆಯ ಮೂಲಕ ಅವರ ಜೊತೆ ಮಾತುಕತೆ ಮಾಡಿ ಶಾಲಾ ಕಟ್ಟಡದ ನಿರ್ಮಾಣಕ್ಕಾಗಿ 5 ಲಕ್ಷದ ದೇಣಿಗೆಯನ್ನು ನೀಡ್ತೇವೆ ಅಂತ ಹೇಳಿ ಕೊಡುವಂಥ ಭರವಸೆಯನ್ನು ರಾಘವೇಂದ್ರ ನಾಯಕರವರು ನಮಗೆ ಹೇಳಿರುತ್ತಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಸರಕಾರಿ ಉನ್ನತೀಕರಿಸಿದ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ 8ನೇ ತರಗತಿಯ ಮೊದಲ ವಿದ್ಯಾರ್ಥಿಯಾಗಿ 1ರಿಂದ 8ನೇ ತರಗತಿಯ ತನಕ ವಿದ್ಯಾಭ್ಯಾಸ ಮಾಡಿದಂಥ ನೆನಪುಗಳು ನನ್ನದು. ಶಾಲೆಯ ಎಲ್ಲ ಕನಸುಗಳಲ್ಲೂ ನಾನು ಕೂಡ ಪಾಲುದಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಅನೇಕ ಕನಸುಗಳನ್ನು ಹೊತ್ತು ಸರಕಾರಿ ಶಾಲೆಗೆ ಬರ್ತಾರೆ. ಪೋಷಕರು ಖಾಸಗಿ ಶಾಲೆಯ ಕಡೆ ಗಮನ ಕೊಟ್ಟಾಗಲೂ ಕೂಡ ಈ ಸಂದರ್ಭದಲ್ಲಿ ಸರಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳಿಸಿ ಅತ್ಯಂತ
ಉತ್ತಮ ಗುಣಮಟ್ಟದ ಅಂದರೆ ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ಕೂಡ ಶಿಶಿಲ ಶಾಲೆಯನ್ನು ಈಗಲೂ ಕೂಡ ಹೆಚ್ಚಿನ ಜನ ಗೌರವಿಸ್ತಾರೆ, ಗುರುತಿಸ್ತಾರೆ ಅಂತ ಹೇಳಿದರೆ ಅದು ಸರಕಾರಿ ಶಾಲೆಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವರದಿ ವಾಚನದ ಸಂದರ್ಭ ಶಾಲಾ ಶಿಕ್ಷಕರು ಶೌಚಾಲಯದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಗ್ರಾಮ ಪಂಚಾಯತ್ನ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಖಂಡಿತವಾಗಲೂ ಶೌಚಾಲಯದ ನಿರ್ಮಾಣವನ್ನು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಪೋಷಕರು ಅನೇಕ ಕನಸುಗಳನ್ನು ಹೊತ್ತು ಸರಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳಿಸ್ತಾರೆ. ಆದರೆ ಸರಕಾರಿ ಶಾಲೆಗಳು ಕೂಡ ಮುಂದೆ ಉತ್ತಮ ಪ್ರಜೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಈಗ ನ್ಯೂಯಾರ್ಕ್, ಲಂಡನ್ ಹೀಗೆ ನಾವು ವಿದ್ಯಾರ್ಥಿಗಳನ್ನು ಹೇಗೆ ಗುರುತಿಸಿದ್ದೇವೆ ಅಂತ ಹೇಳಿದರೆ, ಹೊಸ ಕಟ್ಟಡದ ನಿರ್ಮಾಣದ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆವು. ಆ ಸಂದರ್ಭದಲ್ಲಿ ಸುಮಾರು 500ರಿಂದ 1000ವರೆಗೆ ಹಳೆ ವಿದ್ಯಾರ್ಥಿಗಳ ಒಂದು ತಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಅನೇಕರು ಶಿಶಿಲ ಶಾಲೆಯಲ್ಲಿ ಕಲಿತು ಲಂಡನ್ನವರೆಗೂ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ತಿರುವಂಥದ್ದು ಈ ಶಿಶಿಲ ಶಾಲೆಗೆ ಹೆಮ್ಮೆಯಂಥ ವಿಚಾರ. ಪೋಷಕರಲ್ಲಿ ಒಂದು ಮನವಿ, ಯಾಕೆಂತ ಹೇಳಿದರೆ ತಮ್ಮ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣುವುದು ಯಾವತ್ತೂ ತಪ್ಪಲ್ಲ. ಆ ಕನಸಿನ ಮೂಲಕವೇ ಆ ವಿದ್ಯಾರ್ಥಿ ಜೀವನವನ್ನು ಬೆಳೆಸಬೇಕು. ಆದರೆ ಯಾವುದೇ ಉತ್ತಮ ಭಾರತೀಯ ಪ್ರಜೆ ಆಗುವ ಕಡೆಗೆ ಅವನು ಮುನ್ನುಡಿ ಇಟ್ಟರೆ ಖಂಡಿತ ಅದರಲ್ಲಿ ಯಶಸ್ಸು ಆಗ್ತಾನೆ. ಯಾಕೆಂತ ಹೇಳಿದರೆ ಕೊರೋನಾದ ಸಂದರ್ಭದಲ್ಲಿ ಹಟ್ಟಿಯಲ್ಲಿದ್ದ ದನಗಳೇ ನೆನಪಾದದ್ದು, ತೋಟದಲ್ಲಿದ್ದ ಅಡಿಕೆ ನೆನಪಾದದ್ದು. ಹಾಗಾಗಿ ಕೃಷಿಯನ್ನು ನಂಬಿಕೊಂಡು ಬದುಕಿರುವಂಥ ಶಿಶಿಲದಲ್ಲಿ ಕೃಷಿ ಕೂಡ ಪವಿತ್ರವಾದಂಥ ಜೀವನವನ್ನು ನಡೆಸಿಕೊಂಡು ಉತ್ತಮ ಭವಿಷ್ಯ ವಿದ್ಯಾರ್ಥಿಗಳಿಗೆ ದೊರಕಲಿ ಅಂತ ಹೇಳುವಂಥ ಆಶಯವನ್ನು ಬಯಸ್ತಾ ಪ್ರತಿಭಾ ಸಿಂಚನದ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಂಡು, ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನ, ಭಜನೆ, ನೃತ್ಯ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ನಮ್ಮ ಶಾಲೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮಿ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿಯ ಮೊದಲ ಬ್ಯಾಚಿನ ವಿದ್ಯಾರ್ಥಿ, ನಮ್ಮ ಶಿಶಿಲ ಗ್ರಾಮದ ಪ್ರಥಮ ಪ್ರಜೆ, ಶಿಶಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧೀನ್ರವರಿಗೆ ಧನ್ಯವಾದಗಳು. ಈಗಾಗಲೇ ಸುಧೀನ್ ಅವರು ಹೇಳಿದ ಹಾಗೆ 5 ಲಕ್ಷ ರೂಪಾಯಿ ಅಂತ ಹೇಳಿದರೆ ನಮ್ಮ ಊರಿನವರಾದ ಮನೋಹರ್ ಗೋಖಲೆ ಅವರು, ಶ್ರೀಯುತ ಮನೋಹರ್ ಗೋಖಲೆ ಈ ಶಾಲೆಯ ಹಳೆ ವಿದ್ಯಾರ್ಥಿ, ಸದ್ಯಕ್ಕೆ ಈಗ ಬೆಂಗಳೂರಲ್ಲಿ ಇರುವಂಥವರು. ಅವರು ನಮ್ಮ ಪುತ್ತೂರು ರೋಟರಿ ಕ್ಲಬ್ ಮೂಲಕ ಆ 5 ಲಕ್ಷವನ್ನು ಕೊಡುವಂಥ ಭರವಸೆಯನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಶ್ರೇಯಸ್ಸು ಶ್ರೀಯುತ ಮನೋಹರ್ ಗೋಖಲೆ ಅವರಿಗೆ ಹೋಗಬೇಕು. ಅವರಿಗೆ ನಮ್ಮ ಊರಿನವರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಕವಿ ಮನಸ್ಸಿನ ಶ್ರೀ ಮನೋಹರ್ ಎಂ ಗೋಖಲೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ದೊಡ್ಡ ಕೈ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿಸ್ತೇವೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಕಾರ್ಯಕ್ರಮ ನಮ್ಮ ಶಾಲಾ ಅತಿಥಿ ಶಿಕ್ಷಕಿಯಾದ ಶ್ರೀಮತಿ ಮಮತಾ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆಗಳು. 2024-25ನೇ ಸಾಲಿನ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ವಂದನಾರ್ಪಣೆ ಅರ್ಪಿಸುವ ಮಧುರ ಕ್ಷಣವಿದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಗುರು ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಹಿರಿಯರನ್ನು ನಮಸ್ಕರಿಸುತ್ತಾ ಈ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಸುಧೀನ್ ಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸಿರುತ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಾದಂತಹ ಸಂದೀಪ್
ಗೌಡ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಪಂಚಾಯತ್ ಸದಸ್ಯರುಗಳಾದಂತಹ ಶ್ರೀಮತಿ ಲಲಿತಾ ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಪಂಚಾಯತ್ ಸದಸ್ಯರಾದ ಇನ್ನೋರ್ವ ವ್ಯಕ್ತಿ ಶ್ರೀಮತಿ ಕಮಲಾಕ್ಷಿ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿರುವಂತಹ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕರುಣಾಕರ ಅಡ್ಡಹಳ್ಳ ಇವರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ರಾಘವೇಂದ್ರ ನಾಯಕ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲಾ ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಗೌಡ ಬಿ ಇವರಿಗೆ ತುಂಬ ಹೃದಯದ ವಂದನೆಗಳು. ನಮ್ಮ ಶಾಲಾ ಮೇಲು ಉಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಇವರಿಗೂ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸುತ್ತೇನೆ. ಹಾಗೆಯೇ ಶಾಲೆಯ ಸದಾ ಏಳಿಗೆಯನ್ನು ಬಯಸುವ ನಮ್ಮ ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನಾ ಬಿ ಇವರಿಗೆ ಗೌರವಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ನೆರೆದಿರುವ ನಮ್ಮ ಶಾಲಾ ಪುಟಾಣಿ ಮಕ್ಕಳು, ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಹಳೆ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕವಾದಂತಹ ವಂದನೆಯನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೋಷಕರು, ವಿದ್ಯಾಭಿಮಾನಿಗಳು ಹಾಗೂ ಗ್ರಾಮಸ್ಥರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮಕ್ಕಳ ಕಲಿಕೆ ಮತ್ತು ಆಟೋಟ ಸ್ಪರ್ಧೆಗಳಿಗೆ ಬಹುಮಾನದ ದೇಣಿಗೆಯನ್ನು ನೀಡಿರುವ ನಮ್ಮ ಶಾಲಾ ಶಿಕ್ಷಕ ವೃಂದದವರಿಗೂ ತುಂಬ ಹೃದಯದ ವಂದನೆಗಳು. ಇಂದಿನ ಕಾರ್ಯಕ್ರಮದ ಯಕ್ಷಗಾನಕ್ಕೆ ಸಿಂಹಾಸನ, ಉಯ್ಯಾಲೆ ಹಾಗೂ ರಾಳದ ವ್ಯವಸ್ಥೆಯನ್ನು ಒದಗಿಸಿರುವ ಗಂಗಾಧರ ಬದಿಗುಡ್ಡೆ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಡುಗೆ ಸಿಬ್ಬಂದಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮ ನೆರವೇರಲು ಶ್ರಮದಾನದಲ್ಲಿ ಪಾಲ್ಗೊಂಡ ಎಲ್ಲ ಪೋಷಕ ಬಂಧುಗಳಿಗೂ ಹಾಗೂ ವಿದ್ಯಾಭಿಮಾನಿಗಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಡುವ ರಮೇಶ ಬೈರಕಟ್ಟ, ಚಂದನ ಹಾಗೂ ಸಂಧ್ಯಾ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಚಾಮುಂಡೇಶ್ವರಿ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ 2-3 ದಿನಗಳಿಂದ ಶಾಲಾ ವಾರ್ಷಿಕೋತ್ಸವದ ಪೂರ್ವ ತಯಾರಿಯಲ್ಲಿ ತೊಡಗಿರುವ ಕುಟ್ಟಿ ಯಾನೆ ಹರೀಶ ಬಂಗ್ಲೆ ತಡ್ಕ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶಾಲಾ ಮಕ್ಕಳಿಗೆ ವರ್ಷಂಪ್ರತಿ ಕುಡಿಯಲು ಬಾವಿ ನೀರನ್ನು ಒದಗಿಸುತ್ತಿರುವ ಪದ್ಮಯ್ಯ ಗೌಡ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಕ್ಷಗಾನ ತರಬೇತಿಗೆ ಮದ್ದಳೆ ನೀಡಿ ಸಹಕರಿಸಿದ ತಾರಾ ಚಿಪ್ಲೋನ್ಕರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಾಚಾರಕರಾಗಿ ಹಾಗೂ ವಾಹನ ವ್ಯವಸ್ಥೆ ನೀಡಿ ಸಹಕರಿಸಿದ ರಾಧಾಕೃಷ್ಣ ಗೊತ್ತು ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಊಟದ ವ್ಯವಸ್ಥೆಯನ್ನು ಆಯೋಜಿಸಿದ ಸೌತಡ್ಕ ಮಹಾಗಣಪತಿ ಕ್ಷೇತ್ರದ ಭಕ್ತಾಭಿಮಾನಿಯಾದ ದಿನೇಶ ಮೆಹಂದಳೆ ಮತ್ತು ಬಳಗದವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಇವರಿಗೆ ಸಹಕರಿಸಿದ ನಮ್ಮ ಶಾಲಾ
ಗೌರವ ಶಿಕ್ಷಕಿಯಾದ ಶ್ರೀಮತಿ ಸುಮಿತ್ರಾ ದಾಮ್ಲೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವೇದಿಕೆಯ ಹೂವಿನ ಅಲಂಕಾರವನ್ನು ಮಾಡಿಸಿದ ವಾಮನ ದಾಮ್ಲೆ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವು ಚಂದಗಾಣಿಸಬೇಕಾಗಿ ಮೊದಲಿನಿಂದ ಕೊನೆಯವರೆಗೂ ಇದ್ದು ಎಲ್ಲ ನಿರ್ವಹಣೆಯನ್ನು ಮಾಡಿದ ಮಾಧ್ಯಮ ಪ್ರತಿನಿಧಿಗಳಿಗೂ ಹಾಗೂ ಫೋಟೋಗ್ರಾಫರ್ ಇವರಿಗೂ ಕೂಡ ವಂದನೆಗಳು. ಶಾಲಾ ವಾರ್ಷಿಕೋತ್ಸವದ ತಯಾರಿಗೆ ಸಹಕರಿಸಿದ ಸುಗುಣ ಮೇಡಮ್, ಗಿರಿಜಾ ಮೇಡಮ್, ಅಂಬಿಕಾ ಮೇಡಮ್ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ಇಂದಿನ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯವನ್ನು ನೀಡಿರುವ ಪೋಷಕರು ಹಾಗೂ ವಿದ್ಯಾಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಶಾಲಾ ವಾರ್ಷಿಕೋತ್ಸವ ಸುಸೂತ್ರವಾಗಿ ನಡೆಯಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಊರ ಪರವೂರ ವಿದ್ಯಾಭಿಮಾನಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಧನ್ಯವಾದ. ವಿಶೇಷವಾಗಿ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀಡುತ್ತಿರುವಂತಹ ಸುದ್ದಿವಾಹಿನಿ ತಂಡಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವೇದಿಕೆ ಸಭಾ ಕಾರ್ಯಕ್ರಮವನ್ನು ಮುಗಿಸಲು ತಮ್ಮೆಲ್ಲರ ಅನುಮತಿಯನ್ನ ಕೋರುತ್ತಿದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಅಂಗನವಾಡಿ ಹಾಗೂ ಶಾಲಾ ಪುಟಾಣಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ಈ ಒಂದು ಸುಂದರವಾದ ಕಾರ್ಯಕ್ರಮದ ನಿರ್ವಹಣೆಗಾಗಿ ನಾವೊಂದು ಅದೃಷ್ಟ ಚೀಟಿ ಯೋಜನೆಯನ್ನ ಮಾಡಿದ್ದೇವೆ. ತಾವೆಲ್ಲರೂ ಇದನ್ನು ಗಮನಿಸಿದ್ದೀರಿ. ತಮ್ಮೆಲ್ಲರ ಬಳಿಗೆ ನಮ್ಮ ಸ್ವಯಂ ಸೇವಕರು ಈ ಅದೃಷ್ಟ ಚೀಟಿಯನ್ನ ಮಾರಾಟ ಮಾಡಲಿಕ್ಕಾಗಿ ಬರ್ತಾರೆ. ದಯವಿಟ್ಟು ಸಹಕರಿಸಿ. ಅದೃಷ್ಟ ಚೀಟಿಯನ್ನ ತಾವೆಲ್ಲರೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡು ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ನಮ್ಮ ಶಾಲಾ ವಾರ್ಷಿಕೋತ್ಸವ ಅತ್ಯಂತ ಸಂಭ್ರಮದಿಂದ ನೆರವೇರಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಿದ್ದೇವೆ. ದಯವಿಟ್ಟು ಸ್ವಯಂ ಸೇವಕ ಬಾಂಧವರು ವೇದಿಕೆಯನ್ನ ಸಜ್ಜುಗೊಳಿಸಬೇಕಾಗಿ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಪ್ರತಿಭಾ ಸಿಂಚನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಹಾಯಾರ್ಥವಾಗಿ ಸಹಾಯಧನ ನೀಡುವಂತಹ ದಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ತಮಗಾಗಿ ವೇದಿಕೆಯ ನೇರ ಎದುರುಗಡೆ ಪ್ರವೇಶದ್ವಾರದ ಬಳಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಶ್ರೀಮತಿ ಸುಗುಣ ಮೇಡಮ್ ಹಾಗೆ ನಮ್ಮ ಶಾಲೆಯ ಹಳೆಯ ಟೀಚರ್ ಆದಂತಹ ಶ್ರೀಮತಿ ಗಿರಿಜಾ ಮೇಡಮ್ ರವರು ತಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಉದಾರ ದೇಣಿಗೆಯನ್ನ ಅವರಲ್ಲಿ ನೀಡಿ ರಸೀದಿಯನ್ನ ಪಡೆದು ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮ ಶಾಲಾ ಹಾಗೂ ಅಂಗನವಾಡಿ ಪುಟಾಣಿಗಳ ಪುಟ್ಟ ಹೆಜ್ಜೆಗಳ ಪ್ರದರ್ಶನ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ಈ ಪುಟಾಣಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಸಾಣೆಯನ್ನು ಹಿಡಿದಂತ, ನುಣುಪುಗೊಳಿಸಿದಂತ, ಮೆರುಗು ನೀಡಿದಂತಹ ನೃತ್ಯ ಗುರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಕೂಡ ಪ್ರಥಮವಾಗಿ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ಗೌರವಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ರವರು ನಡೆಸಿಕೊಡ್ಲಿಕ್ಕಿದ್ದಾರೆ. ತಾವೆಲ್ಲರೂ ಈ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಉಪಸ್ಥಿತರಿದ್ದು ವೇದಿಕೆಯಲ್ಲಿ ನಡೆಯುವಂತಹ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಗೊಳ್ಳಲಿರುವಂತಹ ನೃತ್ಯ ಗುರುಗಳಿಗೆ ತಮ್ಮೆಲ್ಲರ ಕೈ ಚಪ್ಪಾಳೆಯ ಗೌರವವನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಬೆಳ್ತಂಗಡಿ ತಾಲೂಕು ಇದರ ಪ್ರತಿಭಾ ಸಿಂಚನದ ಪ್ರಯುಕ್ತ ಸಹಾಯಧನ ಕೂಪನ್ ಅನ್ನ ಈಗಾಗಲೇ ನಮ್ಮ ಸ್ವಯಂ ಸೇವಕರು ಪ್ರೇಕ್ಷಕರ ಬಳಿ ತರ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ವೀಕರಿಸಿ. ಕೇವಲ 20 ರೂಪಾಯಿಯ ಒಂದು ಕೂಪನ್ ನಿಂದ ನಮ್ಮೆಲ್ಲರ ಅದೃಷ್ಟ ಬದಲಾಗಬಹುದು. ಅದೃಷ್ಟ ಬದಲಾಗದೇ ಇದ್ದರೂ ಚಿಂತೆ ಇಲ್ಲ. ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಡೀಲಿಕ್ಕೆ ನಮ್ಮ ಪುಟ್ಟ ಸಹಕಾರ ಈ ಮೂಲಕ ನೀಡಬೇಕಾಗಿ ವಿನಂತಿಸ್ತೇವೆ.
ದಯವಿಟ್ಟು ಪ್ರೇಕ್ಷಕರು ಗಮನಿಸಿ. ಈಗ ಅಂಗನವಾಡಿ ಹಾಗೂ ಶಾಲಾ ಪುಟಾಣಿಗಳ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಮೊದಲು ದಯವಿಟ್ಟು ಎಲ್ಲ ಪ್ರೇಕ್ಷಕರು ಅಥವಾ ಊಟ ಮಾಡಲು ಬಾಕಿ ಇದ್ದವರು ದಯವಿಟ್ಟು ಮೇಲಿನ ಶಾಲೆಯ ಅಂಗಣಕ್ಕೆ ತೆರಳಿ ಊಟವನ್ನ ಮಾಡಬೇಕಾಗಿ ವಿನಂತಿಸ್ತೇವೆ. ಬಳಿಕ ನಾವು ಊಟದ ಕೌಂಟರನ್ನ ಮುಚ್ಚಲಿದ್ದೇವೆ. ಅದಕ್ಕಾಗಿ ಆದಷ್ಟು ಬೇಗ ನಾವೆಲ್ಲರೂ ಹೋಗಿ ನಮ್ಮ ಊಟದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರೋಣ. ನಂತರ ಕುಳಿತಲ್ಲಿಂದ ಏಳಲಿಕ್ಕಿಲ್ಲ. ಪುಟಾಣಿ ಮಕ್ಕಳ ನೃತ್ಯ ಈ ವೇದಿಕೆಯಲ್ಲಿ ನಡಿಲಿಕ್ಕಿದೆ. ಅದರ ಕಾರ್ಯಕ್ರಮದ ಮಧ್ಯದಲ್ಲಿ ಗುರುಗಳ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ ಎನ್ನುವಂತ ಮಾಹಿತಿ ಬಂದಿದೆ. ಅದಕ್ಕಾಗಿ ಇಂದಿನ ಈ ನೃತ್ಯ ಕಾರ್ಯಕ್ರಮವನ್ನ, ನೃತ್ಯ ವೈಭವದ ಕಾರ್ಯಕ್ರಮವನ್ನ ನಮ್ಮ ದಕ್ಷಿಣ ಕನ್ನಡದ ತುಳುನಾಡಿನ ತಾಯಿ ಭಾಷೆ ತುಳುವಿನ ಸೊಗಡಿನಲ್ಲಿ ನಮ್ಮೆಲ್ಲರ ಮುಂದೆ ನಿರೂಪಣೆ ಮಾಡಲಿದ್ದಾರೆ ನಮ್ಮ ತಾರಾ ನಿರೂಪಕಿಯಾದಂತಹ ಕುಮಾರಿ ಚಂದನ ಬದಿಗುಡ್ಡ ಇವರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನಲನ ಅಧಿಪತಿಯಾಯಿ ನಂಚಿನ ಆನೆ ಮೋನೆದ ಗಣಪತಿ ದೇವರನ್ನು ಸುರುಕಾದ ನಮ್ಮ ದುಂಬತ್ತದಿ ಒಂದು ಅಂಚನೆ ನಮ್ಮ ಗ್ರಾಮ ದೇವರಾಯ ನಂಚಿನ ಶ್ರೀ ಶಿಶಿಲೇಶ್ವರ ದೇವರಿಗೆ ನೀಟಪ್ಪ ಅಡ್ಡಬೂರೊಂದು ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಣಿಗೆ ತಂದೆ ಗಡಿ ಕೊರ್ಪಿನ ಕಡಲು ನಡುಟುಂಡು ಈ ನಮ್ಮ ಪೊರ್ಲ ತೊಳುವ ನಾಡು. ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮಿರ್ನ ಕೊಡರಿದ ಪೆಟ್ಟದ ಶಕ್ತಿದ ಮಣ್ಣದ ನಾಡಿಗೆ ಪಚ್ಚೆ ಸಿರಿಟು ನಾಗ ನಡಿತ ಸರ್ಪ ಜಡಿತ ಪಂಚವರ್ಣದ ಪಂಚೋಡಿ ಮಣ್ಣದ ಕಮ್ಮೆನದ ನಾಡಿಗೆ ಈ ನಮ್ಮ ತುಳುವ ನಾಡು. ನಾಗರಾಧನೆ ಭೂತಾರಾಧನೆ ಆಶ್ಲೇಷ ಬಲಿ ಕುಟ್ಟಿದೊಣ್ಣೆ ಚೆನ್ನಮಣೆ ಇಂಚಿತ್ತಿನ ಸಾರ ಸಾರ ರೀತಿದ ಗೊಬ್ಬುಲು ಸಂಸ್ಕೃತಿಲು ಇಪ್ಪುನಂಚಿನ ನಾಡುವ ಒಂದು ಕೆಂಡ ಅವು ನಮ್ಮ ತುಳುವ ನಾಡಿಗೆ. ಇಂಚಿತ್ತಿನ ಈ ಮಣ್ಣಡು ಮುಂಡ ಉರಿತದ ಗಂಧ ಪಾಡಾದು ಪೇರನು ನೀರದ ಲೆಕ್ಕ ಮೆರೆಪಾದು ಪೊಯ್ಯದ ಪುದೇನು ಮಾಯೊಡು ತುಂಬೊಂದು ಪೂತ ಪುದೇನು ಸಂಸಾರಗ ಪಟ್ಟೊಂದು ನಂಬಿ ನಕ್ಲಿಗೆ ಇಂಬು ಕೊರ್ದು ಗೆಂಡದ ಬರ್ಸಗ ಕರ್ಬದ ಕೊಡೆಯಾದು ಕಂಚಿದ ಕೋಟೆಗೆ ಕರ್ಬದ ಬೇಲಿಯಾದು ರಾಣಿ ಕಾಲುಡು ತನ್ನ ಉಂಗುಷ್ಟನು ಊರುದು ನಂಬಿ ಭಕ್ತರಿಗೆ ನಂದನದ ಬಿತ್ತಲುದ ಲೆಕ್ಕ ಕಾಪುದೀತ ಕಾತೊಂದು ಬೈದಿನ ಮಾತ ಸತ್ಯಲೆಲ್ಲ ಮನಸಾರೆ ಎನ್ಯೊಂದು ಅಂಚನೆ ಮೂಡಾಯಿ ಪಡ್ಡಾಯಿ ತೆಂಕಾಯಿ ಬಡಕಾಯಿ ನಾಲು ದಿಕ್ಕಡ್ಲ ನೆಲೆಯಾಯಿ ನಂಚಿನ ಮಾತ ಇಷ್ಟಾರ್ಥ ಶಕ್ತಿಲೆಲ್ಲ ನೆನವರಿಕೆ ಮಲ್ತೊಂದು ಅಂಚನೆ ಕಲಾ ಮಾತೆ ಶಾರದಿನ ಆಶೀರ್ವಾದನ ನಟ್ಟೊಂದು ಇನಿತ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮನ ಸುರು ಮಲ್ಪರ ನಿಖಲೆಡ ಮಾತೆರಡಲ ಅನುಭವಕ್ಕೇನೊಂದು ಇನಿತ ಈ ಒಂಜಿ ಕಾರ್ಯಕ್ರಮಕ್ಕೆ ನಿಖಲೆನ ಮಾತೆರೆಲ್ಲ ಮೋಕೆಡಿ ಎದ್ಕೊನೊಂದುಲ್ಲೆ ಯಾನ ಚಂದನ ಅಂಚನೆ ಇನಿತ ಒಂಜಿ ದಿನಟ್ ಉಂದುವೆ ನಮ್ಮ ವೇದಿಕೆಡೆ ಶ್ರೀ ವಿಠಲ ಹೆಬ್ಬರ್ ಸರ್ ಮೇರ್ನ ಒಂಜಿ ನೇತೃತ್ವಡ್ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ನಡಪರ ಉಂಡು ಅಂಚನೆ ಇತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ಸುರುಮಲ್ತೊಂದುಲ್ಲ ಸುರುಕಾದು ಇತ್ತ ನಿಕ್ಲೇನು ಮಾತೆರೆಲ್ಲ ಸ್ವಾಗತ ನೃತ್ಯದ ಮೂಲಕ ಎದ್ಕೊನರ ಬರೊಂದುಲ್ಲೆರು ಸನ್ಮೈ ಬುಕ ಬಳಗದಕ್ಲೆ ನಿಕ್ಲು ಮಾತೆರ್ಲ ಜೋರಾಯಿನ ಕೈ ತಾಟಿದ ಮೂಲಕ ಮೊಕ್ಲೆನ ವೇದಿಕೆಗೆ ಎದ್ಕೊನಡು ಪಂದು ಕೇನೊಂದುಲ್ಲೆ. स्वागत सुमांजलि दिए
ಸುಸ್ವಾಗತ ಸುಮಾಂಜಲಿದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಸ್ವಾಗತ ಸುಮಾಂಜಲಿ ದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಅಹರೋನು ಮಲಿನಿ ಪಿಲುವ ಬಡಿನ ಅಹರೋನು ಮಲಿನಿ ಪಿಲುವ ಬಡಿನ ನಿರಂತರ ಯಾಜಕುಡ ನಿರಂತರ ಯಾಜಕುಡ ಸ್ವಾಗತ ಸುಮಾಂಜಲಿ ದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಪದ ಸದ ಕಾಂತ ಕಾಂತ ಗರಿ ಸ ಸ ಸ ಸರಿ ಸ ದ ದ ದ ದ ಸ ದ ಪ ಸುಮಾಂಜಲಿ ದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಸ್ವಾಗತ ಸುಮಾಂಜಲಿ ದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಅಹರೋನು ಮಲಿನಿ ಪಿಲುವ ಬಡಿನ ಅಹರೋನು ಮಲಿನಿ ಪಿಲುವ ಬಡಿನ ನಿರಂತರ ಯಾಜಕುಡ ನಿರಂತರ ಯಾಜಕುಡ ಸ್ವಾಗತ ಸುಮಾಂಜಲಿ ದಿಯೇ ಸುಸ್ವಾಗತ ಸುಮಾಂಜಲಿ ದಿಯೇ ಬಾರಿ ಒಂಜಿ ಪೊರ್ಲುದ ಸ್ವಾಗತ ನೃತ್ಯದ ಮೂಲಕ ನಮ್ಮನ ಮಾತರೆಲ್ಲ ಎದ್ಕೊಂಡಂಚಿನ ಜೋಕ್ಲೆಗ್ ಸೊಲ್ಮೆಲು ನನ್ನ ದುಂಬಗ್ ನಮ್ಮಮ್ಮ ಪನ್ಪಿನ ನೃತ್ಯದ ಮೂಲಕ ನಮ್ಮನ ಮಾತರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೆರ್ ಮನ್ವಿತಾ ಬುಕ ಬಳಗ ಮುಕ್ಲೆಗ್ ಜೋರಾಯಿನ ಕೈತಾಟಿದ ಮೂಲಕ ವೇದಿಕೆಗೆ ಎದ್ಕೊನೊಡು ಪಂದಕೇನೊಂದುಲ್ಲೆ ನೀಡಿರಮ್ಮ ಭಾಗ್ಯಾನ ಬೇಡಿರಮ್ಮ ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ನಮ್ಮಮ್ಮ
ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ನಮ್ಮಮ್ಮನಿಗೆ ಮಗಳಮ್ಮ ಮಗಳಮ್ಮ, ಈ ಗಂಗಮ್ಮ ನಮ್ಮಮ್ಮನಿಗೆ ಚೊಚ್ಚಲ ಮಗಳಮ್ಮ ಗೋ ತೆಚ್ಚಲ ಮಗಳಮ್ಮ. ಆ ಮಂಜಮ್ಮ ನಮ್ಮಮ್ಮನಿಗೆ ತಂಗ್ಯಮ್ಮ ತಂಗ್ಯಮ್ಮ, ಈ ಗಾಯಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಬಿಟ್ಟಿರದವಳಮ್ಮ. ನಮ್ಮ ಅಮ್ಮ ಎಂದು ಎಲ್ಲೂ ಮೇಲೂ ಕೀಳು ಮಾಡಿಲ್ಲ, ಮಕ್ಕಳಾಗಿ ನಾವು ಅವಳ ಲಾಲಿ ಹಾಡಬೇಕಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಬಾರಿ ಪೊರ್ಲುದ ನೃತ್ಯದ ಮೂಲಕ ಭೂಮಿದ ಅಪ್ಪಿನ ಸುಗೀತಿನ ವಿದ್ಯಾರ್ಥಿಲೆಗ್ ಉಡಲ್ ದಿಂಜಿ ಸೊಲ್ಮೆಲು ನನ್ನ ದುಂಬಾಗ್ ಮಲ್ಲಿ ಮಲ್ಲಿ ಮಿಂಚುಳ್ಳಿ ಪನ್ಪುನ ಪದ್ಯಗ್ ಪಜ್ಜದ ಮಿತ್ ಪಜ್ಜದ ಇವರ ಬರೊಂದುಲ್ಲಿರ್ ನಮ್ಮ ಅಂಗನವಾಡಿದ ಪುಟಾಣಿ ಜೋಕುಲು. ಶಿಶಿಲ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವಕ್ಕೆ ಇಂದಿನ ತನಕ ಉದಾರ ದೇಣಿಗೆ ನೀಡಿದವರ ವಿವರಗಳನ್ನು ತಮ್ಮ ಮುಂದಿಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಪುಷ್ಪಾವತಿ ಆಚಾರಿ ಪಾಲು 2150 ರೂಪಾಯಿಗಳು, ಪದ್ಮಾವತಿ ಬೂಡುದಮಕ್ಕಿ 2400 ರೂಪಾಯಿ, ಹರೀಶ್ ಗೌಡ ಶಾಲೆಗುಡ್ಡೆ 4150 ರೂಪಾಯಿ, ಜನಾರ್ದನ ಗೌಡ ಕಿನ್ನೆಡ್ಕ 1400 ರೂಪಾಯಿ, ರಾಮಚಂದ್ರ ಭಟ್ ಹೇವಾಜೆ 2400 ರೂಪಾಯಿಗಳು. ಕೆಂಪಯ್ಯ ಗೌಡ ಹೊಸಮನೆ 1400 ರೂಪಾಯಿ, ಪೂರ್ಣೇಶ ಬದಿಗುಡ್ಡೆ 2150 ರೂಪಾಯಿ, ಪುಷ್ಪಾ ಬೂಡುದಮಕ್ಕಿ 2400 ರೂಪಾಯಿ, ವಿಶ್ವನಾಥ ಎನ್ ನಾಗನಡ್ಕ 1750 ರೂಪಾಯಿ, ಮೋಹನ್ ನಾಯ್ಕ ನಾಗನಡ್ಕ 2150 ರೂಪಾಯಿಗಳು. ಮೋಹನಗೌಡ ಗುತ್ತು 4150 ರೂಪಾಯಿ, ಗಂಗಾಧರ ಬಾಳೆಗುಂಡಿ 4150 ರೂಪಾಯಿ, ಸರಸ್ವತಿ ಮೂಡಿಗೆರೆ 1400 ರೂಪಾಯಿ, ವಸಂತ ನಾಯ್ಕ ಚಾಕೋಟೆಪಲ್ಕೆ 1400 ರೂಪಾಯಿ, ಜನಾರ್ದನ ಗೌಡ ಸತ್ತಿಕಲ್ಲು 400 ರೂಪಾಯಿಗಳು. ಧನ ಸಹಾಯ ಮಾಡಿದಂತಹ ಸರ್ವರಿಗೂ ಧನ್ಯವಾದಗಳು. ಹೆಸರುಗಳು ಇನ್ನೂ ಕೂಡ ಮುಂದುವರಿಯುತ್ತವೆ.
ಇದ್ದರೆಷ್ಟು ಚಿನ್ನ ಚಿನ್ನ ಏಳಿ ಏಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರನ ಉದಯ ದಿವಾಕರನ ಉದಯ. ಮುಂಜಾನೆ ಗಗನ ಎಲ್ಲೆಲ್ಲೂ ಕವನ ಸಾಲೆಲ್ಲ ಪಕ್ಷಿಗಳು ಒಂದೊಂದು ತರದ ನೂರೊಂದು ಸ್ವರದ ಸ್ವಚ್ಛಂದ ಗಮಕಗಳು ನವಿರಾದ ನುಡಿ ವಚನ ಈ ಪುಟಾಣಿಗಳ ಪಠಣ ಈ ಬದುಕಿಗೆ ಪ್ರತಿದಿನ ಸೂರ್ಯನುದಯ ಆದಾಗ ಹರುಷಮಯ ಮಣ್ಣಿ ಮಣ್ಣಿ ಮಿಂಚುಳ್ಳಿ ಜಾಣ ಜಾಣ ತಾಜಾಣ ಪೂರ ಕೆಂಪಾಯ್ತು ಗಾಳಿಗಂತ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚಿನ್ನ ಚಿನ್ನ ಏಳಿ ಏಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರನ ಉದಯ ದಿವಾಕರನ ಉದಯ ಮಣ್ಣಿ ಮಣ್ಣಿ ಮಿಂಚುಳ್ಳಿ ಜಾಣ ಜಾಣ ತಾಜಾಣ ಮಣ್ಣಿ ಮಣ್ಣಿ ಮಿಂಚುಳ್ಳಿ ಜಾಣ ಜಾಣ ತಾಜಾಣ. ಬಾರಿ ಒಂಜಿ ಪೊರ್ಲ ಗಂಟದ ಪದ್ಯಗ ನಮನ ಮಾತರೆಲ್ಲ ಅಕ್ಲೆನ ಒಂಜಿ ನೃತ್ಯದ ಮೂಲಕ ಮನರಂಜನೆ ಕೊರ್ನ ಪುಟಾಣಿ ಜೋಕ್ಲೆಗ್ ಸೊಲ್ಮೆಲು ನನ್ನ ದುಂಬಾಗ ಕೇರಳದ ಸಾಂಸ್ಕೃತಿಕ ಶೈಲಿದ ಥೇಯಂ ನೃತ್ಯನ ಮಲ್ಪರ ಬರೊಂದುಲ್ಲೆರು ಅಂಜಲಿ ಬುಕಾಂಬೆರ್ನ ಬಳಗದಕಲು ನಿಕ್ಲಿನ ಜೋರಾಯಿನ ಕೈ ತಾಟಿದ ಮೂಲಕ ಆಕ್ಲಿನ ಪ್ರೋತ್ಸಾಹ ಕೊರಡು ಪರಂದು ಕೇನೊಂದುಲ್ಲೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದಂಥ ದಾನಿಗಳ ವಿವರವನ್ನು ಮುಂದುವರಿಸುತ್ತಿದ್ದೇವೆ. ತಾರಾನಾಥ ಸಂಕೇಶ, ಕುಶಾಲಪ್ಪ ಗುಡ್ಡೆತೋಟ, ಸುರೇಶ್ ಐಂಗುಡ, ಬಾಲಕೃಷ್ಣ ಶಾಲಗುಡ್ಡ ಇವರು ತಲಾ 1,400 ರೂಪಾಯಿಗಳಂತೆ, ಓಡ್ಯಪ್ಪ ಗೌಡ ಬೂಡ್ದಮಕ್ಕಿ 2,400 ರೂಪಾಯಿಗಳು, ಶಾಂತಪ್ಪ ಗೌಡ ಅಂಬೆಲ್ತಡ್ಕ 2,150 ರೂಪಾಯಿಗಳು, ಭರತ್ KS ಕೊಳಕೆಬೈಲು 1,400 ರೂಪಾಯಿಗಳು, ಪವಿತ್ರ PS ಪೊಳಿಪ್ಪು 1,750 ರೂಪಾಯಿಗಳು, ರವಿ PS ಪೊಳಿಪ್ಪು 1,400 ರೂಪಾಯಿಗಳು, ದಾಮೋದರ ಆಚಾರಿಪಾಲ್ 2,150 ರೂಪಾಯಿಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ದಾನಿಗಳ ಹೆಸರು ಮುಂದುವರಿಯುತ್ತದೆ. ಆತ್ಮೀಯರೇ, ತಮ್ಮೆದುರು ನಮ್ಮ ಶಾಲಾ ಮೇಲುಸ್ತುವಾರಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ್ರೆ ಸ್ವತಃ ತಮ್ಮೆದುರು ಅದೃಷ್ಟ ಚೀಟಿಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಇವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು. ಹಾಗೂ ನಮ್ಮ ಅದೃಷ್ಟ ಹೇಗಿದೆಯೋ ಏನೋ. ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಮಹಾವಿಷ್ಣುವು ವರಹಾವತಾರದಿಂದ ಸಂಹರಿಸಿದ ಕಾರಣ ಮಹಾವಿಷ್ಣುವಿನ ವಿರುದ್ಧ ಹಿರಣ್ಯಕಶಿಪುವಿಗೆ ಇದ್ದ ಕೋಪ ದ್ವಿಗುಣಗೊಂಡಿತು. ತನ್ನ ಸಹೋದರನ ಸಾವಿಗೆ ಪ್ರತಿಕಾರ ತೀರಿಸಲು ಭಯಂಕರ ರೂಪ ತಾಳಿ ವಿಷ್ಣುವನ್ನೇ ಸಂಹರಿಸಲು ಮುಂದಾಗುತ್ತಾನೆ. ವಜ್ರಾಯುಧ ಮದಮರ್ದನ ಭುವನ ಗಾತ್ರ ಜ್ವಲನ ನೇತ್ರ ಗಾನ ಪಾತ್ರ ಘನವನ ಧೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ
ಅಕ್ಷರಾಯ ನೀ ಬಂದರೆ ಕಂಟಕ ಮಂಗಮಾಯ ಆಕಾಶದಿ ಹಾರಿದ ಮುತ್ತುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಸೃಷ್ಟಿಯ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತ ಮಹಾವಿಷ್ಣುವಿನ ಸಂಹಾರ ತನ್ನಿಂದ ಅಸಾಧ್ಯವೆಂದು ತಿಳಿದ ಹಿರಣ್ಯಕಶಿಪು ವಿಶೇಷ ದೇವಾನುಗ್ರಹಕ್ಕಾಗಿ ಮಂದಾರ ಪರ್ವತದಲ್ಲಿ ಘೋರ ತಪಸ್ಸನ್ನಾಚರಿಸುತ್ತಾನೆ. ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆಯಲು ತಪಸ್ಸಿನಲ್ಲಿ ನಿರತನಾಗಿದ್ದರೆ ಅರಮನೆಯಲ್ಲಿ ಬೆಳೆಯುತ್ತಿದ್ದ ಪುತ್ರ ಪ್ರಹ್ಲಾದ ಹರಿನಾಮ ಸ್ಮರಣೆಯಲ್ಲಿಯೇ ಮುಳುಗಿರುತ್ತಾನೆ. ಹಿರಣ್ಯಕಶಿಪು ತನ್ನ ಘೋರ ತಪಸ್ಸಿನ ಬಳಿಕ ಸೃಷ್ಟಿಕರ್ತ ಬ್ರಹ್ಮನಿಂದ ತನಗೆ ಸಾವೇ ಬಾರದಂತ ವರ ಪಡೆದು ಮೃತ್ಯುಂಜಯನಾಗಿ ಬೀಗುತ್ತಾನೆ. ಏಕಚಕ್ರಾಧಿಪತಿಯ ಕನಸುಗಳೊಂದಿಗೆ ರಾಜ್ಯ ಪ್ರವೇಶಿಸಿದ ಹಿರಣ್ಯಕಶಿಪುವಿಗೆ ತನ್ನ ಮಗನೇ ಹರಿನಾಮ ಜಪಿಸುತ್ತಿರುವುದು ಅತಿರೇಕ ಎನ್ನಿಸುತ್ತದೆ. ಕಪಟಿ ಮಹಾವಿಷ್ಣು
ತನ್ನ ಮಗನ ಅಂತರಾಳ ಹೊಕ್ಕು ಅವನನ್ನು ಮನ ಬಂದಂತೆ ಆಟವಾಡಿಸುತ್ತಾನೆ ಎಂದು ಭಾವಿಸಿ ಪ್ರಹ್ಲಾದನನ್ನೇ ಸಂಹರಿಸಲು ಮುಂದಾಗುತ್ತಾನೆ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ.
ಹಿರಣ್ಯಕಶಿಪು, ಏಕಚಕ್ರಾಧಿಪತಿ ಎಂಬ ಅಹಂಕಾರವೇ ನಿನಗೆ? ನಿನ್ನ ಸಂಹಾರಕ್ಕೆ ಇದೋ ನಾನು ನರಸಿಂಹಾವತಾರವನ್ನು ತಾಳಿದ್ದೇನೆ. ನಾನೀಗ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಈಗ ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ನೀನು ಭೂಮಿಯಲ್ಲೂ ಇಲ್ಲ, ಆಕಾಶದಲ್ಲೂ ಇಲ್ಲ, ಒಳಗೂ ಇಲ್ಲ, ಹೊರಗೂ ಇಲ್ಲ. ನನ್ನ ಕೈಗಳ ಉಗುರೇ ನಿನ್ನ ಸಂಹಾರಕ್ಕೆ ನನ್ನ ಅಸ್ತ್ರ. ಸೃಷ್ಟಿಕರ್ತ ಬ್ರಹ್ಮನ ಭಯಕ್ಕೆ ಕಳಂಕ ಬಾರದಂತೆ ನಿನ್ನ ಸಂಹಾರ ಮಾಡುತ್ತಿರುವೆ. ನಮೋ ನಾರಾಯಣಾಯ. ಭಕ್ತ ಪ್ರಹ್ಲಾದನ ಒಂಜಿ ಕಥೆನ ಬಾರಿ ಪೊರ್ಲುದ ನೃತ್ಯದ ಮೂಲಕ ನಮ್ಮನ ಮಾತರೆಲ್ಲ ಮನರಂಜನೆ ಮಲ್ತಿನ ನಮ್ಮ ಜೋಕ್ಲಿಗ್ ಉಡಲ್ದಿಂಜಿ ಸೊಲ್ಮೆಲು ಅಂಚನೆ ನಿಕ್ಲೆನ ಒಂಜಿ ಕೈತಾಟಿಯೇ ನಮ್ಮ ಜೋಕ್ಲಿಗ್ ಮಲ್ಲ ಪ್ರೋತ್ಸಾಹ ಅಂಚಾದ ಜೋರಾಯಿನ ಕೈತಾಟಿನ ಕೊರಡುಪನೊಂದು ಕೇನೊಂದಿಲ್ಲೆ ನನ್ನ ದುಂಬಾಗ್ ನಮ್ಮ ಅಂಗನವಾಡಿದ ಕಿನ್ಯ ಜೋಕುಲು ಅಕ್ಲಿನ ಒಂಜಿ ಪೊರ್ಲುದ ನೃತ್ಯದ ಮೂಲಕ ನಮ್ಮನ ಮಾತೆರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೆರು. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಈ ಪ್ರತಿಭಾ ಸಿಂಚನ ಕಾರ್ಯಕ್ರಮಕ್ಕೆ ಸಹಾಯಧನ ನೀಡಿದವರ ಹೆಸರನ್ನು ತಮ್ಮ ಮುಂದಿಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಕುಶಾಲಪ್ಪ ಎಂಕೆ ಗುಡ್ಡೆತೋಟ 1400 ರೂಪಾಯಿಗಳು, ಚಂದ್ರಶೇಖರ ಎ ಅಂಬೆಳ್ತಡ್ಕ 1500 ರೂಪಾಯಿಗಳು, ಪದ್ಮಾವತಿ ಮುಚ್ಚಿರಡ್ಕ 4150 ರೂಪಾಯಿ, ತಮ್ಮಯ್ಯಗೌಡ ಅಡ್ಡಹಳ್ಳ 2750 ರೂಪಾಯಿ, ಕರುಣಾಕರ ಅಂಬೆಳ್ತಡ್ಕ 2150 ರೂಪಾಯಿ, ಚಂದ್ರಹಾಸ ಅಡ್ಡಹಳ್ಳ 1400 ರೂಪಾಯಿಗಳು, ಉಪೇಶ್ ಕಾರಗುಡ್ಡೆ 3150 ರೂಪಾಯಿಗಳು, ಹಾಗೆ ವಸಂತ ಗುಡ್ಡೆತೋಟ 1400 ರೂಪಾಯಿಗಳು. ಆತ್ಮೀಯ ವಿದ್ಯಾಭಿಮಾನಿಗಳೇ ಹಾಗೂ ಶಾಲಾ ಪ್ರೇಮಿಗಳೇ, ನಮ್ಮ ಈ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಬೆಳ್ತಂಗಡಿ ತಾಲೂಕಿನ ಅತ್ಯಧಿಕ ಪ್ರಸಾರವುಳ್ಳ ವಾರಪತ್ರಿಕೆ ಸುದ್ದಿ ಬಿಡುಗಡೆಯ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನೇರ ಪ್ರಸಾರವನ್ನ ಮಾಡುತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ಈ ಸುದ್ದಿವಾಹಿನಿಯ ನೇರ ಪ್ರಸಾರದಲ್ಲಿ ಜಾಹೀರಾತು ನೀಡಿದಂತಹ ಎಲ್ಲ ನಮ್ಮ ಪ್ರೋತ್ಸಾಹಕರು ಕೌಂಟರ್ನಲ್ಲಿ ತಮ್ಮ ದೇಣಿಗೆಯನ್ನು ನೀಡಿ ರಶೀದಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ತಮ್ಮ ಎದುರು ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಅದೃಷ್ಟ ಚೀಟಿಯನ್ನು ಹಿಡಿದುಕೊಂಡು ಬಂದರೆ ದಯವಿಟ್ಟು ಒಂದು ಚೀಟಿಯನ್ನಾದರೂ ಇಂದಿನ ದಿವಸ ತಗೊಳ್ಳಲೇಬೇಕು ನಾವು. ಅದರಿಂದ ಈ ಪ್ರತಿಭಾ ಸಿಂಚನ ಕಾರ್ಯಕ್ರಮ ಇನ್ನಷ್ಟು ಮೆರುಗು ಪಡೆಯುತ್ತದೆ. ಮಾತ್ರವಲ್ಲ, ಇಂದಿನ ದಿನ ನಮ್ಮ ಅದೃಷ್ಟ ಹೇಗಿದೆಯೋ ಗೊತ್ತಿಲ್ಲ, ಬಂದರೂ ಬರ್ಬೋದು ಬಹುಮಾನ. ಹಾಗೆ ಅರವಿಂದ ಅಮ್ಮಡಂಗಿ 2900 ರೂಪಾಯಿಗಳು, ಅಂಗನವಾಡಿ ಪೋಷಕರು ಶಿಶಿಲಾ 1100 ರೂಪಾಯಿ, ರತೀಶ್ ಎಸ್ ಶಿಶಿಲಾ 1400 ರೂಪಾಯಿ, ದಿನೇಶ ಕೊಳಕಬೈಲು 2400 ರೂಪಾಯಿಗಳು, ಸಂಜೀವ ಬಂಗ್ಲತಡ್ಕೆ 2400 ರೂಪಾಯಿ, ಅಂಗಾರ ಕೊಳಕೆಬೈಲು 2400 ರೂಪಾಯಿಗಳು, ತಾರಾ ಚಿಪ್ಲುಣ್ಕರ್ 2400 ರೂಪಾಯಿಗಳು. ಆತ್ಮೀಯರೇ, ಇದೇ ಬರುವ 5ನೇ ತಾರೀಕು ಜನವರಿ 5ರಂದು ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಲದ ಬೆಳ್ಳಿ ಹಬ್ಬದ ಪ್ರಯುಕ್ತ ಶಿಶಿಲ ಗ್ರಾಮಸ್ಥರಿಗಾಗಿ ಬಿಡ್ಡಿಂಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ ಹಾಗೂ ವಾಲಿಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ. ವಾಲಿಬಾಲ್ ಪಂದ್ಯಾಟಕ್ಕೆ ತಂಡಗಳನ್ನು ಸ್ಥಳದಲ್ಲಿಯೇ ರಚಿಸಲಾಗುವುದು. ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ.
ಬಾರಿ ಒಂಜಿ ಪೊರ್ಲ ಗಂಟೆದ ಪದ್ಯಕ್ಕೆ ನಮ್ಮನ ಮಾತೆರೆಲ್ಲ ಅಕಲೆನ ಒಂಜಿ ನೃತ್ಯದ ಮೂಲಕ ಮನರಂಜನೆ ಮಲ್ತಿನಂಚಿನ ಪುಟಾಣಿ ಜೋಕುಲೆಗ್ ಮೋಕೆ ದಾಸ್ ಸೊಲ್ಮೆಲು ಸರ್ಕಾರಿ ನನ್ನ ದುಂಬಾಗ ಒಂಜಿ ಬಾರಿ ಶೋಕದ ಒಂಜಿ ಪದ್ಯದೀದು ನಮ್ಮನ ಮಾತೆರೆಲ್ಲ ಮನರಂಜನೆ ಕೊರ್ರ ಬರೊಂದುಲ್ಲೆರು ಆರ್ಯ ಬುಕ ಬಳಗದ ಮೇರು. ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದವರ ಹೆಸರನ್ನ ತಮ್ಮ ಮುಂದಿಡಲಿಕ್ಕೆ ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಗುಲಾಬಿ ಕಾರೆಗುಡ್ಡ 2400 ರೂಪಾಯಿಗಳು, ನಾರಾಯಣ ಹೊಸಕಟ್ಟ 1400 ರೂಪಾಯಿ, ರಾಜು ಕಂಡೆಚ್ಚಾರ್ 1400 ರೂಪಾಯಿಗಳು, ತೀರ್ಥರಾಮ್ ಗೌಡ ದೇನೋಡಿ 2750 ರೂಪಾಯಿ, ಮಹೇಶ್ ಕಾರೆಗುಡ್ಡೆ 2150 ರೂಪಾಯಿಗಳು, ಲಕ್ಷ್ಮಣ ಆಚಾರ್ಯ ಚಾಕೋಟಬಲ್ಕೆ 3150 ರೂಪಾಯಿ, ತನಿಯಪ್ಪ ಬಂಗ್ಲೆದಡ್ಕ 2150 ರೂಪಾಯಿ, ಶಾಂತಪ್ಪ ಪೂಜಾರಿ ಮೈಪಾಳ 1400 ರೂಪಾಯಿ, ವಿಠಲ ಮುಗೇರ ಕೊಳಕೆಬೈಲು 1500 ರೂಪಾಯಿ, ನರಸಿಂಹಗೌಡ ಶಿಶಿಲ 1400 ರೂಪಾಯಿಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಸರುಗಳು ಮುಂದುವರಿಯುತ್ತವೆ. Mandi, Marala Maliga, Marala Makuramandi.
ಹರಿಶೋಕುದ ನೃತ್ಯದ ಮೂಲಕ ನಮ್ಮನ ಮಾತರೆಲ್ಲ ಮನರಂಜನೆ ಮಲ್ದಿನ ಜೋಕುಲೆಗ್ ಸೊಲ್ಮೆಲು ಇತ್ತೆ ನನ್ನ ದುಂಬಾದ ಚಿಕ್ಕಬುಕು ರೈಲು ಪಂಪಿನ ಪದ್ಯದ ಮೂಲಕ ನಮ್ಮನ ಮನರಂಜನೆ ಮಲ್ಪರ ಬರೊಂದುಲ್ಲರು ಅಂಗನವಾಡಿದ ಜೋಕುಲು ಅಕಲಿಗೆ ಒಂದು ಜೋರಾಯಿನ ಕೈತಾಟಿದ ಮೂಲಕ ವೇದಿಕೆಗೆ ಎದ್ಕೊನಡು ಪಂದಕೇನೊಂದುಲ್ಲೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದವರ ಹೆಸರುಗಳನ್ನು ತಮ್ಮ ಮುಂದಿಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಯೋಗೀಶ್ ಪುಳಿಪು 2150 ರೂಪಾಯಿಗಳು, ಬಾಲಕೃಷ್ಣ ಗೌಡ ಕಂಪದಗೋಡಿ 1400 ರೂಪಾಯಿ, ಚಿದಾನಂದ ಗುಡ್ಡೆ ತೋಟ 1400 ರೂಪಾಯಿ, ಶಾಂತಾ ಕಾರೆಗುಡ್ಡೆ 2900, ರಾಘವೇಂದ್ರ ಬದಿಗುಡ್ಡೆ 2400 ರೂಪಾಯಿಗಳು. ಹಲೋ ಆತ್ಮೀಯ ವಿದ್ಯಾಭಿಮಾನಿಗಳೇ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಬರೆಂಗಾಯ ನಾಳೆ ತಾರೀಕು 4 ಹಾಗೂ 5ರಂದು ಅಮೃತ ಮಹೋತ್ಸವ ನಡೆಯಲಿಕ್ಕಿದೆ. ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ತಮ್ಮೆಲ್ಲರ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ಸೇರ್ತಾ ಇದ್ದೇವೆ. ಹಾಗೆ ಬರೆಂಗಾಯದಲ್ಲಿರುವಂತಹ ಉನ್ನತೀಕರಿಸಿದಂತಹ ಶಾಲೆಯನ್ನ ಉಳಿಸುವೋಸ್ಕರ ತಾವೆಲ್ಲರೂ 2 ದಿವಸದ ಅಮೃತ ಮಹೋತ್ಸವದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು. ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. 4 ಹಾಗೂ 5ರಂದು ನಾಳೆ ಹಾಗೂ ನಾಡಿದ್ದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಶಾಲೆಯಲ್ಲಿ ಎಷ್ಟು ಜವಾಬ್ದಾರಿಯಿಂದ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಸಂಪೂರ್ಣ ಸಹಕಾರದಿಂದ ಕಾರ್ಯಕ್ರಮ ನಡೀತಿದೆ. ಹಾಗೆ ನಮ್ಮ ಊರಿನ ಶಾಲೆ ಬರೆಂಗಾಯ ಅಲ್ಲಿಯೂ ನಾಳೆ ನಾಡಿದ್ದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಂಪೂರ್ಣ ಸಹಕಾರ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದೆ ಕಾರ್ಯಕ್ರಮ ಜರುಗಲಿದೆ. ಓಡಿ ಬಂದ ಶಿಳ್ಳೆ ಹಾಕಿ ನಿಂಗೆ ಕುಸಿ ನನ್ನ ನೋಡು ಅಂದ ಅತಿ ನಾನು ಲೋನ ಸಾಗೆ ಹತ್ರ ಬಂದ ಕನಸಿನಾಗೆ ಬಂದು ತೊಂದರೆಗಿಂದೆ ಕೊಟ್ಟ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಹಿಂಗೆ ಓಡ್ತೈತೋ ಚಲು ಚಲು ಸ್ಮೈಲ್
ಎಣ್ಣ ನಿನ್ ಮನೆ ಗಂಟ ಬನ್ನ ಹೇಳು ಅಂತ ಹಾಡ್ನ ಬಂದಿನ ಎದುರು ಕುಂತ್ನ ನಿನ್ನ ಒಪ್ಪಿ ಬಿಟ್ನ ಕಾಸೆ ಗೀಸೆ ಕೊಟ್ಟ ಮತ್ತೆ ಬರ್ತೀನನ್ನ ನಾ ತಿರುಗಿ ನೋಡಿ ಹೋದ್ನ ಚಿಕ್ಕಕ್ಕುವೈಲು ನಿಲ್ಲುತ್ತಿಲ್ಲ ಎಲ್ಲೂ ಯಾಕೆಂಗೆ ಓಡ್ತಾಯಿತ್ತು ಚಲು ಚಲು ಸ್ಮೈಲು ಐದು ಕೈಲು ಸ್ಟೈಲು ಯಾಕೆಂಗೆ ಆಡ್ತಾಯಿತ್ತು ಕಡು ಕಪ್ಪು ಶರಾಯಿ, ಬಿಳುಪಾದ ಮೇಲಂಗಿ, ಕೈಗಳಿಗೆ ಕಾಲಿಗಳಿಗೆ ಬಿಳಿಯಾದ ಗವಸು, ಜಗಮಗಿಸುವ ಚಾಮುಂಡೇಶ್ವರಿಯ ಬೆಳಕು ಮತ್ತು ಧ್ವನಿ, ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿದ ಪುಟಾಣಿಗಳಿಗೆ ದೊಡ್ಡ ಕೈ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನನ್ನ ದುಂಬಾಗ ಒಂದು ಜಾನಪದ ಶೈಲಿದ ಪ್ರಕಾರದ ಒಂದೈನ ನೃತ್ಯ ಕೋಲಾಟ. ಇಂಚಿನ ಈ ಕೋಲಾಟ ನೃತ್ಯವನ್ನು ಮಲ್ಪರ ಬರೊಂದುಲ್ಲೆರು ಸುಚೇತ ಬುಕ ಬಳಗದಕಲು ಮುಕ್ಲೇನ ಜೋರಾಯಿನ ಕೈ ತಾಟಿದ ಮೂಲಕ ವೇದಿಕೆಗೆ ಎದ್ಕೊಂಡೊಂದಕ್ಕೆ ಏನೊಂದಿಲ್ಲ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಹಾಗೂ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದಂತ ದಾನಿಗಳ ಹೆಸರನ್ನ ತಮ್ಮೆದುರು ಇಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ವಸಂತಗೌಡ ಕೋಟೆಬಾಗಿಲು 1450 ರೂಪಾಯಿಗಳು, ಆನಂದ ಪೇರಿಕೆ 1400 ರೂಪಾಯಿ, ಸುರೇಶ ಎ ಅಂಬೆಲ್ತಡ್ಕ 1400 ರೂಪಾಯಿಗಳು, ಶ್ರೀ ರಾಜು ಗೋಖಲೆ ಇಂಡಿತೇರು 3000 ರೂಪಾಯಿಗಳು, ಶ್ರೀಪತಿ ನೆಲ್ಲಿತಾಯ ಆಚಾರಿಪಾಲ 500 ರೂಪಾಯಿಗಳು, ರಾಧಾಕೃಷ್ಣ ದಾಮ್ಲೆ ಅಡ್ಡಹಳ್ಳ 200 ರೂಪಾಯಿಗಳು, ಶಿವಶ್ರೀ ಕಳೆಕೊಚ್ಚುವ ಯಂತ್ರ ಅಡ್ಡಹಳ್ಳ 1000 ರೂಪಾಯಿಗಳು, ಗಂಗಯ್ಯ ನಾಯ್ಕ ಅಡ್ಡಹಳ್ಳ 2400 ರೂಪಾಯಿಗಳು, ಗಣೇಶ್ ಕಾರೆಗುಡ್ಡ 2150 ರೂಪಾಯಿಗಳು, ವಾಮನ್ ತಾಮನ್ಕರ್ 500 ರೂಪಾಯಿಗಳು. ನಮ್ಮೂರ ಜಾತ್ರೆಯಲ್ಲಿ ಜನರು ಸೇರಿದಾಗ ನಾವೆಲ್ಲ ಒಂದಾಗಿ ಕೋಲಾಟ ಆಡುವ, ಥರ ಥರ ಬಣ್ಣದ ಮಿರ ಮಿರ ಮಿರುಗುವ ಕೋಲ್ಗಳ ಹಿಡಕೊಂಡು ಹೆಜ್ಜೆಯ ಹಾಕುವ, ನಾವು ನಲಿದು ನಲಿದು ಕುಣಿದು ಕುಣಿದು ಹಾಡನ್ನು ಹಾಡಿ ಕೋಲ್ಗಳ ಬಡಿದು ಬಡಿದು ನಗುತ್ತ ನಲಿದು ನೃತ್ಯವ ಮಾಡಿ ಕೋಲಾಟ ಆಡುವ ಬನ್ನಿ, ಕೋಲಾಟ ಆಡುವ ಬನ್ನಿ, ಕೋಲಾಟ ಆಡುವ ಬನ್ನಿ, ಕೋಲಾಟ ಆಡುವ ಬನ್ನಿ. ನನ್ನನಿ ಕಲಾನೋ ನಾನೇ ತಂದಾನೋ, ನನ್ನನಿ ಕಲಾನೋ ನಾನೇ ತಂದಾನೋ, ಕೋಲಣ್ಣ ಕೋಲೆ ಕೋಲುಯ ಕೋಲೆ, ಕೋಲಣ್ಣ ಕೋಲೆ ಕೋಲುಯ ಕೋಲೆ.
ಬಣ್ಣದ ಕೋಲುಗಳ ಚಿತ್ತಾರ ಬಿಡಿಸುವ ನಾವು ನಲಿದು ನಲಿದು ಕುಣಿದು ಕುಣಿದು ಹಾಡನ್ನು ಹಾಡಿ ಕೋಲ್ಗಳ ಬಡಿದು ಬಡಿದು ನಗುತ್ತ ನಲಿದು ನೃತ್ಯವ ಮಾಡಿ ಕೋಲಾಟ ಆಡುವ ಬನ್ನಿ ಸುಮಾರು 20 ವರ್ಷಗಳ ಹಿಂದೆ ನಾವು ಗಮನಿಸಿದರೆ ಪ್ರತಿಯೊಂದು ವಾರ್ಷಿಕೋತ್ಸವದಲ್ಲೂ ಕೋಲಾಟ ಕಡ್ಡಾಯ. 1 ತಿಂಗಳ ಹಿಂದೆ ಮನೆಯ ಹಿರಿಯರು ಗಂಡಸರು ಅಮ್ಮನೋ ಅಪ್ಪನೋ ಹೋಗಿ ನಾನಿಲ್ ಅಥವಾ ಕೊರಜಿಯ ಸರಿಯಾದ ಕೋಲನ್ನು ಆರಿಸಿ ತಂದು ಅದರ ಸದ್ದನ್ನು ಪರೀಕ್ಷಿಸಿ ಮಕ್ಕಳಿಗೆ ಕೋಲು ಮಾಡಿ ಕೊಡುತ್ತಿದ್ದದ್ದು ನಮಗೆಲ್ಲರಿಗೂ ಇನ್ನೂ ನೆನಪಿನಲ್ಲಿದೆ. ಅಂತಹದರಲ್ಲಿ ಸುಂದರವಾದ ಕೋಲಾಟವನ್ನು ಜಗಮಗಿಸುವ ವೇಷಭೂಷಣದೊಂದಿಗೆ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂತಹ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನಮ್ಮ ಕೈ ಚಪ್ಪಾಳೆ ಮೂಲಕ ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಇಂತಹ ಜಗಮಗಿಸುವ ವೇಷಭೂಷಣ ಹಾಗೆ ಪ್ರಸಾದನವನ್ನು ನಿರ್ವಹಿಸಿದಂಥ ಪ್ರಸಾದನ ಕೊಠಡಿಯ ಎಲ್ಲ ಸ್ವಯಂ ಸೇವಕರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಆತ್ಮೀಯ ಸ್ವಯಂ ಸೇವಕ ಬಾಂಧವರೇ ಹಾಗೂ ಪುಟಾಣಿ ಮಕ್ಕಳ ಪೋಷಕ ವೃಂದದವರು ದಯವಿಟ್ಟು ಗಮನಿಸಬೇಕು. ನಾವು ಇಷ್ಟು ಚಂದದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಲ್ಲಿಯ ತನಕ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ನಮಗೆ ಇನ್ನೂ ಒಂದು ಜವಾಬ್ದಾರಿ, ಅತ್ಯಂತ ಮುಖ್ಯವಾದ ಜವಾಬ್ದಾರಿ ಈಗ ಉಳಿದಿದೆ. ಯಾರು ಕೂಡ ಬೇಸರ ಮಾಡದೆ ಮೇಲೆ ಭೋಜನ ಆದ ನಂತರ ಉಳಿದಂತಹ ಪಾತ್ರೆಗಳ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾಗಿ ಪ್ರೀತಿಯಿಂದ ವಿನಂತಿಸುತ್ತಿದ್ದೇವೆ. ನಾವು ಬರುತ್ತೇವೆ, ನೀವು ಬನ್ನಿ, ಒಟ್ಟಾಗಿ ಸ್ವಚ್ಛಗೊಳಿಸೋಣ. ನನ್ನ ದುಂಬಾಗ ನಮ್ಮ ಅಂಗನವಾಡಿದ ಎಲ್ಲಿಯ ಜೋಕುಲು ಅಕ್ಲೇನ ಒಂಜಿ ಪೊರ್ಲುದ ನೃತ್ಯದ ಮೂಲಕ ನಮ್ಮನ ಮಾತೆರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೆರು. ಜೋರಾಯಿನ ಕೈತಾಟಿದ ಮೂಲಕ ಅಕ್ಲಿಗೆ ಪ್ರೋತ್ಸಾಹ ಕೊರಡು ಬಂದಕೇನೊಂದುಲ್ಲೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದವರ ಹೆಸರನ್ನ ತಮ್ಮ ಮುಂದಿಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ರಾಧಾಕೃಷ್ಣ ದಾಮ್ಲೆ ಅಡ್ಡಹಳ್ಳ 200 ರೂಪಾಯಿ, ಶಿವಶ್ರೀ ಕಳೆಕೊಚ್ಚು ಯಂತ್ರ ಅಡ್ಡಹಳ್ಳ 1000 ರೂಪಾಯಿಗಳು, ಗಂಗಯ್ಯ ನಾಯ್ಕ ಅಡ್ಡಹಳ್ಳ 2400 ರೂಪಾಯಿ, ಗಣೇಶ್ ಕಾರೆಗುಡ್ಡ 2150 ರೂಪಾಯಿ, ವಾಮನ್ ತಾಮನ್ಕರ್ 500 ರೂಪಾಯಿಗಳು, ಸಂಜೀವ ಹೇವಾಜಿ 2400 ರೂಪಾಯಿ, ಗಂಗಾಧರ ಶಿಶಿಲ 300 ರೂಪಾಯಿ, ರಾಜು ಕೊಳಕೆಬೈಲು 3150 ರೂಪಾಯಿಗಳು, ವಿಜಯ ಬಂಗ್ಲೆದಡ್ಕ 3150 ರೂಪಾಯಿಗಳು, ರಾಮಣ್ಣಗೌಡ ಬಾವಲಿಕಾನ 1400 ರೂಪಾಯಿಗಳು. ಎಲ್ಲರಿಗೂ ಧನ್ಯವಾದಗಳು. ಹೆಸರುಗಳು ಇನ್ನೂ ಮುಂದುವರಿಯುತ್ತವೆ.
ਮੈਨੂੰ ਚਾਹਿਆ ਹੈ ਰੰਗ ਰੰਗ ਮੈਂ ਖਾਕਾਂ ਦੇ ਸੰਗ ਸੰਗ ਜੋੜਦੀ ਫਿਰਾਂ ਮੈਂ ਸਾਰੀ ਰਾਤ ਉੜਦੀ ਫਿਰਾਂ ਉਹ ਬਦਲੇ ਜਿੰਦੜੀ ਦੇ ਰੰਗ ਢੰਗ ਮੇਰੀ ਨੀਂਦੇ ਵੀ ਤੰਗ ਤੰਗ ਜੋੜਦੀ ਫਿਰਾਂ ਮੈਂ ਸਾਰੀ ਰਾਤ ਉੜਦੀ ਫਿਰਾਂ ਮਨ ਜਾਵੇ ਗੁਲਾਬੀ ਚੁੰਨੀ ਦਵਾ ਦੇ ਮਨ ਜਾਵੇ ਕਲਰਫੁਲ ਚੂੜੀ ਪਵਾ ਦੇ ਰਿਕਵੈਸਟਾਂ ਆਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਉਹ ਬੇਬੀ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਉਹ ਬੇਬੀ ਮੇਰੀ ਵਾਈਟ ਕਲਾਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਉਹ ਬੇਬੀ ਮੇਰੇ ਤੇਰੇ ਹਿੱਸੇ ਆਈਆਂ ਵੇ ਚਿੱਟੀਆਂ ਕਲਾਈਆਂ ਵੇ ਉਹ ਬੇਬੀ ਮੇਰੀ ਚਿੱਟੀਆਂ ਕਲਾਈਆਂ ਵੇ सारी सिटियां मिलकियां चिट्टियां कलाइयां वे तेरे हत्थां ಮೇಲಿನ ಯಕ್ಷಲೋಕದಿಂದ ಪುಟ್ಟ ಪುಟಾಣಿ ಕಿನ್ನರಿಯರು ರೆಕ್ಕೆಗಳನ್ನು ಬಿಚ್ಚಿಟ್ಟು ನಮ್ಮ ವೇದಿಕೆಯಲ್ಲಿ ನೃತ್ಯಗೈದಿದ್ದಾರೆ. ತಾವೆಲ್ಲರೂ ಗಮನಿಸಿರಬಹುದು, ಒಂದು ಕಿನ್ನರಿಯಂತೂ ಕಾಲಿನ ನೋವನ್ನು ಗಮನಿಸದೆ ಈ ನೃತ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಅಂದ್ರೆ ಅವರಿಗೆಲ್ಲ ನಮ್ಮ ಕೈಚಪ್ಪಾಳೆಯ ಪ್ರೋತ್ಸಾಹ ಖಂಡಿತವಾಗಿಯೂ ಬೇಕು ಎನ್ನುವಂತ ಆಶಯ ನನ್ನದು. ಬಂದುಲೆ ಅಂಚನೆ ತುಳುನಾಡಿಂದು ಪನ್ನಗ ನಮಕ್ ನೆನಪಾಪುನದಾದ ಬಂಡ ಕೃಷಿತ್ತ ಜೀವನ ಅಂಚಿತ್ತಿನ ಕೃಷಿತ್ತ ಬದುಕು ಇನಿ ಮರೆಯ ಒಂದುಂಡು ಇತ್ತೆ ಒಲ್ಪ ತುಂಡಲ ಮಲ್ಲ ಮಲ್ಲ ಬಿಲ್ಡಿಂಗ್ಲ ಲಕ್ಕೊಂದುಂಡು ಕೃಷಿ ಪನ್ಪುನವು ಓಲಾಂಡಲ ಅಳಿವುದಂಚಿ ಪೋಂಡುಂದಾಂಡ ಖಾಲಿ ಕೃಷಿ ಮಾತ್ರ ಅಳಿವುನಾತ್ ಕೃಷಿತ ಒಟ್ಟಿಗೆ ಪುಟ್ಟುದು ನಂಚಿನ ಜನಪದ ಸಾಹಿತ್ಯಲ ಮರೆಯಾಪುಂಡು ಜನಪದ ಸಾಹಿತ್ಯ ಅಳಿಯರ ಬಲ್ಲಿ ಪನ್ಪುನ ಆಸೆ ನಮ್ಮವು ನಮ್ಮ ಪಿರಕಾದ ಸಾಹಿತ್ಯಲು ಎಂಚ ಇತ್ತ ಆ ಜನಪದ ಗೀತೆಲು ಎಂಚ ಇತ್ತ ಪನ್ಪುನೆನು ಕೇನುನ ಮಾತ್ರ ಅತ್ತು ತೂಪುನಂಚಿನ ಪೊರ್ತು ಅಂಚನೆ ಇತ್ತೆ ನಮ್ಮ ವಿದ್ಯಾರ್ಥಿಗಳು ಅಕ್ಲೆನ ಒಂಜಿ ಕೃಷಿತ ಸೊಗಡುದ ನೃತ್ಯದ ಮೂಲಕ ಮನರಂಜನೆ ಮಲ್ಪರ ಬರೊಂದುಲೆರು ಇತ್ತೆ ಈ ವೇದಿಕೆ ನಿಕ್ಲೆಗ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದಂತಹ ದಾನಿಗಳ ಹೆಸರನ್ನು ತಮ್ಮ ಮುಂದಿಡಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಮೋಹನಗೌಡ ಅಡ್ಡಹಳ್ಳ 2400 ರೂಪಾಯಿಗಳು, ವಸಂತ ಬಾಳೆಗುಂಡಿ 1400 ರೂಪಾಯಿಗಳು, ರಮೇಶ ಬೇರ್ಮಜಲು 4150 ರೂಪಾಯಿಗಳು, ಕುഞ്ഞಪ್ಪ ಬದ್ರಿಜಾಲು 2400 ರೂಪಾಯಿಗಳು, ದೆಸಿಲ್ ಮನೆ ಉತ್ಪನ್ನ ಶಿಶಿಲ ಗಿರಿಜಾ ಮೇಡಮ್ ಮತ್ತು ಸುಗುಣ ಮೇಡಮ್ 500 ರೂಪಾಯಿಗಳು, ಗಿರಿಜಾ ಕೆದಿಲಾಯ ಬೈಪಾಡಿ 250 ರೂಪಾಯಿಗಳು, ಸುಗುಣ ಭಿಡೆ ಹೊಸಮನೆ 1000 ರೂಪಾಯಿಗಳು, ಮಾಧವ ಬೇರಿಕೆ 2150 ರೂಪಾಯಿಗಳು, ಗಣೇಶ್ ಧರ್ಮದ ಕಳ 500 ರೂಪಾಯಿಗಳು, ಸುಶೀಲ ಅಂಬೇಲ್ ತಡ್ಕ 3150 ರೂಪಾಯಿಗಳು. ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಸರುಗಳು ಇನ್ನೂ ಮುಂದುವರಿಯುತ್ತವೆ. ജനകോടികൾക്ക് ജീവാമൃതം ജയ ഭാരതാംബയ്ക്ക് വന്ദനം ജനകോടികൾക്ക് ജീവാമൃതം ജയ ഭാരതാംബയ്ക്ക് വന്ദനം ഓ ഹൃദയമേ ഹൃദയമേ ഉണരുമീ വേളയിൽ പ്രാണനും ജീവവായുവും ഭാരതാംബയാമേ ഭാരതാമോചന ധീരദേശാഭിമാനികളെ സദാ ചോരയും വീര്യവും ജീവനും ത്യജിച്ച യോദ്ധാക്കളെ സദാ ഹൃദയമേ ഹൃദയമേ ഉണരുമീ വേളയിൽ ജനകോടികൾക്ക് ജീവാമൃതം ജയ
किसानों जय जवानों जय किसानों जय जवान जय किसानों जय जवानों जय किसानों जय जवान जय 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 देशम जय 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 भारतम नहीं एक जश्न है भारत रग रग में है जीत की आदत ऐसा हुनर दुश्मन भी सलामी दे तू सूरज हम तेरे उजाले तुझसे जुदा नहीं होने वाले आखिर तक हम सफर करेंगे के जय हिंद जो नस नस में है हर बाजी फिर बस में है जिद जान के हिंदुस्तान बोले सुजलाम सुफलाम मलयज शीतलाम सस्य श्यामलाम वंदे मातरम सुजलाम सुफलाम मलयज शीतलाम सस्य श्यामलाम वंदे मातरम हाँ ये ज़मीन आसमानों में है दो जहानों में जज्बे इरादे और ये जुनून बनते हैं दिल के कारखानों में पहुंच गए हम पर से आगे धरती से फिर भी बंधे हैं धागे रहते वतन की मिट्टी से जुड़ के जय हिंद जो नस नस में है हर बाजी फिर बस में है जिद ठानेंगे हिंदुस्तान बोले सुजलाम सुफलाम मलयज शीतलाम सस्य श्यामलाम वंदे मातरम सुजलाम सुफलाम मलयज शीतलाम सस्य श्यामलाम वंदे मातरम ಬಾರಿ ಶೋಕದ ನೃತ್ಯದ ಮೂಲಕ ನಮ್ಮನ ಮಾತೆರೆಲ್ಲ ಮನರಂಜನೆ ಮಲ್ತಿನ ಜೋಕ್ಲಿಗೆ ಸೊಲ್ಮೆಲು ನನ್ನ ದುಂಬಾಗ ನನೊಂಜಿ ಪೊರ್ಲದ ನೃತ್ಯದ ಮೂಲಕ ನಮ್ಮನು ಮಾತೆರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೇರು ಧನ್ಮಿ ಬುಕ ಮುಕ್ಲನ ಬಳಗದಕ್ಲ ಮುಕ್ಲಿಗೆ ಜೋರಾಯಿನ ಕೈ ತಾಟಿದ ಮೂಲಕ ಪ್ರೋತ್ಸಾಹ ಕೊರಡು ಪನ್ನೊಂದಕ್ಕೇನೊಂದಿಲ್ಲ DJ Christian live remix Bass test.
കുട്ടിക്ക് കിടുക്കൻ മിഠായി ടപ്പ് 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 വട്ടപൂജം കിട്ടുന്നൊരു വട്ടം വട്ടം മിഠായി എല്ലാത്തിനും ഒന്നാമത് എന്തിന് മിഠായി ടപ്പ് 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 മിഠായി പൂമരത്തുമ്മേ കണ്ടോ കണ്ടോ മിഠായി ടപ്പ് 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 ചുമ്മാ നിൽക്കുമ്പോ മഴ കളിക്കണം തെമ്മാരി ചില ചെറുക്കന്മാർക്ക് മിഠായി ചുടു മിഠായി കൊടു അടിമുടി വയറിങ്ങി കത്തണ മിഠായി നൊണയൻ കുട്ടിക്ക് പൊരിയൻ മിഠായി ടപ്പ് 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 തടിയൻ കുട്ടിക്ക് മെലിയാൻ മിഠായി ടപ്പ് 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 ഒച്ചമേളം കൂട്ടുന്നൊരു ചുണ്ടലത്തും മിഠായി സ്കൂളിൽ കേറാൻ ചെക്കന്മാരെ ഇല്ല മിഠായി ടപ്പ് 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 മിഠായി പൂമരത്തുമ്മേ കണ്ടോ കണ്ടോ മിഠായി കയ്യാലും നീ മരത്തുമ്മേ തൊട്ടാ വീഴും മിഠായി കൊട്ടേ മട്ടേം കൊണ്ടേ വന്ന വാരിക്കൂട്ടം മിഠായി വീട്ടിൽ നട്ടാ കേട്ടോ കുട്ടി കിട്ടും മിഠായി ടപ്പ് 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 ಬಾರಿ ಪೊರ್ಲದ ನೃತ್ಯದ ಮೂಲಕ ಮನರಂಜನೆ ಕೊರ್ನ ಜೋಕ್ಲಿಗ್ ಸೊಲ್ಮೆಲು ನನ್ನ ದುಂಬಾಗ Now complete. All systems. ಕನ್ನಡ ಚಲನಚಿತ್ರದ Initializing ಪವರ್ ಸ್ಟಾರ್ sound ಪುನೀತ್ system. ರಾಜ್ಕುಮಾರ್ನ ಒಂಜಿ ಪದ್ಯಗ್ ನಮ್ಮನ್ನು ಮಾತೆರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೆರು ಮೋಹನ್ ಬುಕ ಬಳಗದಕ್ಲು ಮುಕ್ಲಿಗೆ ಜೋರಾಯಿನ ಕೈ ತಾಟಿದ ಮೂಲಕ ಎದ್ಕೊರಡು ಪನ್ನೊಂದು ಕೇನೊಂದುಲ್ಲೆ Basis test. Preparing and initiating vocal. Quality. About. DJ Christian Naive. Preparing and जमीन हिलने ಕ್ಷಮೆ ಪಡು ನನ್ನ ದುಂಬಾಗ ಮದಗಜ ಪನ್ಪುನ ಪದ್ಯಗ ನೃತ್ಯ ಮಲ್ಪರ ಬರೊಂದುಲ್ಲೆರು ನಮ್ಮ ಜೋಕುಲು ಜೋರಾಯಿನ ಕೈ ತಾಟಿದ ಮೂಲಕ ಆಕ್ಲಿನ ಸ್ಟೇಜ್ಗೆ ಎದ್ಕೊರಡು ಪನೊಂದು ಕೇನೊಂದುಲ್ಲೆ S
ಜನ ಜಾಸ್ತಿ ಇರೋ ರಸ್ತೆಯಲ್ಲಿ ಹೊಸದಾಗಿ ಬಂದಿರೋ ಅಂಗಡಿಗಳು, ಅಲ್ಲಿ ಓಡಾಡೋ ಗಿರಾಕಿಗಳು, ಪಕ್ಕದಲ್ಲಿರೋ ಮನೆಗಳಲ್ಲಿ ಈಗ ಬಾಡಿಗೆಗೆ ಸೇರಿರೋ ಜನರು, ತುಂಬಾ ದಿನದಿಂದ ಕೆಟ್ಟ ನಿಂತಿರೋ ಗಾಡಿಗಳು, ಖಾಲಿ ಟ್ಯಾಕ್ಸಿಗಳು, ಅಲ್ಲಿರೋ ಪ್ರತಿಯೊಬ್ರು ಅವನ ಕಡೆ ಬರ್ತಿರೋ ಒಂದು ಫೋಟೋ ಇದೆಯಾ? ದಸರಾ ಜಂಬೂ ಸವಾರಿಗೆ ಆನೆಗಳು ತಂಡವಾಗಿ ಬಂದ್ರೆ ಒಂಟಿಯಾಗಿ ಎಂಟ್ರಿ ಕೊಟ್ಟಿದ್ದು ಮಾಜಿ ಕ್ಯಾಪ್ಟನ್ ಅರ್ಜುನ. ಹುಲಿ ಕಾರ್ಯಾಚರಣೆ ನಿಮಿತ್ತ ಹೋಗಿದ್ದ ಅರ್ಜುನ ಇದೀಗ ಅರಮನೆ ಆವರಣವನ್ನ ಸೇರ್ಕೊಂಡಿದ್ದಾನೆ. ಪರ್ವತ आया रे सरकार, गली गली में पुकार, ಕೆಳಗಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ. ಅನ್ಯಾಯಕ್ಕೆ ಟಕ್ಕರ್, ಎದುರಾಳಿಗೆ ಆಫ್ ಮೀಟರ್, ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್. सरकार गली गली में पुकार, ಕೆಳಗಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ. ಅನ್ಯಾಯಕ್ಕೆ ಟಕ್ಕರ್, ಎದುರಾಳಿಗೆ ಆಫ್ ಮೀಟರ್, ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್. ಕುಡಿವ ತೋಳಗಳ ಕೊಡಿಸಿಡೋ ರೂಪ, ಬಿರುಗಾಳಿ ಬೆಂಕಿ ಕೂಟಗಳ ಖಂಡಿಸುವ ದರ್ಪ. ಭೀಮರ ನಿಂತೋನೆ ಮದ ಗಜ, ಮದ ಗಜ. ಇನ್ನು 8 ಬಾರಿ ದಸರಾದ ಚಿನ್ನದ ಅಂಬಾರಿ ಹೊತ್ತು ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನ ಹೊಂದಿದವನು ಇವನು. ಝಂಕರಿಸಿ ಮುಗಿಲ ಮುಟ್ಟಿಸೋ ನೀತಿವಂತ, ಒಪ್ಪಿಗೆ ಮಾತಿಟ್ಟರೆ ಸಾಕು ಜನಘೋಷಕ್ಕೆ ಇವ ಸ್ವಂತ. ನೀ ಇರುವ ಬಳಿಗೆ ಕೆಟ್ಟೋರಾಗೆ ಧೈರ್ಯ, ಒಳಗೆ ಭಯವೇ ಆತಂಕ ನೋಡು. ನಿಂತೊಮ್ಮೆ ಮದ ಗಜ, ಮದ ಗಜ. ಗಾತ್ರದ ಗಜರಾಜ ಈಗ ಯಾರದೋ ತಪ್ಪಿಗೆ ಪ್ರಾಣ ಕಳ್ಕೊಂಡಿದೆ. ಇಡೀ ರಾಜ್ಯ ಅರ್ಜುನನ ಸಾವಿಗೆ ನ್ಯಾಯ ಕೇಳ್ತಾ ಇದೆ. ಸ್ನೇಹಿತರೆ, ಈ ಅನಾಹುತದಲ್ಲಿ ಅರಣ್ಯಾಧಿಕಾರಿಗಳ ತಪ್ಪಿದೆಯೋ, ಜನರ ತಪ್ಪಿದೆಯೋ, ಮಾವುತರ ತಪ್ಪಿದೆಯೋ, ಅಥವಾ ಮನುಷ್ಯ ಅನ್ನೋ ಕುತಂತ್ರಿ ಸ್ವಾರ್ಥ ಪ್ರಾಣಿಯ ಮಾತು ಕೇಳಿ ಅವನನ್ನು ನಂಬಿ ಬಂದ ಅರ್ಜುನಂದೇ ತಪ್ಪಿದೆಯೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಮನುಷ್ಯನ ದುರಾಸೆಗೆ, ಅರಣ್ಯ ದಾಹಕ್ಕೆ ಅಮಾಯಕ ಜೀವ ಒಂದು ಬಲಿಯಾಗಿದೆ. ಮನಮೋಹಕ ನೃತ್ಯದ ಮೂಲಕ ಅಗಲಿದ ಗಜರಾಜನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂತಹ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಈ ಪ್ರತಿಭಾ ಸಿಂಚನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಆಚಾರ್ಯಪಾಲನವರಾದಂತಹ ಶ್ರೀ ಸತೀಶ್ ಗೋಖಲೆ ಮುಂಬೈ ಇವರು ವಿಶೇಷವಾಗಿ 5,001 ರೂಪಾಯಿಗಳ ವಿಶೇಷ ಕೊಡುಗೆಯನ್ನ ಈಗಾಗಲೇ
ಕಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಪುಟಾಣಿ ಮಕ್ಕಳ ಹೆಜ್ಜೆಗೆ ಒಂದು ನಿರ್ದೇಶನವನ್ನು ನೀಡಿದಂತಹ ನೃತ್ಯ ಗುರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ದಿನಾಂಕ 11/1/2025 ಶನಿವಾರದಂದು ಅರಸಿನಮಕ್ಕಿಯ ನಮ್ಮ ನೆರೆಯ ಗ್ರಾಮವಾದಂತಹ ಹತ್ತೆಡ್ಕದ ಅರಸಿನಮಕ್ಕಿಯ ಗೋಪಾಲಕೃಷ್ಣ ಅನುದಾನಿತ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಲತೇಶ ಯಕ್ಷಗಾನ ಕಲಾ ಸಂಘದ 6ನೇ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇವೆ. ಈ ವಾರ್ಷಿಕ ಸಂಭ್ರಮದಲ್ಲಿ ಇಂದು ಬಹುತೇಕ ಕಣ್ಮರೆಯಾಗುತ್ತಿರುವಂತಹ ಯಕ್ಷಗಾನ ಪೂರ್ವರಂಗದ ಗಣಪತಿ ಕೌತುಕವನ್ನು ವಿಶೇಷವಾಗಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆಯೇ ಒಡ್ಡೋಲಗತ್ರಯ ಅಂದರೆ 3 ವಿಧದ ಪರಂಪರೆಯ ಒಡ್ಡೋಲಗವನ್ನ ವಿಶೇಷ ಪ್ರದರ್ಶನವಾಗಿ ನೆರವೇರಿಸಲಿಕ್ಕಿದ್ದಾರೆ. ಮಾತ್ರವಲ್ಲದೆ ಪುಟಾಣಿಗಳಿಂದ ಮಾಯಾ ತಿಲೋತ್ತಮೆ ಸುದರ್ಶನ ವಿಜಯ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನ, ಹಾಗೆ ಹಳೆ ವಿದ್ಯಾರ್ಥಿಗಳಿಂದ ರತಿ ಕಲ್ಯಾಣ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನ ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಂಜೆ 4:15ರಿಂದ ಸವಿ ಡಿವೋಷನಲ್ ಕೊಕ್ಕಡ ಇವರಿಂದ ಸುಗಮ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೈಲಿಕ್ಕಿದ್ದಾರೆ ಶ್ರೀಕರ್ ರಾವ್, ಹಿರಿಯ ಯಕ್ಷ ಪ್ರೇಮಿಗಳು, ಅರಸಿನಮಕ್ಕಿ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೆ ಗೌರವಾರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಪ್ರಿಯ ವಿದ್ಯಾಭಿಮಾನಿಗಳೇ, ಇದೀಗ ನೃತ್ಯ ಗುರುಗಳನ್ನು ಸನ್ಮಾನಿಸುವಂತಹ ಒಂದು ಸುಸಂದರ್ಭ. ವೇದಿಕೆಗೆ ನೃತ್ಯ ಗುರುಗಳಾದ ಕಿರಣ್ ಸರ್, ಶಿವಕುಮಾರ್ ಹಾಗೂ ತಂಡದವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಿರಣ್ ಸರ್ ಹಾಗೂ ಶಿವಕುಮಾರ್ ಸರ್ ಹಾಗೂ ತಂಡದವರು ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ದೊಡ್ಡ ಕರತಾಡನದೊಂದಿಗೆ ಗುರುಗಳನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಸಭಿಕರಲ್ಲಿ ಪ್ರೀತಿಪೂರ್ವಕವಾದಂಥ ವಿನಂತಿ. ನಾವೆಲ್ಲರೂ ಗಮನಿಸಿದ್ದೇವೆ, ಪುಟಾಣಿಗಳು ನೃತ್ಯವನ್ನು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಆತಂಕದಿಂದ, ಸ್ವಲ್ಪ ಸಂತೋಷದಿಂದ, ಸ್ವಲ್ಪ ಆಶ್ಚರ್ಯದಿಂದ ವೇದಿಕೆಯ ಸುತ್ತಮುತ್ತ ಇವರು ಸುಳಿದಾಡ್ತಾ ಇದ್ರು. ಇವರ ಮನದಲ್ಲಿರುವಂತಹ ಆತಂಕ ಹಾಗೂ ಸಂತೋಷ ನಮಗೆಲ್ಲರಿಗೂ ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಶ್ರೀಮತಿ ರತ್ನ ಮೇಡಮ್ ರವರು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸುತ್ತಿದ್ದೇವೆ. ಶ್ರೀ ಕಿರಣ್ ಮುರಳಿ ಸರ್ ಇವರು ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಹಾಗೆ ಶಿವಕುಮಾರ್ ಸರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತಂಡ ಮುರಳಿ ಬ್ರದರ್ಸ್ ಡಾನ್ಸ್ ಕ್ರಿಯು ಪುತ್ತೂರು. ಇವರು ಜಿ ಕನ್ನಡ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿರುತ್ತಾರೆ. ಕಳೆದ 3-4 ವರ್ಷಗಳಿಂದ ಮುರಳಿ ಬ್ರದರ್ಸ್ ಪುತ್ತೂರು ಇವರು ನಮ್ಮ ಶಾಲಾ ಮಕ್ಕಳಿಗೆ ಉತ್ತಮ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ಇದೀಗ ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಮಕ್ಕಳಿಗೆ ಉತ್ತಮ ನೃತ್ಯ ತರಬೇತಿಯನ್ನು ನೀಡಿ ನೃತ್ಯ ಪ್ರದರ್ಶನಕ್ಕೆ ಮಕ್ಕಳನ್ನು ತಯಾರಿಗೊಳಿಸಿರುತ್ತಾರೆ. ನಮ್ಮ ಇಬ್ಬರು ನೃತ್ಯ ಗುರುಗಳಿಗೆ ಆ ಶಿಶುಲೇಶ್ವರನು ಆಯುರಾರೋಗ್ಯವನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ನೆರೆದಿರುವ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ತಮಗೆ ಪ್ರೀತಿಯ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು.
ಧನ್ಯವಾದಗಳು. ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ಇವರಿಗೆ, ಹಾಗೆಯೇ ಈ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದಂತಹ ನಮ್ಮ ಶಾಲೆಯ ಪುಟಾಣಿಗಳಿಗೆ, ನೃತ್ಯ ಕಲಿಸಿದ ಗುರುಗಳ ತಂಡ ಹಾಗೂ ಗುರುಗಳಿಗೆ. ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಇನ್ನೂ 4 ನೃತ್ಯಗಳು ನಡೀಲಿಕ್ಕಿದೆ. ಅದರ ಬಳಿಕ ಈ ಕಾರ್ಯಕ್ರಮದ ಸಹಾಯಾರ್ಥವಾಗಿ ನಡೆಸಿದಂತಹ ಲಕ್ಕಿ ಡಿಪ್ನ ಅದೃಷ್ಟ ಚೀಟಿಯ ಫಲಿತಾಂಶ ಕೂಡ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದರ ಬಳಿಕ ನಮ್ಮ ಶಾಲಾ ಪುಟಾಣಿಗಳಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ನಿತ್ಯ ನೂತನ ಪ್ರಸಂಗ, ಯಕ್ಷಗಾನ ಪ್ರಸಂಗವಾಗಿ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಹಾಗೆಯೇ ಪೂರ್ವರಂಗದ ಕೆಲವು ಸನ್ನಿವೇಶಗಳ ಪ್ರದರ್ಶನ ಕೂಡ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಮುಂದಕ್ಕೆ ಈ ವೇದಿಕೆ ಪುಟಾಣಿಗಳ ನೃತ್ಯಕ್ಕಾಗಿ ನನ್ನ ದುಂಬಾಗ ಕನ್ನಡ ಚಲನಚಿತ್ರದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ಒಂಜಿ ಪದ್ಯಗ್ ನಮನ ಮಾತೆರೆಲ್ಲ ಮನರಂಜನೆ ಮಲ್ಪರ ಬರೊಂದುಲ್ಲೆರ್ ಮೋಹನ್ ಮುಖ ಬಳಗದಕ್ಲ ಮುಕ್ಲಿಗೆ ಜೋರಾಯಿನ ಕೈ ತಾಟಿದ ಮೂಲಕ ವೇದಿಕೆಗೆ ಎದ್ಕೊಂಡೊಂದಕ್ಕೇನೊಂದಿಲ್ಲ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. Sunlight let come, rain let it come, forest mountain I go roaming. ಶರ್ಲಿ ಮೇಡಮ್ ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. Oh Shirley madam to giving mountain flower bringing. ಬಾನದಾರಿಯಲ್ಲಿ ಸೂರ್ಯ ಜಾರಿಯೋದ ಚಂದ್ರ ಮೇಲೆ ಬಂದ ಬೆಳಗುತ್ತಾರೆ ಅಂದ ಚಂದ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿ ಅಂತ ತೇಲಿ ಬಿಟ್ಟು ಕಾಣದಂತ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಚೋಟ ಭೀಮು ನಿನ್ನ ಹಾಗೆ ಸೇಮ್ ಟು ಸೇಮು ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು. ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು. Twinkle twinkle little star, we all love you our star. 1 2 3 4 5 star, we all love you our star. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು. ಯಾರಿವನು ಜಂಟಲ್ ಮ್ಯಾನು, ಯಾರಿವನು ಲೋಡೆಡ್ ಗನ್ನು, ಯಾರಿವನು ಕೊಹಿನೂರ್ ಜಮ್ಮು ಅನ್ನೋರ ಫ್ಯಾನು. The soul is purest, heart is Everest, twinkle twinkle little star. He is the coolest, ತುಂಬಾ dearest, one and only power star. ಬೆಳಕತ್ತಲಾಗದ ಬೆಟ್ಟದ ಹೂವು, he is Mr. Perfect. ರಾಜರ ರಾಜ respect. He is Mr. Perfect. ರಾಜರ ರಾಜ respect. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು. ನುಗ್ಗು ನುಗ್ಗು ನಿನ್ನ
ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಪ್ಪು ಅಂದ್ರೇನೆ ಉತ್ಸಾಹಕ್ಕೆ ಇನ್ನೊಂದು ಹೆಸರು. ಅಪ್ಪು ಅಂದ್ರೇನೆ ಅದೊಂದು ಮುಗಿಯದ ಪವರ್. ಕರ್ನಾಟಕದ ಸಮಸ್ತ ರೈತರ ಸ್ವಾಭಿಮಾನದ ಪ್ರತೀಕವಾಗಿರುವಂತಹ KMF ಹಾಗೂ ನಂದಿನಿಯ ರಾಯಭಾರಿಯಾಗಿ ದುಡಿದಂತ ಅಪ್ಪು ಅವರ ಸ್ಮರಣೆಗೈದಂತಹ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನನ್ನ ದುಂಬಗ ಕರ್ನಾಟಕದ ಪ್ರಮುಖ ಶೌರ್ಯ ಧೈರ್ಯವಂತ ಸ್ವಾತಂತ್ರ್ಯ ಹೋರಾಟಗಾರ ಆಯ್ನಂಚಿನ ಸಂಗೊಳ್ಳಿ ರಾಯಣ್ಣನ ಒಂಜಿ ಪೊರ್ಲುದ ಪದ್ಯಗ ನೃತ್ಯ ಮಲ್ಪರ ಬರೊಂದುಲ್ಲಿರು ಶ್ರಾವ್ಯ ಬುಕ ಬಳಗದಕ್ಲು. ಸಹೃದಯಿ ಬಂಧುಗಳೇ, ಗ್ರಾಮೀಣ ಪ್ರದೇಶವಾದ ಶಿಶಿಲ ಗ್ರಾಮದಲ್ಲಿ ಸ್ಥಳೀಯ ಯುವಕರಲ್ಲಿ ನಾಯಕತ್ವ ಬೆಳವಣಿಗೆ, ಸಾಂಸ್ಕೃತಿಕ ಅರಿವು, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹದ ಉದ್ದೇಶದಿಂದ 10-15 ಯುವಕರಿಂದ ಪ್ರಾರಂಭಗೊಂಡ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲಕ್ಕೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ. ಅನೇಕ ಆರೋಗ್ಯ ಶಿಬಿರಗಳು, ವ್ಯಕ್ತಿತ್ವ ವಿಕಸನ ಶಿಬಿರಗಳು, ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರಗಳು, ತಾಲೂಕು ಮಟ್ಟದ ಯುವಜನ ಮೇಳ, ಪ್ರತಿ ವರ್ಷವೂ ಮೊಸರು ಕುಡಿಕೆ ಉತ್ಸವ ಆಚರಣೆ ಮೂಲಕವಾಗಿ ಸ್ಥಳೀಯ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಗೌರವ ಅರ್ಪಣೆ, ಕೊರೋನಾ ಕಾಲದ ಸ್ಪಂದನೆ, ಹೀಗೆ ಉತ್ತಮ ಸಂಘಟನೆ ಮೂಲಕ ಊರ ಪರವೂರ ಜನಮೆಚ್ಚುಗೆ ಪಡೆದ ಸಂಘಕ್ಕೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದ ಸವಿನೆನಪಿಗಾಗಿ ಸಾರ್ವಜನಿಕ ಕುಡಿಯುವ ನೀರಿನ ಲೋಕಾರ್ಪಣೆ, ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಮೂಲಕ ಸಮಾಜಮುಖಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಬೆಂಬಲಿಸಿ, ದಿನಾಂಕಕ್ಕಾಗಿ ನಿರೀಕ್ಷಿಸಿ. ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲಾ ತಂತ್ರದ ರೂವಾರಿ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇತಿಹಾಸವೇ ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾಯ ಭಾರಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಜೈಕರಿಸುವನಿವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆಟ್ಟುವನೆಲ್ಲು ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ನೀವು ಮನ್ರು ಒಪ್ಪಂದದ ಪರುಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ
ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ತೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಏಟ್ ಕಟ್ಟ ಬಂದ್ರು ಚಿಂತೆ ಇಲ್ಲ. ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದ್ ಕುಂತಾರ. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. Captain Black, Lieutenant Dickman. Yes, sir. Let's charge right now to Akidor. Okay, sir. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ರಾಕ್ಷಸನು ಹಿಂಸೆಯ ಅವನೆಡೆಯ ಮುರಿಯೋಕೆ ರಾಜ ಬರುವನು. ರಾಕ್ಷಸನ ವಧೆ ಮಾಡು ಭರದಲ್ಲಿ ನಾಯಕನು. ರಾಯಣ, ಇಲ್ಲಿನ ಚರಕಾರ ನಿನ್ನನು ರಾಜದ್ರೋಹಿ ಎಂದು ಆಪಾದಿಸಿದ. ಆ ನೀಚನ ಅಂತ್ಯ ಮಾಡೋಕೆ ತಾನೇ ರಕ್ಕಸನಾದ. ಕ್ರೋಧಕ್ಕೆ ತಾನೇ ಶರಣಾಗಿ ವಿಧ್ವಂಸಕದಾನಾದ. ನಿನ್ನುಪ್ಪು ತಪ್ಪುಗಳ ಸುಳಿಯೊಳಗೆ ಮನ್ನಿಸುವ ಮನಸ್ಸು ನಿನಗಿರಬೇಕು. ಕೋಪ ಸರ್ವನಾಶ ಅಲ್ಲವಾ? ಯುದ್ಧವನ್ನು ಗಿರುಳಗೆ ಕತ್ತಿಯಲ್ಲಿ ಎತ್ತೊಮ್ಮೆ ನಿಂತೋರೆಯ. ರಾಯ, ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾನು ಎದೆ ನಡಗದ ಹಾಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ. ಒಳ್ಳೆತನ ಗುರುತಾಗಲಿ ಆ ಶಿಲೆಯೊಳಗೆ ಅಚ್ಚಾಗಲಿ. ನಿನ್ನ ತಪ್ಪುಗಳು ಮರೆಯಾಗಲಿ ಆ ಮರಳೊಳಗೆ ಅಳಿಸೋಗಲಿ. ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆತ್ಮೀಯರೇ, ಸ್ವಾತಂತ್ರ್ಯದ ಬೆಲೆ ನಮಗೆ ಅರಿವಾಗುವುದು ಅದನ್ನು ಕಳೆದುಕೊಂಡಾಗ ಮಾತ್ರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮಡಿದ ಅದೆಷ್ಟೋ ಚೇತನಗಳ ನಡುವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರು ಸದಾ ಧ್ರುವತಾರೆಯಂತೆ ಮಿಣುಗುತ್ತಿರುತ್ತದೆ. ಈ ಪ್ರದರ್ಶನವನ್ನು ನೀಡಿದ ತಂಡಕ್ಕೆ ದೇಶಭಕ್ತರಾದ ನಾವೆಲ್ಲರೂ ದೊಡ್ಡ ಕೈ ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನನ್ನ ದುಂಬಾಗು ಉಘೆ ಉಗೆ ಪನ್ಪುನ ನೃತ್ಯದ ಮೂಲಕ ದೇವರಿನ ಸುಗಿಪ್ಪರ ಬರೊಂದುಲ್ಲರು ತನುಶ್ರೀ ಬುಕ ಬಳಗದಕಲು ನಿಕ್ಲೆನ ಜೋರಾಯಿನ ಕೈ ತಾಟಿದ ಮೂಲಕ ಜೋಕುಲೆನ ವೇದಿಕೆಗೆ ಎದುಕೊನಡು ಪನೊಂದು ಕೇನೊಂದುಲ್ಲೆ.
ಬಾನುಮಲೆ ಜೇನುಮಲೆ ಗುಂಜುಮಲೆ ಗುಲುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುತ್ತುಮಾದಯ್ಯನ ಪಾದಕ್ಕೆ ಒಂದ್ಸಲ ಊಹೇ ಅಂದ್ರಪ್ಪೋ, ಊಹೇ ಊಹೇ. ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿದು, ದಂಡು ತಾಂಡು ಬಂದು ಇಲ್ಲಿ ಚಂದ ನೋಡಿದು. ಧೂಪ ಸೇವೆ ದೀಪ ಸೇವೆ ಮಂಜು ಸೇವೆ ಮಾಡಬಲ್ಲಿದು. ಹೂವ ಚೆಲ್ಲಿದೋ ಹೂವ ಚೆಲ್ಲಿದೋ ನಮ್ಮ ಮುದ್ದಾದ ಮಾರಯ್ಯನಿಗೆ ಹೂವ ಚೆಲ್ಲಿದೋ. ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿದೋ. ಕೆಂಪಣ್ಣ ಕೆಂಚಣ್ಣ ಬೆಟ್ಟಕ್ಕೆ ಹೋಗಾಮು ಬನ್ನೀರು. ಬುತ್ತಿನ ಕಟ್ಕೊಂಡು ಐಕಣ್ಣ ಎತ್ಕೊಂಡು ಬುಟ್ಟಿಗೆ ಹೋಗಾಮು ಬನ್ನೀರು. ಹೊತ್ತು ಹೊತ್ತಲ್ಲಿ ಬೆಟ್ಟಾದ ನೆತ್ತೀರಿ, ಹೊತ್ತು ಹೊತ್ತಲ್ಲಿ ಬೆಟ್ಟಾದ ನೆತ್ತೀರಿ. ಅಪ್ಪಾಜಿ ಪರ್ಸೆ ನನ್ನೋಡ ಬಂದಿರು. ಹೂವ ಚೆಲ್ಲಿರು ಹೂವ ಚೆಲ್ಲಿರು ನಮ್ಮ ಮುದ್ದಾದ ಮಾರಯ್ಯನಿಗೆ ಹೂವ ಚೆಲ್ಲಿರು. ಹೂವ ಚೆಲ್ಲಿರು ಹೂವ ಚೆಲ್ಲಿರು. ಓ ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿರು. ಗಂಡುಲಿ ಹತ್ಕೊಂಡು ಹಿಂಡುಲಿ ಬಿಟ್ಕೊಂಡು ಹೋಗಮ್ನೆ ಇಲ್ಲಿ ಬಾದೇವ. ಗಿಡಗಂಡೆ ನೆಟ್ಕೊಂಡು ಗಿರಿಬಂಡೆ ಮೆಟ್ಕೊಂಡು ಹೋಗಿರೋ ಚಂದ ನೋಡವ್ವ. ಬಸ್ನೀರು ಬಾಂಡೀರು ಮುತ್ಕೀರು ಮೋಗೀರು, ಬಸ್ನೀರು ಬಾಂಡೀರು ಮುತ್ಕೀರು ಮೋಗೀರು. ಎಲ್ಲರೂ ಮಾದಯ್ಯನ ಧ್ಯಾನ ಮಾಡಿರು. ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿರು. ದಂಡು ದಾಟಿ ಬಂದು ಇಲ್ಲಿ ಚಂದ ನೋಡಿರು. ಧೂಪ ಸೇವೆ ದೀಪ ಸೇವೆ ಮಂಜು ಸೇವೆ ಮಾಡ ಬಂದಿದು. ಹೂವ ಚೆಲ್ಲಿದು ಹೂವ ಚೆಲ್ಲಿದು ನಮ್ಮ ಮುದ್ದಾದ ಮಾರಯ್ಯನಿಗೆ ಹೂವ ಚೆಲ್ಲಿದು. ಕುಳಿತಲ್ಲೇ ಕುಣಿಸುವ ಲಯಬದ್ಧವಾದ ಜನಪದ ಭಕ್ತಿಗೀತೆಗೆ ಹೆಜ್ಜೆ ಹಾಕಿದ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮ ಕೈಚಪ್ಪಾಳೆಯ ಹರಕೆ
ಇವರ ಬೆನ್ನಿಗಿರಲಿ ಎನ್ನುವಂತ ಪ್ರೀತಿಯ ಆಶಯ. ಪಾಶ್ಚಾತ್ಯ ಸಂಸ್ಕೃತಿ ನಡುಡುಲ ತನ್ನ ವೇಷಭೂಷಣದ ಚೆಂಡೆ ಭಾಗವತಿಕೆದ ಗತ್ತು ಗಮ್ಮತ್ತರ್ದಲ್ಲೋ ಕೊರ್ಮೆ ಪುಗರ್ತಿನ ಪಡೆಯಿನಂಚನೆ ಯಕ್ಷಗಾನ ನೀನಿ ನಮ್ಮ ಶಾಲೆದ ಜೋಕುಲು ಮಲ್ಪರಲ್ಲೇರು ಅಂಚನೆ ಇತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೇತ ನೃತ್ಯ ಗೋವಿಂದ ಬೋಲೋ ಹರಿ ಪನ್ಪುನ ಒಂಜಿ ಪದ್ಯಗ್ ಪದ್ಯದಿಯರ ಬರೊಂದುಲ್ಲೇರು ನಮ್ಮ ಜೋಕುಲು. ಶಿಶಿಲ ಗ್ರಾಮದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಳದ ಬೆಳ್ಳಿ ಹಬ್ಬ ಸಂಭ್ರಮ ಜನವರಿ 24 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಶಿಶಿಲ ಗ್ರಾಮದ ಜನರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ಸಂಜೆ 5:30ರಿಂದ ಪುಟಾಣಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಮಂಗಳೂರಿನ ನಂದಗೋಕುಲ ಪ್ರತಿಷ್ಠಾನದಿಂದ ನೃತ್ಯ ವೈಭವ, ಬಳಿಕ ಬೆಳಗ್ಗಿನ ತನಕ ತುಳು ಯಕ್ಷಗಾನ ಪ್ರದರ್ಶನ, ಗೆಜ್ಜೆದ ಪೂಜೆ.
ಸುಂದರವಾದ ನೃತ್ಯ ಪ್ರದರ್ಶನ ಮೂಲಕ ಮನಗೆದ್ದ ಮಕ್ಕಳಿಗೆ ಧನ್ಯವಾದಗಳು. ತಾವೆಲ್ಲರೂ ಇಷ್ಟರ ತನಕ ಪುಟಾಣಿ ಮಕ್ಕಳ ನೃತ್ಯ ವೈಭವವನ್ನು ಗಮನಿಸಿದ್ದೀರಿ. ಅವರಿಗೆ ಅತ್ಯುತ್ತಮವಾದ ನೃತ್ಯ ತರಬೇತಿಯನ್ನು ನೀಡಿದ್ದಾರೆ ನೃತ್ಯ ಗುರುಗಳು. ಹಾಗೆ ಇದರ ಮೆರುಗನ್ನು ಹೆಚ್ಚಿಸಿದ್ದಾರೆ ಚಾಮುಂಡೇಶ್ವರಿ ಸೌಂಡ್ಸ್ನ ಬೆಳಕು ಮತ್ತು ಧ್ವನಿಯ ತಂಡದವರು. ಹಾಗೆ ವೇದಿಕೆಯ ಒಂದು ಮಾರುತದ ಸೃಷ್ಟಿಯನ್ನ ಮಾಡಿ ವೇದಿಕೆಯನ್ನು ಇನ್ನಷ್ಟು ಕಳೆಗಟ್ಟಿಸಿದ್ದಾರೆ. ಚಾಮುಂಡೇಶ್ವರಿ ತಂಡಕ್ಕೆ ವಿಶೇಷ ಅಭಿನಂದನೆಗಳು. ಹಾಗೆ ಇಷ್ಟ ತನಕ ನಾವು ಇಷ್ಟೊಂದು ಸುಂದರವಾದ ನೃತ್ಯಗಳನ್ನು ಗಮನಿಸಿದ್ದೇವೆ. ಇವರಿಗೆ ಯಾರೋ ನೃತ್ಯ ತರಬೇತಿಯನ್ನು ನೀಡಿದ್ದಾರೆ ಎನ್ನುವುದನ್ನು ಕೂಡ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ನೃತ್ಯ ತರಬೇತಿ ನೀಡಿದಂತಹ ತಂಡವೇ ಬಂದು ಒಂದು ಪ್ರದರ್ಶನ ನೀಡಿದ್ರೆ ಹೇಗೆ? ಖಂಡಿತವಾಗಿಯೂ ಈಗ ವೇದಿಕೆಯ ಮೇಲೆ ಇಂದಿನ ತನಕ ಪುಟಾಣಿ ಮಕ್ಕಳನ್ನ ತಯಾರುಗೊಳಿಸಿ ಸುಂದರವಾದ ನೃತ್ಯ ಪ್ರದರ್ಶನ ನೀಡಿದಂತ ತಂಡಕ್ಕೆ ತರಬೇತು ನೀಡಿದಂತಹ ತರಬೇತುದಾರರ ತಂಡ ಒಂದು ವಿಶೇಷ ನೃತ್ಯ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಸಭಿಕರ ಎಲ್ಲರ ಪ್ರೀತಿಯಿಂದ ಒತ್ತಾಯದ ಮೇರೆಗೆ ಅವರು ಈ ಪ್ರದರ್ಶನವನ್ನು ಒಪ್ಪಿಕೊಂಡಿದ್ದಾರೆ. ದಯವಿಟ್ಟು ಅವರಿಗೆ ಕಿವಿ ಗಡಚಿಕ್ಕುವ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಾವೆಲ್ಲರೂ ಅವರಿಗೆ ಕರತಾಡನದ ಸ್ವಾಗತವನ್ನ ಬಯಸೋಣ. ಆತ್ಮೀಯರೇ, ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಬೆಳ್ಳಿ ಹಬ್ಬ ಇದೇ ಬರುವ ಜನವರಿ 24 ಶುಕ್ರವಾರದಂದು. ಅದರ ಪರವಾಗಿ ಕ್ರೀಡಾ ವೈಭವ 19/1/2025 ಭಾನುವಾರದಂದು ಶಿಶಿಲ ಗ್ರಾಮಸ್ಥರಿಗಾಗಿ ಮಾತ್ರ ಹಮ್ಮಿಕೊಳ್ಳಲಾಗಿರುವಂತಹ ವಿವಿಧ ಸ್ಪರ್ಧೆಗಳು ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ 19/1/2025 ಭಾನುವಾರದಂದು ಇದೇ ಬರುವ 5ನೇ ತಾರೀಕಿನಂದು ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಹಾಗೂ ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎರಡು 2025 ಮೊದಲ ಅದೃಷ್ಟ ಚೀಟಿ ಡ್ರಾ. ಈಗ ಯಾರು 2025 ಅದೃಷ್ಟಶಾಲಿ ನೋಡೋಣ. ನೃತ್ಯ ಗುರುಗಳ ತಂಡದ ನೃತ್ಯದ ಬಳಿಕ ನಾವೆಲ್ಲರೂ ನಿರೀಕ್ಷಿಸುತ್ತಿರುವಂತಹ ಅದೃಷ್ಟ ಚೀಟಿ ಬಹುಮಾನ ಡ್ರಾ. തിരിച്ചീവനല്ലേ തിരികെ വിട്ടാൻ വന്നല്ലേ തിരുത്തി വെക്കാൻ വന്നല്ലേ തിട്ടം കൊണ്ടല്ലേ ചേട്ടൻ വന്നല്ലേ ചേട്ട ചെയ്യാവന്നല്ലേ പേട്ട തുള്ളാൻ വേട്ടയനല്ലേ. പൊളിക്കാവനല്ലേ
ಜಾತ್ರೆ ದೋಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಬಟ್ಟ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರಾಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಕ್ಕೂ ಸೀಸನ್ ಇಲ್ಲ. ಹೆಸರು ಬಿಸ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ಕುಗ್ಬೇಕಪ್ಪ. ಜಾಕಿ 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 ರಾಮ ಚಟ್ಟಿ ಕೂಗು ಜಾಕಿ 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 ಜಾಕಿ. உங்க ஆட்டத்துக்கு ஊர் அதுக்கு ஒரு அடிய போட்டு விடுவோம் அப்படின்ற. We're going back in time. ಸೊಗಸಾದ ಹೋಳಿಗೆಯ ಮೇಲೆ ಸವಿಯಾದ ತುಪ್ಪ ಸುರಿದಂತ ಅನುಭವ. ಚಪ್ಪಾಳೆ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ತೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಮ್ಮಿಕೊಂಡಂತಹ ಅದೃಷ್ಟ ಚೀಟಿಯ ಫಲಿತಾಂಶವನ್ನ ನಾವೆಲ್ಲರೂ ಕಾಣುವಂತಹ ಸಂದರ್ಭ. ದಯವಿಟ್ಟು ವೇದಿಕೆಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು, ಹಾಗೆ ಶಾಲಾ ಮುಖ್ಯ ಗುರುಗಳು, ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸ್ತೇವೆ. ಹಾಗೆ ಅಧ್ಯಾಪಕ ವೃಂದದವರು ಕೂಡ ಈ ಅದೃಷ್ಟ ಚೀಟಿಯ ಫಲಿತಾಂಶವನ್ನು ನಾವೆಲ್ಲರೂ ಕಾಣಲಿಕ್ಕೆ ಸಹಾಯ ಮಾಡಬೇಕಾಗಿ ಅವರೆಲ್ಲರಲ್ಲೂ ವಿನಂತಿಸ್ತೇವೆ. ದಯವಿಟ್ಟು ವೇದಿಕೆಗೆ ಬಂದು ಈ ಅದೃಷ್ಟ ಚೀಟಿ ಫಲಿತಾಂಶವನ್ನ ನಮಗೆಲ್ಲರಿಗೂ ದಯವಿಟ್ಟು ಮೇಲುಸ್ತುವಾರಿ ಹಾಗೂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಶಾಲಾ ಮುಖ್ಯ ಗುರುಗಳು ಹಾಗೆ ಅಧ್ಯಾಪಕ ವೃಂದದವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇಂದಿನ ಅದೃಷ್ಟ ಚೀಟಿಯನ್ನು ಎತ್ತಲಿಕ್ಕೆ ಒಂದು 3 ಪುಟ್ಟ ಪುಟಾಣಿಗಳು ತಯಾರಿರಬೇಕು. ಹಲೋ ಆತ್ಮೀಯ ವಿದ್ಯಾಭಿಮಾನಿಗಳೇ,
ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಉನ್ನತ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ಮೂಜಿ ಒಂಜಿ 25ನೇ ವರ್ಷದ ಶುಕ್ರವಾರದ ಈ ಸುಸಂದರ್ಭ ಈ ಶಾಲೆದ ಕಾರ್ಯಕ್ರಮ ನಡೆತನ್ನ ಸುಸಂದರ್ಭ ನಿಗ್ಲಿ ಮಾತ ಈತ ಜನ ಸೇರಿದು ನನ್ನ ಕೆಲವು ಬರ್ತರು ಈ ಶಾಲೆದ ಜೋಕುಲು ಹಿಡಿದು ಶ್ರೀ ದೇವಿ ಮಹಾತ್ಮ ಪನ್ಪಿನಂಚಿನ ಯಕ್ಷಗಾನ ಧ್ವಜಬಾರುಲ್ಲಿ ಈಗಲೇ ಮಾತೆರ್ಲ ಉಂಟದು ಈ ಕಾರ್ಯಕ್ರಮ ಯಶಸ್ವಿ ಮಂತೊಂದು ಅಂಚನೆ ನಮ್ಮ ಉರ್ದನೆ ಸರ್ಕಾರಿ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಶಾಲೆ ಬರಂಗಾಯ ಎಲ್ಲೆ ಬುಕ್ ಎಲಂಜಿ ರಡ್ಡಿ ದಿನದ ಕಾರ್ಯಕ್ರಮ ನಡಪರಂಡು ಅಮೃತ ಮಹೋತ್ಸವ ನೆಕ್ ಪೂರ ನಮ್ಮ ಶಾಲೆ ಒರಿಪೋಡ್ದಂಡ ಸರ್ಕಾರಿ ಶಾಲೆ ನಪುಂಜೆ ಕಾರ್ಯಕ್ರಮ ವಾವರುಡ್ಲ ನಪುಜಿ ನಿಗಲೆ ಏತ್ ಜೋಕ್ಲೆನೆ ಸುಲಾಬಡು ಪಾರಕ್ ಊರುಗು ಜಾಲಕ್ ಬಾಕಿಲ್ಗ್ ಬೋಂಡ ಗಾಡಿ ಬರ್ಪುಂಡು ಅಂಡ ಸರ್ಕಾರಿ ಶಾಲೆ ಇತ್ತನಂಚಿನ ಕಾರ್ಯಕ್ರಮ ಓಲ್ ನಡಪುಜಿ ನೆಕೊಂಜಿ ಜೋರ್ದ ಚಪ್ಪಲೆ ಕೊರ್ಲೆ ದಯಂದು ಬಂಡ ನಮ್ಮ ಊರ್ದ ಶಾಲೆ ನೋರಿಪಾರ ನಿಗ್ಲ ಪೂರ ಪ್ರೋತ್ಸಾಹ ಈತ್ ಕೊರ್ಪಾರಂದ ನೆಕೊಂಜಿ ಚಪ್ಪಲೆ ಕೊರ್ಲೆ ದಯದಿದ್ ಚಪ್ಪಲೆ ಕೊರಡು ದಯಂದು ಬಂಡ ಹಳ್ಳಿ ಏರಿಯಾ ನಡಪಂಚಿನ ಶಿಶಿಲ ಗ್ರಾಮಡು ನಡಪಂಚಿನ ಈ ಕಾರ್ಯಕ್ರಮ ನಡಪೋಡ್ದಂಡ ಈತ್ ಸಂಪೂರ್ಣ ಸಹಕಾರ ನಡಪಂಡ ನಿಗಿಲ್ ಜವಾಬ್ದಾರಿ ನೆಕೊಂಜಿ ಜೋರ್ದ ಚಪ್ಪಲೆ ಕೊರ್ಲೆ ಯಾರುಜಿ ಮಾತೆರ್ಲ ಕೊರಡು ದಯಂದು ಬಂಡ ಹಳ್ಳಿ ಏರಿಯಾ ನಡಪಂಚಿನ ಈತ್ ಪೋರ್ಲದ ಕಾರ್ಯಕ್ರಮ ಓಲ ನಡಪುಜಿ ಅಂಚನೆ ಬರಂಗಾಯ ಶಾಲೆಡ್ ನಿಡ್ಲೆ ಗ್ರಾಮದ ಬರಂಗಾಯ ಶಾಲೆಡ್ಲ ಎಲ್ಲೇ ಅಮೃತ ಮಹೋತ್ಸವ ನಡಪರಂಡು ನೆಕ್ಲ ನಿಗ್ಲ ಸಂಪೂರ್ಣ ಸಹಕಾರ ಕೊರಡು ಪಂಡದ್ ನಿಗ್ಲಡ ಬುಕ್ಕೋರ ವಿನಂತಿ ಮಲ್ತೊಂದು ನಮ್ಮ ಊರ್ದ ಶಾಲೆದ ಜೋಕುಲ್ನ ಯಕ್ಷಗಾನ ನಡಪರಂಡು ನೆಕ್ ಮಾತೆರ್ಲ ಸೇರ್ದು ಪೂರ ಕಾರ್ಯಕ್ರಮ ಮುಗಿನೇಟ ಉಂತೋಡು ದಯಮಂಡ ನಮ್ಮ ಮಾತೆರ್ಲ ಸ್ಪಾನ್ಸರ್ ಅವು ಒಂದು ಪೂರ ಮಂತದ ಕಾರ್ಯಕ್ರಮ ನಡಪಣ ದಯಪಂಡ ಆಗ್ಲ ಮೂರ ಮಾತೆರ್ಲ ಉಂತುಂಡ ಮಾತೆರ್ಲಕ್ಕಿಲ್ಲ ಖುಷಿ ಆ ಜೋಕ್ಲೆಗ್ಲ ಖುಷಿ ಆ ಜೋಕುಲು ಏತ್ ದಿನೋಡ್ ತಿಂಚಿ ಪ್ರಾಕ್ಟೀಸ್ ಮಾಡ್ತಾರ ಆತ ಭಂಗ ಬತ್ತೀರ ಅತ್ತಂಡ ಆ ಕಾರ್ಯಕ್ರಮಗೂ ಭಾಗವಹಿಸಂಗಿಲ್ಲ ಮಾತೆರೆಗಿಲ್ಲ ಈ ಸ್ಟೇಜ್ ದಾಗ್ಲೆಗ ಅವಡು ಲೈಟ್ಸ್ ಮಾತೆರೆಗಿಲ್ಲ ಆತ ಖುಷಿ ಅವಡ್ದಾನ ನಮ್ಮ ಮಾತೆರ್ಲ ಉಂತೋಡು ಏರ್ಲೈಜಿಂದ ಕಾರ್ಯಕ್ರಮ ನಡಪುಜಿ ಐಕೆ ಪೂರ ಸಂಪೂರ್ಣ ಸಹಕಾರ ಕೊಡು ಪಣ ವಿನಂತಿ ಬಂತೊಂದು ಕಾರ್ಯಕ್ರಮನ ದುಮ್ಮು ನಡಪಂದಿಲ್ಲ ಇಂದು ನಡೆಯಲಿರುವಂತಹ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ನಿತ್ಯ ನೂತನ ಪೌರಾಣಿಕ ಪ್ರಸಂಗದ ಕಥಾನಕದ ಪಾತ್ರಗಳ ಪರಿಚಯವನ್ನು ತಮ್ಮ ಮುಂದಿಡಲಿಕ್ಕೆ ಸಂತೋಷ ಪಡ್ತೇನೆ. ಆತ್ಮೀಯರೇ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವಂತಹ ಸಹಾಯಾರ್ಥವಾಗಿ ಹಮ್ಮಿಕೊಂಡಿರುವಂತಹ ಅದೃಷ್ಟ ಚೀಟಿಯ ಫಲಿತಾಂಶ ಈಗ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ದಯವಿಟ್ಟು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಕರುಣಾಕರ ಅಡ್ಡಹಳ್ಳ ಇವರು ಕೂಡ ವೇದಿಕೆ ಬರಬೇಕು. ಹಾಗೆ ಶಾಲಾ ಮೇಲುಸ್ತುವಾರಿ ಹಾಗೂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮೋಹನ್ ಗೌಡ ಅಡ್ಡಹಳ್ಳ, ಹಾಗೆ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ಹಾಗೂ ಅಧ್ಯಾಪಕ ವೃಂದದವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅವರೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಈ ಅದೃಷ್ಟ ಚೀಟಿ ಬಹುತೇಕ ಖರ್ಚಾಗಿದೆ, ಮುಗಿದಿದೆ. ತಮ್ಮೆಲ್ಲರ ಸಹಕಾರಕ್ಕಾಗಿ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಪೂರ 100% 100% ಅದೃಷ್ಟ ಚೀಟಿಗಳು ಮುಗಿದಿವೆ. ಅದಕ್ಕಾಗಿ ತಮಗೆಲ್ಲರಿಗೂ ವಿಶೇಷವಾಗಿ ಆಭಾರಿಯಾಗಿದ್ದೇವೆ. ದಯವಿಟ್ಟು 3 ಪುಟಾಣಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇವೆ. ಈಗಾಗಲೇ ಒಬ್ಬರು ಬಂದಿದ್ದಾರೆ, ಇನ್ನು ಇಬ್ರು ಪುಟ್ಟ ಪುಟಾಣಿಗಳು
2025 ಅದೃಷ್ಟಶಾಲಿ ವಿಜೇತರು ಯಾರು ಎನ್ನುವುದನ್ನು ನಾವು ಕಾದು ನೋಡೋಣ. ಮೊದಲಿಗೆ ತೃತೀಯ ಬಹುಮಾನ ವಿಜೇತರು ಯಾರು ಎಂದು ನೋಡೋಣ. ಯಾರು ದಯವಿಟ್ಟು ಗಲಿಬಿಲಿ ಆಗಬೇಡಿ. ಮೊದಲಿಗೆ ತೃತೀಯ ಬಹುಮಾನದ ಚೀಟಿಯನ್ನು ಎತ್ತಲಾಗುವುದು. ಅದೃಷ್ಟ ಚೀಟಿ ಮೊದಲಿಗೆ ತೃತೀಯ ಬಹುಮಾನದ್ದು. ದಯವಿಟ್ಟು ತೃತೀಯ ಬಹುಮಾನದ ವಿಜೇತರು ಯಾರು ಎನ್ನುವುದನ್ನು ಪುಟಾಣಿ ಬಾಲಕಿ ಈಗ ನಿರ್ಣಯಿಸುತ್ತಾರೆ. ದೊಡ್ಡ ಚಪ್ಪಾಳೆ. ವಿಜೇತರು ಯಾರು ಎನ್ನುವುದನ್ನು ನೋಡೋಣ. ಶ್ರೀಧರ್ ದಾಮ್ಲೆ ಮುಚ್ಚಿರಡ್ಕ ಇವರು ತೃತೀಯ ಬಹುಮಾನವನ್ನ ಗೆದ್ದುಕೊಂಡಿದ್ದಾರೆ. ಅಭಿನಂದನೆಗಳು. ದಯವಿಟ್ಟು ಇಲ್ಲಿ ಬಂದಿದ್ರೆ ವೇದಿಕೆಯಲ್ಲಿ ಅವರು ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ಬರಬೇಕು. ಈಗ ದ್ವಿತೀಯ ಬಹುಮಾನದ ಅದೃಷ್ಟ ಚೀಟಿಯನ್ನು ಎತ್ತಲಿಕ್ಕಿದ್ದಾರೆ ಪುಟಾಣಿ. ದೊಡ್ಡ ಚಪ್ಪಾಳೆ ಬರಲಿ. ದ್ವಿತೀಯ ಬಹುಮಾನ ವಿಜೇತರು ಯಾರು ಎನ್ನುವುದನ್ನು ಕಾದು ನೋಡೋಣ. ಗುತ್ತು ಹರೀಶ್ ಗೌಡ್ರು, ಶಿಶಿಲ ಗ್ರಾಮದ ಗುತ್ತು ಮನೆ ಹರೀಶ್ ಗೌಡ್ರಿಗೆ ದ್ವಿತೀಯ ಬಹುಮಾನ ಒಲಿದು ಬಂದಿದೆ. ಅಭಿನಂದನೆಗಳು ಹರೀಶ್ ಗೌಡ್ರೆ. ತಾವು ಅಥವಾ ತಮ್ಮ ಮನೆಯವರು ಇಲ್ಲಿ ಇದ್ರೆ ದಯವಿಟ್ಟು ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ಈಗ ಪ್ರಥಮ ಬಹುಮಾನ ಯಾರು ಎನ್ನುವುದನ್ನು ಕಾದು ನೋಡೋಣ. ಪ್ರಥಮ ಬಹುಮಾನ ಈಗಾಗಲೇ ಚೀಟಿ ಎತ್ತಿದ್ದಾರೆ. ಅನಿಲ್ ಕುಮಾರ್ ದೇನೋಡಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದರ ಪ್ರತಿಭಾ ಸಿಂಚನ ಕಾರ್ಯಕ್ರಮದ ಸಹಾಯಾರ್ಥವಾಗಿ ಹಮ್ಮಿಕೊಂಡಿರುವಂತಹ ಅದೃಷ್ಟ ಚೀಟಿ ಯೋಜನೆಯ ಪ್ರಥಮ ಬಹುಮಾನದ ವಿಜೇತರಾಗಿ ಅನಿಲ್ ಕುಮಾರ್ ದೇನೋಡಿ ಅವರು. ದಯವಿಟ್ಟು ಅನಿಲ್ ಕುಮಾರ್ ದೇನೋಡಿ ಅಥವಾ ಅವರ ಮನೆಯವರು ಈ ಸಂದರ್ಭದಲ್ಲಿ ಹಾಜರಿದ್ದರೆ ದಯವಿಟ್ಟು ವೇದಿಕೆ ಬಂದು ಪ್ರಥಮ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತೇವೆ. ಹಾಗೆಯೇ ಗುತ್ತು ಹರೀಶ್ ರವರ ಮನೆಯವರು ಅಥವಾ ಹರೀಶಣ್ಣ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಶ್ರೀಧರ್ ದಾಮ್ಲೆ ಅಥವಾ ಅವರ ಮನೆಯವರು ಯಾರಾದ್ರೂ ಬಂದಿದ್ರೆ ದಯವಿಟ್ಟು ವೇದಿಕೆ ಬಂದು ತೃತೀಯ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇವೆ. ಈ ಅದೃಷ್ಟ ಚೀಟಿಯ ಮಾರಾಟದಲ್ಲಿ ನಮ್ಮ ಪುಟಾಣಿಗಳು ಬಲು ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹಾಗೆಯೇ ಅವರ ಮನೆಯವರಿಗೆ ಈ ಅದೃಷ್ಟ ಚೀಟಿಯ ಮಾರಾಟವನ್ನು ಮಾಡಲಿಕ್ಕೆ ಸಹಕಾರ ನೀಡಿದಂತ ಅವರ ಮನೆಯವರಿಗೆ ವಿಶೇಷ ಧನ್ಯವಾದಗಳು. ಹಾಗೆಯೇ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾಲಾ ಮೇಲುಸ್ತುವಾರಿ ಹಾಗೂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮೋಹನ್ ಗೌಡ್ರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕರುಣಾಕರ್ ಸರ್ ಅವರು, ಹಾಗೆ ಶಾಲಾ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ಹಾಗೂ ಅಧ್ಯಾಪಕ ವೃಂದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪೌರಾಣಿಕ ನಿತ್ಯ ನೂತನ ಪ್ರಸಂಗ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಮೊದಲಾಗಿ ಪೂರ್ವರಂಗ ನಡೀಲಿಕ್ಕಿದೆ. ಬಳಿಕ ನೃತ್ಯ ಗುರುಗಳಿಗೆ ಒಂದು ಪುಟ್ಟ ಗೌರವಾರ್ಪಣೆ, ಬಳಿಕ ಪ್ರಸಂಗ ಪ್ರಾರಂಭವಾಗಲಿಕ್ಕಿದೆ. ಇಂದಿನ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಕಾರ್ತಿಕ್ ತಾಮನ್ಕರ್ ಅವರು, ಚೆಂಡೆ ಮದ್ದಳೆಯಲ್ಲಿ ಪದ್ಮೇಗೌಡ ಮುಚ್ಚಿರಡ್ಕ ಹಾಗೂ ಮಾಸ್ಟರ್ ಅನುರಾಗ್ ರವರು, ಅಂಬರೀಶ್ ದಾಮ್ಲೆ ಅವರು ಸಹಕಾರ ನೀಡಲಿಕ್ಕಿದ್ದಾರೆ. ಇಂದಿನ ಯಕ್ಷಗಾನಕ್ಕೆ ವೇಷಭೂಷಣ ಹಾಗೂ ಪ್ರಸಾದನ ಶ್ರೀ ವೆಂಕಟೇಶ್ ಮಯ್ಯ ಹಾಗೂ ಬಳಗ ಪುತ್ತೂರು ಇವರು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಪಾತ್ರಗಳ ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ದೇವೇಂದ್ರನಾಗಿ ಜಯಶ್ರೀ, ಶ್ರೀದೇವಿಯಾಗಿ ಶ್ರಾವ್ಯ ಮತ್ತು ಲಾವಣ್ಯ, ದಿಕ್ಪಾಲಕರಾಗಿ ಅಗ್ನಿ ಮೈಥಿಲಿ, ಕುಬೇರ ಚೈತ್ರ, ವಾಯು ಪ್ರಣವ್, ನಿರುತಿ ಲೇಖಕ್, ಭೃಂಗಿ ಹರ್ಷಿತಾ, ವರುಣ ವಿದ್ಯಾ,
ಸುಪಾರ್ಶ್ವಕ ಮುನಿಯಾಗಿ ಲಿಖಿತ್ ಎಸ್, ಮಾಲಿನಿಯಾಗಿ ಪ್ರಜ್ಞಾ, ಮಾಲಿನಿ ದೂತನಾಗಿ ವೈಶಾಖ್, ಬ್ರಹ್ಮನಾಗಿ ಉಜ್ವಲ, ವಿಷ್ಣುವಾಗಿ ಉನ್ನತಿ, ಮಹೇಶ್ವರನಾಗಿ ಗಗನ, ದೇವೇಂದ್ರ ದೂತನಾಗಿ ನಿಶ್ಚಿತ್, ಶಂಖಾಸುರನಾಗಿ ಕೀರ್ತನ್, ದುರ್ಗಾಸುರನಾಗಿ ಪವನ್, ಚಾಮರಾಸುರನಾಗಿ ಅಕ್ಷಯ್, ಚಿಕ್ಷುರಾಸುರನಾಗಿ ಸಾತ್ವಿಕ್, ಬಿಡಲಾಸುರನಾಗಿ ಪವನ್, ನಿಲಂಬಾಸುರನಾಗಿ ಕವನ, ಧೂಮ್ರಾಕ್ಷನಾಗಿ ಪುಷ್ಕರ್, ಸಿಂಹವಾಗಿ ಚರಣ್, ಮಹಿಷಾಸುರನಾಗಿ ಸುಜನ್, ಶುಂಭನಾಗಿ ಯಜ್ಞೇಶ್, ನಿಶುಂಭನಾಗಿ ಧನರಾಜ್ ಕೆ, ಚಂಡಾಸುರನಾಗಿ ಅಮಿತ್, ಮುಂಡಾಸುರನಾಗಿ ಲೋಕೇಶ್, ರಕ್ತಬೀಜಾಸುರನಾಗಿ ಖುಷಿ, ಕಾಳಿಯಾಗಿ ನಂದೀಶ, ರಕ್ತೇಶ್ವರನಾಗಿ ದೀಕ್ಷಾ, ಪಾತ್ರಿಯಾಗಿ ತೀರ್ಥೇಶ್ ಹಾಗೂ ಸುಗ್ರೀವನಾಗಿ ಗಾಯತ್ರಿ ಇವರು ಪಾತ್ರ ನಿರ್ವಹಣೆ ಮಾಡಲಿದ್ದಾರೆ. ಇಂದಿನ ಅದೃಷ್ಟ ಚೀಟಿ ವಿಜೇತರಾದಂತಹ ಹರೀಶ್ ಗುತ್ತು ಇವರ ಸಹೋದರಿ ಶ್ರೀಮತಿ ಹೇಮಕ್ಕನವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ದ್ವಿತೀಯ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿದ್ದೇವೆ. 2025ರ ಅದೃಷ್ಟಶಾಲಿಗಳಲ್ಲಿ ಒಬ್ಬರಾದಂತಹ ಶ್ರೀ ಹರೀಶ್ ಗೌಡ ಗುತ್ತು ಇವರ ಸಹೋದರಿ ಶ್ರೀಮತಿ ಹೇಮರವರು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ದೊಡ್ಡ ಕೈಚಾಪಳೆಯೊಂದಿಗೆ ಅದೃಷ್ಟಶಾಲಿಗಳಿಗೆ ಪ್ರೋತ್ಸಾಹಿಸೋಣ. ಒಂದು ನಿಮಿಷ. ಓಕೆ, ಈಗ ದ್ವಿತೀಯ ಬಹುಮಾನವನ್ನು ಹಸ್ತಾಂತರಿಸಬೇಕಾಗಿ ಮುಖ್ಯ ಗುರುಗಳಲ್ಲಿ ವಿನಂತಿ. ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀಯುತ ಶ್ರೀಧರ್ ದಾಮ್ಲೆ ಅವರು ಹಾಗೂ ಶ್ರೀ ಅನಿಲ್ ಕುಮಾರ್ ಇವರ ಮನೆಯವರು ಯಾರಾದ್ರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸುವ ಒಂದು ಸುವರ್ಣಾವಕಾಶ ನಮಗಿದೆ. 2025ರ ಹೊಸ ವರ್ಷದ ಹೊಸ ಅದೃಷ್ಟಶಾಲಿಗಳು ಮುಂದಕ್ಕೆ ವೇದಿಕೆಯಲ್ಲಿ ಶ್ರೀ ವಿಠಲ ಹೆಬ್ಬಾರ್ ಇವರ ನಿರ್ದೇಶನದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ನಿತ್ಯ ನೂತನ ಪೌರಾಣಿಕ ಪುಣ್ಯ ಕಥಾನಕ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಕಾರ್ತಿಕ್ ತಾಮನ್ಕರ್ ಅವರು, ಚೆಂಡೆಯಲ್ಲಿ ಮುಚ್ಚಿರಡ್ಕ ಪದ್ಮೇಗೌಡರು ಹಾಗೂ ಮಾಸ್ಟರ್ ಅನುರಾಗ್ ಹಾಗೂ ಮಾಸ್ಟರ್ ಶ್ರೀಪಾದ್, ಮದ್ದಳೆಯಲ್ಲಿ ಅಂಬರೀಶ್ ದಾಮ್ಲೆ ಐಂಗುಡ, ಹಾಗೆ ವೇಷಭೂಷಣ ಹಾಗೂ ಪ್ರಸಾದನ ಶ್ರೀ ವೆಂಕಟೇಶ್ ಮಯ್ಯ ಪುತ್ತೂರು ಹಾಗೂ ಬಳಗದವರು. ಇವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಮುಂದಕ್ಕೆ ಯಕ್ಷಗಾನ ಪ್ರಸಂಗ ಪ್ರಾರಂಭಗೊಳ್ಳಲಿದೆ. ನಿತ್ಯವೇಷ ಬಾಲಗೋಪಾಲರ ಬಳಿಕ ಒಂದು ಕಿರು ಗೌರವಾರ್ಪಣೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ನಡೆಯಲಿಕ್ಕಿದೆ. ರಂಗ್ ರಂಗದ ಬೊಲ್ಪುದ ಕಲಟು, ಪುರಾಣ ಲೋಕದ ಪುರ್ಪದ ಪೊರ್ಲುಡು, ಚೆಂಡೆದ ಝೇಂಕಾರದ ಅಬ್ಬರಗು, ಮದ್ದಲೆದ ಓಂಕಾರದ ಓಲಗು, ಜಾಗಟದ ತಾಳದಿಗಿಣ ಸ್ವರಲಯಕ್ಕೂ, ಭಾಗವತಿಗಿದ ಇಂಪು ದಿಗಿಣದ ಪೊರ್ಲ ಸ್ವರಕ್ಕೂ, ಮೋನೆಗು ಬಣ್ಣ ಪೂಜಿದು ಕಾರಿಗು ಗೆಜ್ಜೆ ಕಟ್ಟಿದು, ಚೆಂಡೆದ ಪೆಟ್ಟಿಗು ಅಬ್ಬರಡು ರೈಸರ ಬರಂದುಲ್ಲೇರಿ ನಮ್ಮ ಜೋಕುಲು. ನನ್ನ ದುಂಬಾದು ಈ ಒಂಜಿ ವೇದಿಕೆ ನಮ್ಮ ಮಕ್ಕಳಿಗೆ ಬುರ್ದು ಕೊರೊಂದಿಲ್ಲ ಸೊಲ್ಮೆಲು. ಸಾಂಸ್ಕೃತಿಕ ನಿರೂಪಣೆಗಾಗಿ ತುಳುನಾಡ ಮಣ್ಣ ಭಾಷೆಯಲ್ಲಿ ಸಹಕರಿಸಿದಂತ ಕುಮಾರಿ ಚಂದನ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶಿಶಿಲದ ಗ್ರಾಮಸ್ಥರಿಗೆ ಈ ತಿಂಗಳಿನಲ್ಲಿ ಯಕ್ಷಗಾನದ 2ನೇ ಹಬ್ಬ ನಡೆಯಲಿಕ್ಕಿದೆ. ಜನವರಿ 24ರಂದು ಡಿ ಮನೋಹರ್ ಕುಮಾರ್ ವಿರಚಿತ ಗೆಜ್ಜೆದ ಪೂಜೆ ಎನ್ನುವಂತಹ ತುಳು ಯಕ್ಷಗಾನ ಪ್ರಸಂಗ ಬಯಲಾಟ ರೂಪದಲ್ಲಿ ನಮ್ಮೆಲ್ಲರ ಎದುರು ಪ್ರದರ್ಶನಗೊಳ್ಳಲಿದೆ. ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ ಜನವರಿ 24ರಂದು. ಕರ್ನಾಟಕದಾದ್ಯಂತ ಅನೇಕ ಪ್ರದರ್ಶನಗಳನ್ನು ಕಂಡು ಜನರ ಮನೆ ಮಾತಾದಂತಹ ಗೆಜ್ಜೆದ ಪೂಜೆ ಡಿ ಮನೋಹರ್ ಕುಮಾರ್ ಅವರು ಮತ್ತೊಮ್ಮೆ ನಾಗನಾಗಿ ವೇದಿಕೆಯಲ್ಲಿ ಮಿಂಚಲಿದ್ದಾರೆ. ಜನವರಿ 24ರಂದು ಗೆಜ್ಜೆದ ಪೂಜೆ ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ. Hello, 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 hello.
ಹಲೋ 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 ಹಲ್ 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 ಚೆಕ್ ಹಲ್ 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 ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಹಲೋ ಹಲೋ ಚೆಕ್
check. Hello. Check. Hello. Mic check. Hello. Check. Hello. Check. Hello. Check. Hello. Mic check. Hello. Check. Hello. Hello. Check. Hello. Testing. Hello. Check. Check. Hello. Testing. Hello. Check. Hello. Hello. Testing. Mic check. Hello. Hello. Check. Photo. ಶ್ರೀ ಗುರುಗಳಾಧಿಪತಯೇ ನಮಃ. ಗಜಮುಖ ತಮಗೆ ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವೀ ಹವ್ಯವಾ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನ ವಿಘ್ನೋತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಘ್ಯಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ. ಗಜಮುಖದ ಬಗೆ ಗಣಪಗೆ ಚೆಲುವ ತ್ರಿಜಗ ವಂದಿತಗೆ ಆರತಿಯ ತೀರೆ. ಗಜಮುಖದ ಬಗೆ ಗಣಪಗೆ ಕೊರದೊಳು ಪರಶೋಪಶಾಂಕುಶ ಧಾರಿಗೆ
ಹರುಷದಿ ಭಕ್ತರ ಪುರವಗೆ ಉರಗಭೂಷಣನ ಕುಮಾರ ಗಜ ವದನನ ಚರಣ ಕಮಲಗೆ ಆರತಿ ಎತ್ತಿವೆ ಗಜಮುಖಾದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಭೂರ ಗಣನಾಥನ ದೇವರ ದೇವ ಕೃಪಾಕರನ ಆ ಆ ಆ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಗಿರಿ ಜಗವರ ಸುತನ ಚಂದ್ರಗೆ ಶಾಪವ ಬಿಟ್ಟವನ ಆ ಚಂದ್ರಗೆ ಶಾಪವ ಬಿತ್ತವನ ಅಂದ ಚಂದದಿಂದ ಒಪ್ಪುವ ಗಜಮುಖನ ಚಂದನ ಕುಂಕುಮ ಲೇಪಿದನ ಇಂದ್ರಾದಿ ಭಕುತರ ಮೊರೆವನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ತೈ ದಿನ ತಗ ದಿನ ತೈ ದಿನ ತೈ ದಿನ ದಿನ ತಗ ದಿನ ತೈ ದಿನ ತೈ ದಿನ ದಿನ ತಗ ದಿನ ತೈ ದಿನ ತೈ ದಿನ ದಿನ ತಗ ದಿನ ತೈ ದಿನ ತೈ ತೈ ದಿನ ತೈ ತಗ ದಿನ ತೈ ತೈ 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 ದಿನ ತೈ ದಿನ ತೈ ದಿನ ತೈ ದಿನ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ದೇವ ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಾಂತ
बुद्धि प्रदायक पुस्तक धारिये बुद्धि प्रदायक पुस्तक धारिये सिद्धि विनायक पाद नमस्ते गजमुख मानिलनय ಪಾದವನೆನವೆ ತೈದಿನ ತಗದಿನ ತೈದಿನ ತೈ ತುದರದಿನ ತಗದಿನ ತೈದಿನ ತೈ ದಿಂತನ ದಿನ ತಗದಿನ ತೈದಿನ ತೈ ತುಂತನ ದಿನ ತಗದಿನ ತೈದಿನ ತೈ Tom tana dinna tay, tagida dinna tay, tatay dinna tay, tatay dinna tay, tatay dinna tay, tay dinna tay dinna tay dinna tay dinna. Vande devara. Tonga to tagada dhirati
सततेजो दत्त भक्ते प्रीतार्थं तव तनुजविराशो भूधरं वारिजाक्षं कमलजसुरस्तोत्रं वेदवेद्य नमामि। हरिहरा क्रतुहर अमर पूजी दूरे अमर पूजी दूरे अमर पूजी दूरे। वरगे कदंत काबित फलदायक गण हरिहर कुतुहर अमर पूजी तुरे हरिहर हरिहर हरिहर। वामन रूपाय वरगे कदंत काबित फलदायक गण हरिहर कुतुहर अमर पूजी तुरे हरिहर हरिहर हरिहर। परिपाहि ब्रह्मा
ಜಯತು 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 ಉಡುಪತಿ ನಗುತ್ತಿರಲ್ ಮುಡಿಯಲ ದಾತಗೆ ಜಯ 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 ಜಯತು ಧೀನತೆ ಆತ್ಮೀಯರೇ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಪ್ರತಿಭಾ ಸಿಂಚನ ಎನ್ನುವ ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಯಕ್ಷಗಾನ ಪ್ರದರ್ಶನ ಈಗಾಗಲೇ ಪ್ರಾರಂಭಗೊಂಡಿದೆ. ಯಕ್ಷಗಾನ ಎನ್ನುವಾಗ ನಮಗೆ ಸಹಜವಾಗಿ ಅದೊಂದು ಕಠಿಣ ಕಲೆ ಎನ್ನುವಂಥದ್ದು ಮನಸ್ಸಿಗೆ ಮನದಟ್ಟಾಗ್ತದೆ. ಮುಮ್ಮೇಳವಾದರೂ ಹೇಗೋ ಸುಧಾರಿಸಬಹುದು, ಆದರೆ ಹಿಮ್ಮೇಳ ಹೇಗೆ, ಅದು ಮತ್ತಷ್ಟು ಕಠಿಣ ಇರಬಹುದೇನೋ ಎನ್ನುವ ಭಾವನೆ ನಮಗೆ ಖಂಡಿತ ಬಂದೇ ಬರ್ತದೆ. ಆದರೆ ಹಿಮ್ಮೇಳದ ಸರ್ವಾಂಗವನ್ನು ತಿಳಿದು ಮುಮ್ಮೇಳದ ತರಬೇತಿಯನ್ನು ನೀಡಿ ಈ ಒಂದು ಯಕ್ಷಗಾನ ಪ್ರದರ್ಶನ ಚಂದವಾಗಿ ಹೊರಹೊಮ್ಮಲು ಕಾರಣೀಕರ್ತರಾದಂತಹ ಶ್ರೀ ವಿಠಲ ಹೆಬ್ಬಾರ್ ಹಾಗೂ ಸತತವಾಗಿ ತರಬೇತಿಗೆ ಬಂದು ಚೆಂಡವಾದನ ಈ ಇಳಿ ವಯಸ್ಸಿನಲ್ಲಿ ಕೂಡ ಚೆಂಡವಾದನವನ್ನು ನಡೆಸಿ ತರಬೇತಿಯನ್ನು ನೀಡಲು ಸಹಕಾರ ಮಾಡಿದಂತಹ ಶ್ರೀ ಪದ್ಮಯ್ಯ ಗೌಡ ಮುಚ್ಚಿರಡ್ಕ ಇವರಿಬ್ಬರಿಗೆ ಈ ವೇದಿಕೆಯಲ್ಲಿ ಶಾಲಾ ವತಿಯಿಂದ ಒಂದು ಕಿರು ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವೆಲ್ಲರೂ ಸಹಕಾರ ನೀಡುತ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನ ಮುಖ್ಯ ಗುರುಗಳಾದಂತಹ ಶ್ರೀಮತಿ ರತ್ನ ಮೇಡಮ್ ರವರು ನಡೆಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಬರುವ 11ನೇ ತಾರೀಕು ಶನಿವಾರದಂದು ಅರಸಿನಮಕ್ಕಿಯ ಗೋಪಾಲಕೃಷ್ಣ ಅನುದಾನಿತ ಶಾಲಾ ವಠಾರದಲ್ಲಿ ಲತೇಶ ಯಕ್ಷಗಾನ ಕಲಾ ಕೇಂದ್ರದ 6ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಒಡ್ಡೋಲಗತ್ರಯ, ಗಣಪತಿ ಕೌತುಕ, ಹಾಗೆ ಮಾಯಾ ತಿಲೋತ್ತಮೆ, ಸುದರ್ಶನ ವಿಜಯ ಎನ್ನುವಂತ ಪುಟಾಣಿ ಮಕ್ಕಳ ಯಕ್ಷಗಾನ ಮತ್ತು ಹಳೆ ವಿದ್ಯಾರ್ಥಿಗಳಿಂದ ರತಿ ಕಲ್ಯಾಣ ಎನ್ನುವಂತ ಯಕ್ಷಗಾನ ಪ್ರಸಂಗ ನಡೆಯಲಿಕ್ಕಿದೆ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
ಹಾಗೆ ದಿನಾಂಕ 24ರಂದು ಜನವರಿ 24ರಂದು ಶಿಶಿಲದ ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ ಗೆಜ್ಜೆದ ಪೂಜೆ ಎನ್ನುವಂತ ತುಳು ಯಕ್ಷಗಾನ ಕಾರ್ಯಕ್ರಮ ಕೂಡ ಶಿಶಿಲದಲ್ಲಿ ನಡೆಯಲಿಕ್ಕಿದೆ. ಹಾಗೆ ಜೂನ್ 1ರಂದು ನಡೆಯುವಂತಹ ಹೊಸ ಕಟ್ಟಡದ ಉದ್ಘಾಟನೆ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಗಾಗಿ ಒಂದು ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಯೋಜನೆ ಇದೆ. ಅದಕ್ಕೆ ಸೇರಬಯಸುವಂತಹ ಹಳೆ ವಿದ್ಯಾರ್ಥಿಗಳು ದಯವಿಟ್ಟು ಪದ್ಮಯ್ಯಗೌಡ ಅಂಗಡಿ, ನಮ್ಮ ಶಾಲೆಯ ಬಳಿ ಇರುವಂತಹ ಅಂಗಡಿಯ ಪದ್ಮಯ್ಯಗೌಡರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮುಂದಕ್ಕೆ ಈ ವೇದಿಕೆಯನ್ನ ಗುರುಗಳಾದಂಥ ಶ್ರೀಮತಿ ರತ್ನ ಮೇಡಮ್ ರವರಿಗೆ, ಯಕ್ಷಗಾನ ಕಲಾವಿದರಿಗೆ ಗೌರವಾರ್ಪಣೆ ಕಾರ್ಯಕ್ರಮಕ್ಕಾಗಿ ಆತ್ಮೀಯ ಕಲಾಭಿಮಾನಿಗಳೇ, ಇದೀಗ ಗುರುಗಳಿಗೆ ಗುರು ಕಾಣಿಕೆಯನ್ನು ಸಮರ್ಪಿಸುವಂತಹ ಸುಸಂದರ್ಭ. ಶ್ರೀ ವಿಠಲ ಹೆಬ್ಬಾರ್ ಅವರು 1-2-1957ರಂದು ನಾವಳೆ ಸೀತಾರಾಮ ಹೆಬ್ಬಾರ್ ಹಾಗೂ ಸುಶೀಲಯಾನೆ ಜಾನಕಿಬಾಯಿಯವರ 4ನೇ ಪುತ್ರನಾಗಿ ಜನಿಸಿದರು. ಇವರು ಕುಂಟಾಲ್ಪಲ್ಕೆ ಶಾಲೆ ಮತ್ತು ಕೌಕ್ರಾಡಿ ಚರ್ಚ್ ಸ್ಕೂಲ್ ಇಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಮೂಲ ಕೃಷಿಕರಾಗಿದ್ದು 1977ರಲ್ಲಿ ಗೋಪಾಲಕೃಷ್ಣ ಕುರುಪರಲ್ಲಿ ಚೆಂಡೆ ಅಭ್ಯಾಸ, 1980ರಲ್ಲಿ ಜನಾರ್ದನ ಕುರುಪರಲ್ಲಿ ಮದ್ದಳೆ ಅಭ್ಯಾಸ ಹಾಗೂ ಅವರ ಅಣ್ಣನಾದ ತ್ರಿವಿಕ್ರಮ ಹೆಬ್ಬಾರ್ ಅವರಲ್ಲಿ ಮೃದಂಗ ಅಭ್ಯಾಸವನ್ನು ಮಾಡಿರುತ್ತಾರೆ. ತದನಂತರ ಸುಂಕದಕಟ್ಟೆ ಮೇಳ, ಮಹಾಲಿಂಗೇಶ್ವರ ಮೇಳ, ಸುಬ್ರಹ್ಮಣ್ಯ ಮೇಳ, ಆರುವ ಮೇಳ, ಸಹಸ್ರಲಿಂಗೇಶ್ವರ ಮೇಳ, ನೆಟ್ಟನ ಮೇಳ ಹೀಗೆ ಒಟ್ಟು 11 ಮೇಳಗಳಲ್ಲಿ ತಿರುಗಾಟ ನಡೆಸಿರುತ್ತಾರೆ. ಇವರು ಕಲ್ಲುಗುಂಡಿ, ಉರುವಾಲು, ಕುಂಟಾಲ್ಪಲಿಕೆ, ಅರಸಿನಮಕ್ಕಿ, ನಿಡ್ಲೆ, ಅನಾರು, ಬರಂಗಾಯ, ಮುಂಡಾಜೆ, ಕೊಕ್ಕಡ, ನೇಲೆಡ್ಕ, ಶಿಶಿಲ ಮುಂತಾದ ಊರುಗಳಲ್ಲಿ ಯಕ್ಷಗಾನ ತರಗತಿಗಳನ್ನು ನಡೆಸಿರುತ್ತಾರೆ. ಶ್ರೀ ವಿಠಲ ಹೆಬ್ಬಾರ್ ಅವರು ನಮ್ಮ ಶಾಲಾ ಮಕ್ಕಳಿಗೆ ಸುಮಾರು 38ರಿಂದ 40 ಯಕ್ಷಗಾನ ತರಬೇತಿಗಳನ್ನು ನಡೆಸಿ ತರಬೇತಿಯನ್ನು ನೀಡಿರುತ್ತಾರೆ. ಇವರು ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ಶನಿವಾರ, ಭಾನುವಾರ ಹಾಗೂ ಇತರ ಸರ್ಕಾರಿ ರಜಾ ದಿನಗಳಂದು ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ತರಬೇತಿಯನ್ನು ನೀಡಿ ಮಕ್ಕಳನ್ನು ಯಕ್ಷಗಾನ ಪ್ರದರ್ಶನಕ್ಕೆ ತಯಾರಿಗೊಳಿಸಿರುತ್ತಾರೆ. ಯಕ್ಷಗಾನ ಗುರುಗಳಿಗೆ ಆ ಶಿಶಿಲೇಶ್ವರನು ಆಯುರಾರೋಗ್ಯ ಭಾಗ್ಯ ನೀಡಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ ಇಲ್ಲಿ ನೆರೆದಿರುವ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ಗುರುಗಳಿಗೆ ಪ್ರೀತಿಯಿಂದ ಗೌರವಾರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮೈಗಡರಿದ ಚಳಿ ಹೋಗುವಂತೆ ಕೈ ಚಪ್ಪಾಳೆ ಮೂಲಕ ನಾಟ್ಯ ಗುರುಗಳಿಗೆ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ. ಹಾಗೆ ಶ್ರೀಯುತ ಅಣ್ಣಿಗೌಡ ಮುಚ್ಚಿರಡಕ ಶಿಶಿಲ ಇವರು ಸಹ ನಮ್ಮ ಶಾಲಾ ಮಕ್ಕಳ ಯಕ್ಷಗಾನ ತರಬೇತಿಗೆ ಸಹಕರಿಸುತ್ತಾರೆ. ತುಂಬ ತಾಳ್ಮೆಯಿಂದ ಮಕ್ಕಳಿಗೆ ಯಕ್ಷಗಾನದ ಕುಣಿತದ ಜೊತೆಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಮಕ್ಕಳ ಯಕ್ಷಗಾನ ಕಲಿಕೆಗೆ ಸಹಕರಿಸುತ್ತಾರೆ. ಮದ್ದಳೆ ಮತ್ತು ಚೆಂಡೆವಾದನದ ಜೊತೆಗೆ ಮಕ್ಕಳಿಗೆ ಅಭಿನಯವನ್ನು ಕೂಡ ಹೇಳಿಕೊಟ್ಟಿರುತ್ತಾರೆ. ಶ್ರೀಯುತ ಅಣ್ಣಿಗೌಡರಿಗೂ ಆ ಶಿಶಿಲೇಶ್ವರನು ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಕರುಣಿಸಲಿ. ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಅಣ್ಣಿಗೌಡರು ಇವರಿಗೆ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯಾಮಯನಾದ ಭಗವಂತನು ಇವರಿರುವರಿಗೂ ದೀರ್ಘಾಯು, ಆರೋಗ್ಯ ಹಾಗೂ ಸತತ ಮಕ್ಕಳಿಗೆ ಇನ್ನಷ್ಟು ತರಬೇತಿ ನೀಡುವಂತೆ ಕರುಣಿಸಲಿ ಎಂದು ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಈಗ ಶ್ರೀ ದೇವಿ ಮಹಾತ್ಮೆ ಎನ್ನುವಂತ ಯಕ್ಷಗಾನ ಮುಂದುವರಿಯುತ್ತದೆ ಈ ವೇದಿಕೆಯಲ್ಲಿ. ಆತ್ಮೀಯ ಕಲಾಭಿಮಾನಿಗಳೇ, ಸುಮಾರು 38ರಿಂದ 40 ತರಗತಿಗಳನ್ನು ಅಭ್ಯಾಸ ಮಾಡಿರುವ ನಮ್ಮ ಶಾಲಾ ಮಕ್ಕಳು ಇದೀಗ ನಿಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಮಕ್ಕಳು ಮಾಡುವಂತಹ ಅಭಿನಯ ಅಥವಾ ಆಡುವಂತಹ ಮಾತುಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸಿ
ನಮ್ಮ ಶಾಲಾ ಮಕ್ಕಳನ್ನು ಹರಸಿ ಆಶೀರ್ವದಿಸಬೇಕಂತ ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ. ಹಲೋ 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 ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭುಗಳು ಎಂಬುದಾಗಿ ಕೇಳಿದೆ. ಬಂದಂತಹ ಕಾರ್ಯ ಧರಣಿ ಪಾಲಕ ಕೇಳು ಕೇಳಿದಿರೆ ಸುಮನಸರು ನೀಲವರ್ಣನ ದಯದಿ ಮೇಲು ಸುರ ಪದವಿಯದು ಪಾಲಿಗಾಗಿ ಹುದು ಆದರ ಖಳರುದ ಯಾದ್ಯ ಮತ್ಸರದಿಂದ ಆದರ ಖಳರುದ ಯಾದ್ಯ ಮತ್ಸರದಿಂದ ಬಾಧಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಬಾಧಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಕೇಳಿದಿರೆ ಸುಮನಸರು ಸುಮನಸರೇ, ತಮ್ಮ ಸಂತೋಷವನ್ನು ವೃದ್ಧಿ ಮಾಡುವುದಕ್ಕಾಗಿ
ಬಲು ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಏ ಏ ಏ ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು 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 ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ಕಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ನಳಿನ ನಾಭನ ದಯವಿಹುದು ಸುಳ್ಳಲ್ಲ ಬಲು ತೋಷವಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗಾರದೊಳಗೆ ಏ ಬಹಳ ಸಂತೋಷವಾಯಿತು. ಅಮಿತ ಆನಂದವನ್ನು ಹೊಂದಿದೆ. ತಮ್ಮ ಪೌರುಷದ ಮಾತುಗಳನ್ನು ಕೇಳಿ ಧರ್ಮ ಕಾರ್ಯವನ್ನು ಮಾಡುವಂತೆ ಪ್ರಚೋದಿಸುತ್ತದೆ. ನಾವು ನಮ್ಮ ಅಕ್ಕನ ಮಕ್ಕಳೆಂಬ ಗಿರಿ ಗರ್ಭದಿಂದ ಬರುವ ಅವರನ್ನು ಧರೆಯಲ್ಲಿ ಧೂಳಿ ಪಟ ಮಾಡಿ ಸೌಖ್ಯ ತರಬೇಕಾದದ್ದು. ಆದ್ದರಿಂದ ಇಂದಿನ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸುವ ಸಮಯ ಬಿಡದಿಗೆ ಸೇರಿಕೊಳ್ಳೋಣ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೂ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೂ ಮಾಲಿನಿಯೋ ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು.
ಆದ್ದರಿಂದ ಅಷ್ಟಸಿದ್ಧಿಗಳನ್ನು ಪಡೆದ ನಾನು ಈ ರೂಪವನ್ನು ಮರೆಮಾಚಿ ಯಾರೂ ಗಮನಿಸದಿರುವಂತೆ ಎಮ್ಮೆ ರೂಪವನ್ನು ತಾಳಿ ಪರಿಶುದ್ಧ ಭಾವದಿಂದ ಬ್ರಹ್ಮನನ್ನೇ ಜಪಿಸುತ್ತೇನೆ. ತಪಸ್ಸಿನಲ್ಲಿ ತೊಡಗಿರುವಾಗ ತಪಸ್ಸು ಭಂಗವಾಯ್ತಲ್ಲ. ತಪಸ್ಸಿಗೆ ಪೂರಕ ವಾತಾವರಣ ಇಲ್ಲ, ಮಾರ್ಗ ವಾತಾವರಣ ಇದೆ. ಹೇಗೆ, ಯಾರಿಂದ, ಯಾಕೆ ಒಂದು ತಿಳಿಯದು. ಈ ರೀತಿಯ ಪ್ರತಿಕೂಲ ಸೃಷ್ಟಿಸಿದವರು ಯಾರು, ಯಾರೆಂದು ಏಕೆ ಯೋಚಿಸಬೇಕು? ದಿವ್ಯ ದೃಷ್ಟಿಯಿಂದ ನೋಡ್ತೇನಂತೆ. ಕೇವಲ ಅಬಲೆಯೊಬ್ಬಳು ಈ ರೀತಿಯ ತಪಸ್ಸನ್ನು ಮಾಡುವುದೆಂದರೇನು? ಇದು ನಮ್ಮ ಮುನಿಕುಲಕ್ಕೆ ಅಪಮಾನ. ಮುನಿಕುಲಕ್ಕೆ ಅಪಮಾನವಾದುದು. ಶರೀರವನ್ನು ದಂಡಿಸುತ್ತಿದ್ದೆಯಲ್ಲ, ಇಂಥ ಅಪಮಾನ ನಾನು ಸಹಿಸಲರೆ. ಮುಂದೆ ನಿನ್ನಂತವರಿಗೆ ಈ ಧೈರ್ಯ ಬರಬಾರದು. ಇದೋ ಶಾಪವನ್ನು ನೀಡುತ್ತಿದ್ದೇನೆ. ಮೈಸರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿರ ನಿನಗೆ ಮೈಸರೂಪದ ಮಗನೇ ಹುಟ್ಟಲಿ, ಮೈಸನೇ ಮಗನಾಗಲಿ, ಮೈಸನೇ ಮಗನಾಗಲಿ. ಇದು ಋಷಿವಾಕ್ಯ, ಸುಳ್ಳಾಗದು. ಆ ಮೂರು ಮೂರ್ತಿಗಳಿಂದಲೂ ನಾನು ಕೊಟ್ಟ ಈ ವಾಕ್ಯ ಪರಿಮಾರ್ಜನೆ ಆಗದೆ ಹೋಗಲಿ. ಇನ್ನು ಮುಂದೆ ಇಲ್ಲಿ ತಪಸ್ಸನ್ನು ಮಾಡಲಾಗದು. ಯೋಗ್ಯ ಸ್ಥಳವನ್ನು ಅರಿಸುತ್ತಾ ಸಾಗುತ್ತೇನಂತೆ. ಏನಿದು ಘನತರ ತಪವೋ, ಮಾನಿನಿ ಮನಿ ಬಳಲಿದೆ ದಿಟವೋ, ಮಾನಿನಿ ಮಣಿಯೇ ನೀ ಬಳಲಿದೆ ದಿಟವೋ. ಸಾನುರಾಗದಿ ಪೇಳು ಮನದಿರವ, ನಾನಿವೆನೆಂದೈ ತಂದ ಕಮಲಜ. ಏನಿದು ಮಗಳೇ ಮಾಲಿನಿ, ಏಳು ಎದ್ದೇಳು. ಈ ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಈ ನಿನ್ನ ತಪಸ್ಸಿನ ಆಸೆ ಏನೆಂಬುದನ್ನು ಸಂಕೋಚವಿಲ್ಲದೆ ತಿಳಿಸು, ನೆರವೇರಿಸುತ್ತೇನೆ. ಓ ಕರುಣಾಸಾಗರ ದೇವ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯಾಗ. ಹರುಷ
ಕರುಣಾಸಾಗರ ದೇವಾ ಓ ಕರುಣಾಮೂರ್ತಿ ಬ್ರಹ್ಮದೇವ, ಧನ್ಯಳಾದೆ ಧನ್ಯಳಾದೆ. ಸುರರ ಕಪಟಕ್ಕೆ ಬಲಿಯಾಗಿ ತನ್ನ ತನವೆಂಬುದನ್ನೇ ಮರೆತವರು ದೈತ್ಯರು. ಆದ್ದರಿಂದ ಆ ಸುರರನ್ನು ಬಗ್ಗುಬಡಿಸುವ ಸಮರ್ಥ ಪುತ್ರನೊಬ್ಬನನ್ನು ಕರುಣಿಸುದೇವ. ಬೇರೇನು ಆಸೆ ನನಗಿಲ್ಲ, ಅನುಗ್ರಹಿಸುದೇವ, ಅನುಗ್ರಹಿಸು. ಮಗಳೇ, ನಿನ್ನ ಮನದಿಚ್ಛೆಯನ್ನು ನೆರವೇರಿಸಲು ನಾನು ಸಮರ್ಥನಾದರೂ ನಿನ್ನ ತಪಸ್ಸಿನಿಂದ ಸಿಟ್ಟುಗೊಂಡವನು ಶುಭಾರ್ಷಕ ನಿನ್ನ ಗರ್ಭದಲ್ಲಿ ಜನಿಸುವ ಪುತ್ರನು ಕೋನನಾಗೇ ಇರಲಿ ಎಂಬ ಹಾಗೆ ಅರಿವಿಗೆ ಬರುವಂತೆ ಶಾಪಿಸಿದ್ದಾನಲ್ಲ. ಹರ 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 ಇಂತಾದುದೇ ಸುಪಾರ್ಶ್ವಕ ನೆರೆಶಪಿಸಿದ ಬರಿದೆ ಹರ ಹರ ಧರೆಯ ಕಾಮುಕ ಜನಕ್ಕೆ ಬೆದರಿ ನಾನು ವಿರಚಿಸಲಿ ತಪಕೆ ಹರ ಹರ ಹರನೇ ಓ ತಂದೆ, ನನ್ನ ಗತಿ ಹೀಗಾಯಿತೆ. ಕೋನನ ರೂಪದ ಮಗನಿಂದ ನಾನಾವ ಸಂತೋಷ ಭಾಗ್ಯವನ್ನು ಪಡೆಯಲಿ. ದುಷ್ಟರಿಗೆ ಬೆವರಿ ಮಹಿಷ್ಯ ರೂಪ ಧರಿಸಿ ತಪಸ್ಸು ಮಾಡಿದರೆ ನನ್ನ ಆಸೆ ಎಲ್ಲವೂ ಆ ಮುನಿಯ ಶಾಪದಿಂದ ಮಣ್ಣುಗೂಡಿ ಹೋಯಿತೆ. ಈ ವಿಚಾರವನ್ನು ನನ್ನ ತಾಯಿಯ ಬಳಿ ನನ್ನ ಗೆಳತಿಯರ ಮುಂದೆ ಯಾವ ಮುಖದಿಂದ ಹೇಳಲಿ? ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದ ಮರುಗದಿರು ಮಗಳೇ, ದುಃಖಿಸದಿರು. ಋಷಿವಾಕ್ಯಕ್ಕೆ ಯಾರೂ ಎದುರಿಲ್ಲ. ನಿನ್ನ ಗರ್ಭದಲ್ಲಿ ಜನಿಸುವ ಪುತ್ರನು ಕೋಣನಾದರೂ ಬಹು ಜನನೇ ಆಗಿರುತ್ತಾನೆ. ತ್ರಿಲೋಕಗಳನ್ನು ಗೆದ್ದು ಪರಮ ವಿಕ್ರಮಿಯಾಗುತ್ತಾನೆ. ಶುಭವಾಗಲಿ. ಈ ವಾರ್ತೆಯನ್ನು ಅಮ್ಮನಲ್ಲಿ ತಿಳಿಸುತ್ತೇನಂತೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನಹರುಷವನೇ ತಾಳಿಯೇ ಕ್ಷಣದೊಳು ನಿಜ ರೂಪವನು ತಳೆಯುತ್ತಲೆ ಮನೆಗೈದಿ ಜನನಿಯಲಿ ನೇರವಾಗಿ ಅಮ್ಮನ ಬಳಿಗೆ ಬಂದು ವಿಚಾರವನ್ನು ತಿಳಿಸಿದ್ದಾಯ್ತು. ತನ್ನ ಮೊಮ್ಮಗನು ಕೋನನ ರೂಪದಿಂದಿರುತ್ತಾನೆಂಬುದನ್ನು ಬಿಟ್ಟರೆ ಅತಿ ದೇವಾದಿ ದೇವತೆಗಳನ್ನು ಬಗ್ಗು ಬಡಿಯಬಲ್ಲ ಸಮರ್ಥ ಎಂಬ ವಿಚಾರ ಅವಳಲ್ಲಿ ಆನಂದದ ಅಲೆಯನ್ನೇ ಎಬ್ಬಿಸಿತು. ಪಾತಾಳ ಲೋಕದ ವಿದ್ಯುನ್ಮಾಲಿ ಎಂಬ ರಾಕ್ಷಸ ವೀರನೊಡನೆ ಮದುವೆ ಮಾಡಿದ್ದು ಆಯಿತು. ನಮ್ಮ ದಾಂಪತ್ಯದ ಫಲವಾಗಿ ಮಗ ಮಹಿಷ ಹುಟ್ಟಿಕೊಂಡ. ಆದರೆ ನಮ್ಮವರು ಸ್ವರ್ಗದ ಮೇಲೆ ದಾಳಿಗೆ ಹೋಗಿದ್ದಾರೆ. ಇನ್ನು ಯಾಕೆ ಬರಲಿಲ್ಲ? ಅಲ್ಲಿಂದ ಯಾವ ಸುದ್ದಿಯೂ ಇಲ್ಲವಲ್ಲ. ಮುಂದೇನಾಗುತ್ತದೆ ಎಂದು ನಿರೀಕ್ಷೆಯಲ್ಲಿರುತ್ತೇನೆ. ಪರಿಕಿಸುತ್ತ ಬಳಿಕೋರ್ವಾಚಾರನು ತರಹರಿಸಿ ಭಯದಿಂದ ನಡುಗುತ್ತ ಭರದಿ ನಡೆ ತಂದಾಗ ಮಾಲಿನಿಗೆರಗಿ ಪೇಳಿದನು. ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಭಿನ್ನಹಗಳ ಮಾಲಿ
ಮಹಿಷನು ವಧಿಸಿದ ನಮ್ಮ ನಿನ್ನ ರಮಣನ ಲಾಲಿಸಬೇಕು ತಾಯೆ. ಕಾಕವನ್ನು ಗೆಲ್ಲುವುದಕ್ಕೆ ನಿಮ್ಮವರು ಹೋದಾಗ ನನ್ನನ್ನು ಕರೆದುಕೊಂಡು ಹೋಗಿದ್ರು. ತಾಯೇ ಹೋಗುವಾಗ ಬಹಳ ವಿಜೃಂಭಣೆಯಿಂದ ಹೋದೆವು. ತಾಯೇ ಹೋದ್ರಲ್ಲ, ಅಯ್ಯಯ್ಯೋ ಹೋದ್ರಲ್ಲ. ತಾಯೇ ನಾವು ನೇರವಾಗಿ ಸ್ವರ್ಗಕ್ಕೆ ಹೋದೆವು. ತಾಯೇ ನಾವು ಹೋದ ವಿಚಾರ ಆ ಸೂರಪ್ಪನಿಗೆ ಹೇಳಿದೆವು. ಸೂರಪ್ಪ ಅಲ್ಲ ಸುರಪಾಲ. ಹೌದೇ ಅಮ್ಮ. ಅಮ್ಮವರ ಪ್ರಾರಂಭದಲ್ಲಿ ಅಗ್ನಿ ಬಂದ. ಅದು ಅಗ್ನಿ ಅಲ್ಲ ಅಗ್ನಿ. ಹೌದಮ್ಮ. ಬಂದು ಒಂದು ನೀರು ಒಯ್ದರು. ಮುಂದೇನಾಯ್ತು ಹೇಳು. ಕಡೆಗೆ ಆನೆಯನ್ನು ಹಿಡಿದುಕೊಂಡು ಖಡ್ಗವನ್ನು ಏರಿಕೊಂಡು ದೇವೇಂದ್ರ ಬಂದ. ಅದು ಹಾಗಲ್ಲ, ಆನೆಯನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ದೇವೇಂದ್ರ ಬಂದ. ಮುಂದೇನಾಯ್ತು ಹೇಳು. ಭಯಂಕರವಾಯ್ತು. ನಿಮ್ಮ ಗಂಡನ ಪೆಟ್ಟನ್ನು ತಿಂದು ಓಡಿ ಹೋದ. ಅಯ್ಯಯ್ಯೋ ಹೋದರಲ್ಲ, ಸ್ವರ್ಗ ಸ್ವಾಧೀನವಾಯಿತು. ಏ ಹುಚ್ಚ, ನನ್ನವರಿಗೆ ಜಯವಾಯಿತು, ಸಂತೋಷ ಅಲ್ಲವೇ? ಅಳುವುದು ಯಾಕೆ? ನೆಗಡು. ನೆಗಡಬೇಕಮ್ಮ. ನಿಮ್ಮ ಯಜಮಾನರು ಸ್ಮಶಾನದಲ್ಲಿ ಕುಳಿತರು. ಅದು ಸ್ಮಶಾನ ಅಲ್ಲ, ಸಿಂಹಾಸನ. ಅದೇ ಅಮ್ಮ. ನಿಮ್ಮವರು ಟಿವಿಯಲ್ಲಿ ಕುಳಿತಿರುವಾಗ ಅಲ್ಲಿಗೆ ಒಬ್ಬ ಯಕ್ಷ ಬಂದ. ಅದು ಒಬ್ಬ ಯಕ್ಷ. ಒಂದು ಬಾಣ ಬಿಟ್ಟದ್ದು ಓಡ್ಯಾರು ಸಿಂಹಾಸನದಿಂದ ಬಿದ್ದರು. ನಾನು ಹೋಗಿ ನೋಡ್ತೇನೆ ಅಮ್ಮ. ಇಷ್ಟು ಉದ್ದ ನಾಲಗೆ ಹೊರಗೆ ಹಾಕಿ ರಕ್ತ ಕಾರಿ ಸತೇ ಹೋದ್ರು. ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವರೆನಲ್ಲ ಪತಿಯೇ ಕ್ಷಿತಿಯೊಳು ನಿನ್ನಗಲಿ ಜೀವಿಸಲೆಂದು ಕ್ಷಿತಿಯೊಳು ನಿನ್ನಗಲಿ ಜೀವಿಸಲೆಂದು ಈ ವ್ಯಥೆಯ ನ್ಯಾರೊಡನೆ ನಲಿ ಪತಿಯೇ ಪತಿಯೇ ಕ್ಷಣದ ಹಿಂದೆ ಸಂತೋಷದಿಂದಿದ್ದ ನಾನು ಈ ದುರಂತ ವಾರ್ತೆಯನ್ನು ಕೇಳಬೇಕಾಯಿತೆ. ನನ್ನ ಪ್ರಾಣಪ್ರಿಯ ಪತಿದೇವರು ದಾರುಣವಾಗಿ ಹತ್ಯೆಗೊಂಡರೆ ಆ ಕೇವಲನಾದ ಯಕ್ಷನೊಬ್ಬರಿಂದ ತಮ್ಮ ದೇಹಾಂತ್ಯವಾಯಿತೆ. ನಿಮ್ಮನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ, ಹೇಗೆ ಜೀವಿಸಲಿ? ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೆ ಸಮರ ಸಮರ್ಥನಾಗಿಹ ತರಳ ಮಹಿಷಾಸುರಗೆ ಬಿತ್ತರಿಸಿ ಹದನಗಳ ಸುಮನಸ ಮೊತ್ತವನು ಸದೆ ಬಡಿದು ನಾಕವ ಅತ್ತಿಯಲಿ ವಶಗೈವೆ ನೆನುತಲೆ ಕರೆದಳ ಮಗನ ಚಿಂತಿಸಿ ಫಲವಿಲ್ಲ. ನಮ್ಮ ರಾಕ್ಷಸರ ಉಳಿವಿಗೋಸ್ಕರ ನಾನು ಧೈರ್ಯ ತಾಳಬೇಕು, ಅಧೀಳಾಗಬಾರದು. ಈ ವಿಚಾರವನ್ನು ಮಗ ಮಹಿಷನಲ್ಲಿ ತಿಳಿಸಿ ಆತನಿಂದ ಆ ದೇವತೆಗಳನ್ನು ಬಗ್ಗುಬಡಿಸಿದಾಗಲೇ ನನ್ನ ಪತಿದೇವರ ಆತ್ಮಕ್ಕೆ ಶಾಂತಿ. ಆದ್ದರಿಂದ ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ ಬಾ, ಮಗನೇ
ಪೇಳಲೇ
ಅಯ್ಯಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೇರಸಿ ಕಂದ ಕಂದ ಬೇಳಲೇನಯ್ಯಯ್ಯೋ ಕಂದ ಮಗು ಮಹಿಷ ನಮ್ಮ ಬಾಳಿನ ಗೋಳನ್ನು ಏನೆಂದು ಹೇಳಲಿ? ದೇವತೆಗಳನ್ನು ಸೋಲಿಸಿ ಸ್ವರ್ಗದ ಸಿಂಹಾಸನ ಏರಿದ ಕಾಲಘಟ್ಟದಲ್ಲಿ ದಾರುಣವಾಗಿ ಕೊಲ್ಲಲ್ಪಟ್ಟರು ಮಗನೇ, ಕೊಲ್ಲಲ್ಪಟ್ಟರು. ಜನನಿಯ ವಚನವನಾಲಿಸಿ ಜನನಿಯ ವಚನವನಾಲಿಸಿ ಮಹಿಷನು ತ್ರಿನಯನ ತೆರದಿಂದ ಕನಲುತ ತನ್ನಯ ಮಗಳು ಗರ್ಜಿಸಿ ಮನೆ ಆಕೆಯೊಳೆಂದ ತಾಯೇ, ನನ್ನ ಜನಕರ ಸ್ಥಿತಿ ಈ ರೀತಿ ಆಯ್ತೆ. ನನ್ನನ್ನು ನೋಡಿ ನಿನ್ನ ದುಃಖವನ್ನು ಮರೆ ತಾಯೇ ಮರೆ. ನನ್ನ ತಂದೆಯನ್ನು ಕೊಂದ ಆ ಹಂದಿ ದೇವತೆಗಳನ್ನು ನೆಲಸಮಗೊಳಿಸಿ ನನ್ನ ತಂದೆ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡಿತು. ಅಪ್ಪಣೆ ಕೊಡಮ್ಮ, ಅಪ್ಪಣೆ ಕೊಡು. ಮಗು, ನಿನ್ನ ತಂದೆಯನ್ನು ಕೊಂದವನು ಓರ್ವ ಪಾಪಿ ಯಕ್ಷನಂತೆ ಮಗನೇ, ಯಕ್ಷನಂತೆ. ಎಚ್ಚರಗಿಕ್ಕರ ಲಕ್ಷ್ಯಕ್ಕೆ ತರುವೆ ಎಚ್ಚರಗಿಕ್ಕರ ಯಜ್ಞಕ್ಕೆ ತರುವೆ ಮುಕ್ಕಣ್ಣನೆ ಬರಲಿ ಸೊಕ್ಕ ಮುರಿವೆಯ ತಕ್ಕೆ ಭಯವು ಕಳೆದು ಈತನ ಭರಸದಲ್ಲಿ ತಾಯೇ, ಒಂದು ಮುಕ್ಕಣ್ಣನೇ ಯಕ್ಷನ ಪಕ್ಷದಲ್ಲಿ ನಿಂತು ನನ್ನನ್ನು ಶಿಕ್ಷಿಸುವುದಕ್ಕೆ ಬಂದರೆ ನಾನು ಬೆದರತಕ್ಕನಲ್ಲ. ನಿನ್ನ ದುಃಖವನ್ನು ಬಿಡು, ನನಗೆ ಆಜ್ಞೆಯನ್ನು ಕೊಡು. ಆ ಯಕ್ಷನನ್ನು ಕ್ಷಣದಾಟದಲ್ಲಿ ನಿಲ್ಲಿಸು. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದಿ ವನಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ಹರುಷವನಾಂತು ನುಡಿದಳು ಮಗು, ನಿನ್ನ ಮಾತುಗಳನ್ನು ಕೇಳುವಾಗ ಬಹಳ ಆನಂದವಾಗುತ್ತಿದೆ. ಅಸುರರನ್ನು ಸೋಲಿಸುವುದು ಘನ ಕಾರ್ಯವಲ್ಲ, ಆದರೆ ಅವರ ಪಕ್ಷಪಾತಿಯಲ್ಲಿ ಶ್ರೀಹರಿಯು ನಾನಾ ವಿಧದ ಕಪಟದಿಂದ ನಮ್ಮನ್ನು ವಂಚಿಸುತ್ತಲೇ ಬಂದಿದ್ದಾನೆ. ಆದ್ದರಿಂದ ನೀನು ಅವನ ಕಪಟಕ್ಕೆ ಪ್ರತಿಯಾಗಿ ಬ್ರಹ್ಮನನ್ನು ತಪದಿಂದ ಹೆಚ್ಚಿಸಿ ನಾನಾ ವಿಧದ ವರಗಳನ್ನು ಪಡೆದೆಯಾದರೆ ಶ್ರೀಹರಿಯು ಸುಮ್ಮನಾಗಬೇಕಾಗುತ್ತದೆ. ಆದ್ದರಿಂದ ಈ ಕೆಲಸ ಮಾಡು. ಸರಿ ಅಮ್ಮ, ಸರಿ. ನೀನೆಂದಂತೆ ನಾನು ತಪಸ್ಸನ್ನು ಮಾಡುತ್ತೇನೆ. ಅದಕ್ಕಾಗಿ ನಮ್ಮ ಅರಮನೆಯ ಅಪ್ಪರಿಗೆ ಮೇಲೆ ದಪ್ಪವಾದ ಹಾಸಿಗೆಯನ್ನು ಸಿದ್ಧಗೊಳಿಸುವಂತೆ ಸೇವಕರಿಗೆ ಆಜ್ಞಾಪಿಸು. ಕಾಲ ಕಾಲಕ್ಕೆ ಮಧ್ಯ ಮಾಂಸವನ್ನು ಒದಗಿಸು. ಮಗು, ಬ್ರಹ್ಮನ ತಪಸ್ಸೆಂಬುದು ಹೊಟ್ಟೆ ಬಿರಿಯುವಂತೆ ಉಂಡು ಹಾಸಿಗೆಯ ಮೇಲೆ ಉರುಳಿ ನಿದ್ದೆ ಮಾಡುವ ಕಾರ್ಯವಲ್ಲ. ಮತ್ತೆ ಹೇಗಮ್ಮ? ಘೋರವಾದ ಕಾಡನ್ನು ಪ್ರವೇಶಿಸಿ ತಣ್ಣೀರಿನಲ್ಲಿ ಮಿಂದು ತರಗೆಳೆಗಳನ್ನು ಮೆದ್ದು ಏಕೋಭಾವದಿಂದ ಭಜಿಸಿದರೆ ಮಾತ್ರ ಬ್ರಹ್ಮ ಒಳಿದು ವರ ಕೊಡಬಲ್ಲ.
ಆದ್ದರಿಂದ ಈ ವಿಚಾರವಾಗಿ ಯೋಚಿಸುತ್ತಾ ಮುಂದುವರಿ. ತಂದೆಯ ಪಟ್ಟದ ಕರ್ತೆಯನ್ನು ನಿನಗೆ ಒಪ್ಪಿಸುತ್ತೇನೆ. ರಣರಂಗದಲ್ಲಿ ಜಯಶೀಲನಾಗಿ ಬಾ. ಶುಭವಾಗಲಿ. ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಪುಷ್ಕರ ಕ್ಷೇತ್ರಕ್ಕೆ ತೆರಳುತ್ತೇನೆ. ಶಾರದಾ ರಮಣ ಸೇರಿದೆ ಚರಣ ಬೀರುತ್ತ ಕರುಣ, ಸೇರಿದೆ ಚರಣ ಬೀರುತ್ತ ಕರುಣ, ತೋರೋ ದರುಶನ ಶಾರದಾ ರಮಣ, ಶಾರದಾ ರಮಣ. ಏನು ಬ್ರಹ್ಮನು ಪಾರನೆ? ಹಲವು ವಿಧದಲ್ಲಿ ತಪವನೆಸಗಲು ನಳಿನ ನಾಭನು ಒಲಿಯದಿರಲು, ಆ ಕ್ಷಣದಿ ತನ್ನಯ ಶಿರವನು ಕಡಿವೆನೆನು ತಲಿ ನಿಲಲಿ ಕಾಗ. ಎಲ್ಲಾ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿದರೆ ಬ್ರಹ್ಮನು ಪ್ರಸನ್ನನಾಗಲಿಲ್ಲ. ಕೈಯಲ್ಲಿರುವ ಕರ ನನ್ನ ತಲೆಯನ್ನೇ ಬ್ರಹ್ಮಾರ್ಪಣೆ ಮುಂದೆ ಕಡಿದೊಪ್ಪಿಸುತ್ತೇನೆ. ಮೆಚ್ಚಿದೆ ಮೆಚ್ಚಿದೆ ನಿದಗೆ ನಿನ್ನ ಹೆಚ್ಚಿನ ಭಕ್ತಿಯ ತಪಗೆ, ನಿಶ್ಚಯವಿದು ನಿನ್ನಿಚ್ಛೆಯದೇನೆಂದುಚ್ಚರಿಸಲು ನಾನೀ ಕ್ಷಣ ಕೊಡುವೆನು. ಮೆಚ್ಚಿದೆ ಮೆಚ್ಚಿದೆ ನಿದಗೆ ನಿನ್ನ ಹೆಚ್ಚಿನ ಭಕ್ತಿಯ ತಪಗೆ, ಮಗನೇ ಮಹಿಷ, ನಿಲ್ಲು ನಿಲ್ಲು ನಿಲ್ಲು. ಈ ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಈ ನಿನ್ನ ತಪಸ್ಸನ್ನು ಬಿಡು, ನಿನ್ನ ಮನದಾಶಿಯನ್ನು ಬೇಡು. ಓ ತಂದೆ, ದೀನ ಜನ ಉದ್ಧರಣವಾಣಿ ದೇವಿಯ ರಮಣ, ನೀನೊಲಿದು ಕೇಳು ವಿನ್ನಪವನೆಲೆ ದೇವ. ಶೋಣಿ ಮೂರರೊಳಿರ್ಪಯೋನಿ ಸಂಜಾತರಿಂ, ಹಾನಿಯನಗಿಲ್ಲವೆಂದೆನು ತಿರ್ಪವರವಾಗ. ದೀನ ಜನ ಉದ್ಧರಣ ಓ ತಂದೆ, ನನ್ನ ತಪಸ್ಸಿಗೆ ಮೆಚ್ಚಿದೆ. ಹಾಗಾದರೆ ನನಗೆ ಯಾವ ಜೀವರಾಶಿಯಿಂದ ಮರಣವಿಲ್ಲ ಎಂಬ ವರವನ್ನು ಒದಗಿಸು. ತ್ರಿಮೂರ್ತಿಯಾದ ನಿನ್ನಿಂದಲೂ ಅಡ ವಿಶ್ವಜಲ ಉದ್ದೀಜ ಯೋನಿಗಳಿಂದಲೂ ನನಗೆ ಮರಣವಿಲ್ಲ ಎಂಬ ವರವನ್ನು ಒದಗಿಸು. ನಿನ್ನ ಇಚ್ಛೆಯಂತೆ ನಿನಗೆ ವರವನ್ನು ಕರುಣಿಸಿದ್ದೇನೆ. ನಿನಗೆ ಮರಣವಿದ್ದರೆ ಹೆಣ್ಣಿಂದ ಮಾತ್ರ. ಹೋಗು, ಕೀರ್ತಿಯನ್ನು ಪಡೆದು ರಾಜ್ಯವಾಳು. ಶುಭವಾಗಲಿ. ವಾಣಿ ರಮಣನ ವರವ ಸಾಧಿಸಿ ನನಗೆ ಮರಣವಿದ್ದರೆ ಅದು ಒಂದು ಹೆಣ್ಣಿನಿಂದ ಕೊಲ್ಲೋ ಹೆಣ್ಣು ಹುಟ್ಟುಬಲ್ಲಲೆ. ಹಾಗಾದರೆ ನಾನು ಅಮರ ಅಜಯ. ಈ ವಿಚಾರವನ್ನು ನನ್ನ ಪುರೋದವರಿಗೆ ಹೇಳಬೇಕು. ನಾನು ತೆರಳುತ್ತೇನೆ.
ಸರಸಿಜೋದ್ಭವನನ್ನು ಮೆಚ್ಚಿದಿ ಹರಿಯ ಕಪಟವು ನಡೆಯದಿನ್ನು ಹರಿಯ ಕಪಟವು ನಡೆಯದಿನ್ನ ಸರಸಿಜಾಸನ ಬಿತ್ತ ಬರದಲ್ಲಿ
ಲಾಲಿಪುದಾದರೆ ಮಾಲಿನಿ ಸುಕುಮಾರ ಪೇಳುವ ನುಡಿ ಶಂಖಾಸುರನ ಕಾಲವಲ್ಲಿವ ದುರ್ಗ ಚಿಕ್ಷುರ ನದಕೋ ಬಿಡಾಲಾದಿ ದೈತ್ಯರ ಗಣನ ಕಾರ್ಯದಲ್ಲಿ ನೀವು ಕೂಡ ಸಹಕರಿಸಿ, ಹಾಗಾದರೆ ಹೀಗಲೇ ಸ್ವರ್ಗಕ್ಕೆ ತೆರಳ. ಬರುತ್ತಾ ದೇವಾಲೋಕದ ಮಹಾದ್ವಾರಕ್ಕೆ ಬಂದಿದ್ದೇವೆ. ದ್ವಾರದಲ್ಲಿ ಯಾರಿದ್ದಾರೆ ನೋಡಿ ಬನ್ನಿ. ತಲೆಯನ್ನು ಕಡಿದ ನಿನ್ನ ಒಡೆಯ ಯಾರ? ಅವರಲ್ಲಿ ನಾನು ಇಲ್ಲಿ. ನಿನ್ನ ಒಡೆಯನಲ್ಲಿ ಮರ್ಯಾದೆಯಲ್ಲಿ ಹೇಳು. ಸ್ವರ್ಗವನ್ನು ನನ್ನ ಪಾಲಿಗೆ ಒಪ್ಪಿಸಿ ಶರಣಾಗಬೇಕು, ಇಲ್ಲದಿದ್ದರೆ ಯುದ್ಧಕ್ಕೆ ಬರಬೇಕು. ಹೇಳ್ತೇ ಇಲ್ವಾ? ಹೇಳ್ತೀನಿ. ನಾನು ಹೇಳಿ ಬರುವವರೆಗೆ ಸ್ವಲ್ಪ ದೂತ ಹೋಗಿ ಹೇಳ್ತಾನೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಲಾಲಿಸಿ ಕೇಳು ಭಿನ್ನವವ
ವಜ್ರಾಯುಧನ್ನು ಹಿಡಿದು ಜೋಲಾಪಿಸುವ ವಿನಾನನನ್ನು ಹಿಮ್ಮೆಟ್ಟಿಸಬಹುದೇ? ನೀನು ತಿಳಿದದ್ದು ತಪ್ಪಾದಿತು. ಸುರರಾದ ನಮಗೆ ಸೇರಬೇಕಾದ ಸ್ವರ್ಗವನ್ನು ನನ್ನ ಪಾಲಿಗೆ ಶರಣಾಗು, ಇಲ್ಲದಿದ್ದರೆ ರಕ್ತಪಾತ. ಬ್ರಹ್ಮನಿಂದ ಅಜಗತ್ತದ ವರವನ್ನು ಪಡೆದ ನಾನು ಇನ್ನಷ್ಟು ತಪಸ್ಸು ಮಾಡಿ ಪಡಬೇಕಾದ ಫಲ ಏನೇನು? ಆ ಉಪಯೋಗದಿಂದ ಎಲ್ಲ ಪುಷ್ಪ ತೊಲಗಿಲ್ಲ. ನಿನ್ನಂತ ದಾನವರು ಇಲ್ಲದಿದ್ದರೆ ಕಾರಾಗೃಹ ಪ್ರಾಪ್ತಿ ಎಚ್ಚರಿಕೆ. ಕೇಳಿರಿ ಕೇಳಿರಿ ಕೇಳಿರಿ, ಇವತ್ತಿನಿಂದ ಈ ದೇವಾಲೋಕದ ಒಡೆಯ ಮಹಿಷಾಸುರ ಅವನು ಹೇಳಿದಾಗೆ ಕೇಳತಕ್ಕದ್ದು. ಇಲ್ಲದಿದ್ದರೆ 3 ಸಾದಿ ಸೇರುವಲ್ಲಿ ತಲೆಗಾಡ್ದು ನೇತಾಕಿಟ್ಟು ಜೋಕೆ ತುಳುನಾಡು ಕೇಳೆ 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 ಇನ್ನಿಡ್ದು ಬುಕ್ಕ ಈ ದೇವಾಲೋಕದ ಒಡೆಯ ಮಹಿಷಾಸುರೆ ಆಯ್ ಪಂಡಿ ಲೆಕ್ಕ ಕೇಳೋಡು
ಶಾಂತಿಯನ್ನು ಪಡೆದುಕೊಳ್ಳುತ್ತೇನೆ. ಸ್ವಲ್ಪ ದ್ವಾರ ಕಾಯಿ. ಬಲ್ಲಿರೇನೆಯ ದೇವಲೋಕಕ್ಕೆ ಯಾರೆಂದು ಕಂಡಿದ್ದೀರಿ? ದೇವೇಂದ್ರ ಎಂದು ಕಂಡಿದ್ದೀರಿ. ಬಂದಂತಹ ಕಾರ್ಯ ಅನೇಕವಿದೆ. ಇನ್ನು ಸಂಗೀತ ಸಾರಿ ಗ ಮ ಪ ದ ನಿ ಸ ಸಾರಿ ದ ಪ ಅದೇನದು ಹೀಗೆ ಬಂದು ಹೀಗೆ ಹೋದದ್ದು? ಮೇಲಿಂದ ಹೋಗಿ ಕೆಳಗೆ ಬರುವುದು. ಹಾ. ಇನ್ನು ದೇವಲೋಕದ ನರ್ತಿಯರು. ಯಾರು? ದೇವಲೋಕದ ನರ್ತಿಯರು. ನರ್ತಿಯರು. ದಂಬೆ, ಊದುವತ್ತಿ, ಮೇಣದ ಬತ್ತಿ, ಮಸಾಲೆ ದೋಸೆ. ರಂಭೆ, ಊರ್ವಶಿ, ಮೇನಕೆ ಅಲ್ವಾ? ಅವರೇ. ಹಾ. ಇನ್ನು ಹೊಸ ಯೋಜನೆ ಏನು? ಇನ್ನು ಹಳೆ ಮನೆಯನ್ನೆಲ್ಲ ಪೂರ ಜರ್ದ ಹಾಕಿ ಬಿಡಿ. ಮತ್ತೆ ಮನೆ ತೆಗೆದು ಮತ್ತೆ ಎಂತ ಮಾಡಿ? ಹಾಗೆಲ್ಲ ಹೊಸ ಮನೆ ಕಟ್ಟಿಸಿಕೊಡ್ತೇನೆ. ಇದು ಹೊಸ ಯೋಜನೆ. ಹಾ. ಮತ್ತೆ ಇನ್ನು ಹಳೆ ಕೊಳವೆಗಳನ್ನೆಲ್ಲ ಮುಚ್ಚಿಸಿ ಬಿಡಿ. ಮತ್ತೆ ಹಾಗೆಲ್ಲ ಹೊಸ ಮನೆ ಹಾ. ಕೊಳವೆಯನ್ನು ಕಟ್ಟಿಸಿಕೊಡುತ್ತೇನೆ. ಒಳಗೆ ಒಂದು ನಲ್ಲಿ, ಹೊರಗೆ ಒಂದು ನಲ್ಲಿ. ಇದು ಹೊಸ ಯೋಜನೆ. ಮತ್ತೆ ಮುಂದೆ ಇನ್ನು ಹಳೆ ಸೀರೆಯನ್ನೆಲ್ಲ ಹೊತ್ತಿಸಿ ಬಿಡಿ. ಅಬ್ಬೋ, ಅದು ಭಾರಿ ಕಷ್ಟ. ಹಾಗೆಲ್ಲ ಹೊಸ ಸೀರೆಯನ್ನು ಕೊಡುತ್ತೇನೆ. ರೇಷ್ಮೆ ಸೀರೆ. ಇದು ಹೊಸ ಯೋಜನೆ. ಹಾ. ಮತ್ತೆ ಬೇರೆ ಉಂಟಾ? ಇನ್ನು ನಂಗೆ ಪುಸ್ತಕದಿಲ್ಲ. ಇನ್ನೇನಾದ್ರೂ ಬೇಕಂತಿದ್ರೆ ಅನ್ನಿ ಅಂತಿದ್ದಾರೆ. ಹಾ. ಅವರ ಹತ್ರ ಹೆಸರು ನೋಂದಾಯಿಸಿಕೊಳ್ಳಿ. ನಂಗೆ ಪುಸ್ತಕದಿಲ್ಲ. ಮನೇಲಿ ಎಂಟಾದ್ರೂ ಕಾಯ್ತಿದ್ದಾರೆ. ಆನೆ ದಾರಿಯಲ್ಲಿ ಆನೆ ಕೂಡ ಸಿಗ್ಬೋದು. ನಾನು ಬೇಗ ಹೋಗ್ಬೇಕು. ಹಾ. ಸುರಥ ವೈಶ್ಯರು ಕೇಳಿ ದುರುಳರಿ ಪರಿಯಲಿಯೇ ಮೆರೆಯುತ್ತಲಿರಲು ನಾ ಕದಲಿ ಸುರರ ತಾನೊಡಗೊಂಡು ಪುರುಹೂತನ ಕ್ಷಣ ಸುರರ ತಾನೊಡಗೊಂಡು ಪುರುಹೂತನ ಕ್ಷಣ ಚರಿಸುತ್ತ ಗಿರಿ ಕಾನನದಲ್ಲಿ ಅಯ್ಯೋ ವಿಧಿಯೇ, ಮನುಷ್ಯನಿಂದ ನಮಗೆ ಸೋಲಾಯಿತೆ. ಜನರಿಗೆ ಭಾಗ್ಯವನ್ನು ಕರುಣಿಸುವ ನಾವು ಇಂದು ನಿರ್ಗತಿಕರಾಗಿ ಕಾಡು ಮೇಡುಗಳನ್ನು ಅಲೆಯುವಂತಾಯಿತೆ. ಈ ವಿಚಾರವನ್ನು ಬ್ರಹ್ಮನಲ್ಲಿ ನಿವೇದಿಸಿದರೆ ಆ ಕರುಣಾಸಾಗರ ನಮ್ಮನ್ನು ರಕ್ಷಿಸುತ್ತೇನೋ. ಆದ್ದರಿಂದ ದೇವತೆಗಳನ್ನು ಕೂಡಿಕೊಂಡು ಬ್ರಹ್ಮಲೋಕಕ್ಕೆ ತೆರಳುತ್ತೇನೆ. ಪೊರೆಯಬೇಕೆಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ದುರುಳರಟ್ಟುಳಿಯನ್ನು ಒರೆಯುವುದಿನ್ನೇನು ತಿನ್ನೇನೋ ಧರೆಯೆಂದು ಹೊರುವಳು ಹರನೋರ್ವ ಬಲ್ಲನು ಪೊರೆಯಬೇಕೆಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ಅರಿತೆನ ದುರುಳನ ಬಾಧೆಯ ಒರೆಯುವ ಯಾಕಿನಿ ತೆನ್ನಲ್ಲಿಯೇ ಮರೆಯಲ್ಲವು ನಾವರಗಳ ನಿಟ್ಟಿಗೆ ವಿರಚಿಸಿದ ಪವನು ಮೊದಲಲ್ಲಿ ನಿನ್ನ ದಾರುಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ. ಆದರೆ ನನ್ನನ್ನು ಗುರುದಿರುತ್ತಾರೆ. ಈ ತಪಸ್ಸನ್ನು ಆಚರಿಸಿದರೆ ಅದಕ್ಕೆ ಅನುಗುಣವಾದ ಫಲವನ್ನು
ಪದಕ್ಕೆ ರಗಿ ಸಕಲ ರೋಗ
ಯುದ್ಧಕ್ಕೆ ಕಾರಣವೇನು ಹೇಳು, ಸತ್ಯ ಹೇಳು. ಶೋಣಿತ ಪಟ್ಟಣವನ ಶುಂಭ ದಾನವನಧಿಕ ವಿಭವದಲ್ಲಿ
ಬಳಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭಾಸುರ ಎಂಬುದಾಗಿ ಕೇಳಿದ್ದೇವೆ. ಬಂದಂತಹ ಕಾರ್ಯ ಧನುಕುಮಾರಕ ಶುಂಭದಾನವ ಇನ್ಯಾಕೆ ಬೇಡ ಆ ದೂತ ದೇವತೆಗಳಿಗೆ ಪಾದ ಕಲಿಸಲಿ ಸಕಲ ಹಾಗಾಗಿ ಕಪಡಿಗಳಾದ ಕುಮನಸರನ್ನು ಕೊಂದು
ತಲೆ ಬಡಿದು ಸರ್ಕಾರಿ ಪದ್ಯವನ್ನು ಮಾಡಿ ಧನುಕುಮಾರನನ್ನು ನಮ್ಮಲ್ಲಿ ಎಳೆಯುವಂತೆ ಮಾಡುತ್ತೇನೆ. ಕೊಡು ನನಗಪ್ಪನೆ.
ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದಿಯೇ ಮರುಗುತ್ತ ಸುಮನಸ ನೆರವಿಯ ನೊಡಗೊಂಡು ಪುರುಹೂತ ತೊಳಲಿದ ವನದಿಯೇ ಇನ್ನನ್ನು ಮೋರೆಗೊಂಡೆವು ಕರುಣಾಸಾಗರಿಯಾದ ನೀರು ಕಾಣಿಸಿಕೊಂಡೆ ಅಭಯ ಹಸ್ತವೆನಿಸಿತು ಇನ್ನು ಕಳ್ಳರ ನಾಶದ ಬಗ್ಗೆ ನೀನೇ ದಾರಿ ತೋರಿಸಬೇಕು ಸುರನಡೆಯ ಮತ್ತು ದಿಗದಿಬ್ಬರೇ ಯಾರು ಅಂಜಬೇಕಾಗಿಲ್ಲ ಅಳುಕಬೇಕಾಗಿಲ್ಲ ಧೈರ್ಯವನ್ನು ತಾಳಿ ಅಲ್ಲಿಯವರೆಗೆ ನಾವೆಲ್ಲಿರಬೇಕು ಏನು ಮಾಡಬೇಕು ತಾಯಿಯಿಂದಲೇ ಆದೇಶ ಬರಬೇಕು ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ
ಹೊಕ್ಕು ಮನಸ್ಸು ಇಚ್ಛೆ ಮೃಗ ಬೇಟೆಯಾಡೋಣ. ಹಾಗೆ ಆಗಲಿ ಬಾ. ಬೇಟೆಯಾಡುತ್ತಾ ಬಂದರಾಗ ಜಿಂಕೆಗಳನ್ನೆರಡನ್ನು ಬೆನ್ನಟ್ಟಿದೆ. ಕೈಗೆ ಸಿಕ್ಕಾಗ ಕಾಪುಳಿಸಿದೆ. ಬಸಕ್ಕನೆ ಚಿಮ್ಮುತ್ತಾ ಚಿಮ್ಮುತ್ತಾ ರಕ್ತದ ಕುಲಿಗೆ ಅಲ್ಲಿಗೆ ಬಾಯಿಡಿದೆ. ರಕ್ತವನ್ನು ಎಂದು ಕುಡಿದೆ. ಮಾಂಸವನ್ನು ಚೆನ್ನಾಗಿ ಮೆದ್ದೆ ತಿಂದೆ. ನೀನೇನು ಬೇಟೆಯಾಡಿದ? ಅಮ್ಮ ಅದು ಅದೇ ನನ್ನ ಕೈಯಿಂದ ತಪ್ಪಿಸದೆ ಭಯಂಕರ ಒಂದು ಸಿಂಹವನ್ನು ಬೇಟೆಯಾಡಿ ತಪ್ಪಲಿಸಿದೆ. ಗುಂಡಿಗೆ ಹಬ್ಬಿಸಿ ರಕ್ತವನ್ನು ಘಟ 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 ಘಟನೆ ಕುಡಿದೆ. ಹೊರಬಿದ್ದ ಮಾಂಸದ ಮುದ್ದೆಯನ್ನು ಮೆದ್ದೆ. ಎಲುಬನ್ನು ಮುರಿದು 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 ಚೀಪಿದೆ. ಅದರೊಳಗಿನ ರಸವನ್ನು ಹೀರಿದೆ. ಹೀಗೆ ಭರ್ಜರಿಯಾಗಿ ಆಡಿದ ನೀವು. ಹೌದನ್ನ, ಬೇಟೆಯಾಡಿ ಬೇಟೆಯಾಡಿ ಆಯಾಸ ಹೊಂದಿದ್ದೇವೆ. ಮೈಯೆಲ್ಲ ವಿಶ್ರಾಂತಿಯನ್ನು ಬಯಸಿದೆ. ದೇಹವಿಡೀ ಬೆವತು ಬೆವತು ತೊಪ್ಪೆ ಆಗಿದೆ. ಸೆಕೆ ಸೆಕೆ, ಎಲ್ಲಿಯೂ ಗಾಳಿ ಅಲ್ಲ. ಏನು ಮಾಡೋಣ? ತಮ್ಮ, ನಿನ್ನಂತೆ ನನಗಾಗುತ್ತಿದೆ. ಈ ತಗ್ಗಿನ ಪ್ರದೇಶದಲ್ಲಿ ಗಾಳಿ ಬೀಸುವಿಕೆ. ಹಾಗಾಗಿ ಮೇಲೇರಿ ಬೆಟ್ಟ ತುತ್ತ ತುದಿಯಲ್ಲಿ ನಿಂತರೆ ಗಾಳಿ ಚೆನ್ನಾಗಿ ಬೀಸುವುದು. ಹಾಗಾದರೆ ಮೇಲೇರೋಣ ಬಾ. ಕಳರು ಮೃಗ ಮಾಂಸವನು ಮೇಲುತ್ತಲೇ ಎಲ್ಲರಿಗೊಟ್ಟು ತನುವ ಶ್ರಮವನು ಕಳೆವೆವೆಂದೆನು ತಾಗ ಬರಲು ಕದಂಬವನದೆಡೆಗೆ. ಕಳರು ಮೃಗ ಮಾಂಸವನು ಮೆಲುತ್ತಲೆ ಎಲ್ಲರಿಗೊಡ್ಡುತ ತನುವ ಶ್ರಮವನು ಕಳೆವೆವೆಂದು ಎನುತಾಗ ಬರಲು ಕದಂಬವನದೆಡೆಗೆ. ಏನಿದು ಕೇಳಿಸಿಕೊಂಡ ತಮ್ಮ? ಅದು ಕೋಗಿಲೆಗಳು
ಹಾಡುತ್ತಿದ್ದಾರೆ. ಅಣ್ಣ ನಿನಗೆಲ್ಲ ಭ್ರಮೆ. ಅದು ಗಾಳಿಯ ವೇಗಕ್ಕೆ ಮರದ ರೆಂಬೆ ಕೊಂಬೆಗಳು ಒಂದಕ್ಕೊಂದು ತಾಗುವಾಗ ಆಗುವ ಶಬ್ದ ಅಷ್ಟೇ. ನೀನು ಸುಮ್ಮನಿರ. ಅಲ್ಲವೆಲ್ಲ ಓರ್ವಕ್ಕೆ ಹೆಣ್ಣಿನ ಸ್ವರ. ಈ ರೀತಿ ಗಾಯನ ಆಡಬೇಕಾದರೆ ಅವಳೇ ಬಂದಿರಬೇಕು. ಯಾರು ಬಲ್ಲೆ ಏನಪ್ಪ ನೀ? ತಳುವದ ಸಮಯದಲ್ಲಿ ಕೇಳಿಸೆ ಏನದು ಸ್ವರ? ನಲವಿನಿಂದು ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತಿಹ ಗಾಯನವ ಪಾಡುತಿಹ ಗಾಯನವ ಆಲಿಸುತ್ತ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತಿಹ ಗಾಯನವನಾಲಿಸುತ್ತ ತಮ್ಮ ಬ್ರಹ್ಮರ ರಾಣಿ ಗನಿವೇಣಿ ಕಲ್ಯಾಣಿ ಪುಸ್ತಕದ ಪಾಣಿ ವಾಣಿಯೇ ಸರಿ. ವೀಣೆಯನ್ನು ಹಿಡಿದುಕೊಂಡು ಇಲ್ಲಿ ಬಂದು ಆಡುತ್ತಿದ್ದಾರೆ. ಬರೇ ಆಡುತ್ತಲ್ಲ, ಬಾಳಿದ ಚಂಡಮುಂಡರಿಗಾಗಿ ಆಡುತ್ತಿರಬೇಕು. ಕೇಳು ಕೇಳು, ಅಪ್ಸರ ಸರಸ್ವತಿ ಆದ ಹಾಡು ಹಾಡನ್ನು ಕೇಳುತ್ತಾ ಕೇಳುತ್ತಾ ನಾವು ಮಗ್ನರಾಗಿ ಹೋದೆವಲ್ಲ, ಅದು ಅವಳೇ ಸರಿ. ಅಲ್ಲ ಅಲ್ಲ, ಅದು ಶಾರದೆ ಆದರೆ ಭ್ರಮನನ್ನು ಬಿಟ್ಟು ಇಲ್ಲಿಗೆ ಬರ್ತಾನೇನು? ಶಾರದೆಯ ಬಳಿಯಲ್ಲಿಲ್ಲದಿದ್ದರೆ ಆತನ ಸೃಷ್ಟಿ ಕಾರ್ಯ ಸಾಗುವುದು. ಅವನನ್ನು ಬಿಟ್ಟು ಇಲ್ಲಿಗೆ ಬರಲಾರಳು. ಇದು ನನಗೆ ಗೊತ್ತಾಯಿತು. ಇದು ಆ ತುಂಬೂರು ನಾರದನೇ ಇರಬೇಕು. ತುಂಬೂರು ನಾರದರೆಂಬವರಿನಿತು ಸ್ವರವಿಡಿದು ನಡೆತರಲು ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರ
ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ತರ್ಕ ತೀರ್ಮಾನಕ್ಕೆ ಬರುವಾಗಿಲ್ಲ. ಕೇವಲ ಈ ಸ್ವರದ ಆಧಾರದಲ್ಲಿ ನಿಂತಾರೆಂದು ಹೇಳುವುದಕ್ಕಾಗದು. ಯಾಕೆಂದರೆ ಈ ಸ್ವರಕ್ಕೆ ಅಂತಹ ಒಂದು ಆಕರ್ಷಣೆ ಇದೆ. ಈ ಸ್ವರ ಎಲ್ಲಿಂದ ಕೇಳಿಸುತ್ತಿದೆ, ಅದರ ಜಾಡನ್ನು ಹಿಡಿದು ಮುಂದರೆದ ಆಡುವ ವ್ಯಕ್ತಿ ಸಿಗುವುದು ಆಗದೆ. ಅಣ್ಣ, ಸರಿಯಾದ ಸಲಹೆ ಸ್ವರ ಪಿಡಿದು ನಡೆತಂದು ಈ ರೀತಿ ಹಾಡುಗಾರರು ಯಾರೆಂದು ತಿಳಿಯೋಣ ಬಾ. ಕಂಡೆಯ ತರಣಿ ಕೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿಯಿಂದ ಶೋಧಿಸಿ ಬರುತ ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು ಅಚ್ಚರಿಯಿಂದ ಶೋಧಿಸಿ ಬರುತ ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು ಹಾಗಲ್ಲ ತಮ್ಮ, ನನ್ನನ್ನು ಸರಿಯಾಗಿ ನೋಡು. ಯಾಕೆ ಅಣ್ಣ, ನಿನಗೇನಾಯ್ತು? ನಿನ್ನನ್ನು ನೋಡಿದರೆ ಬೆವರು ವಾಸನೆ ಬರುತ್ತಿದೆ. ಕೊಯ್ದು ತೊಪ್ಪೆ ಆಗಿದ್ದಿ. ಹಾಗಲ್ಲ ತಮ್ಮ, ನನ್ನ ಬೆರಳಿನ ಕಡೆ ನೋಡು. ಬೆರಳಿನ ತುದಿಗೆ ಉಗುರಿದೆ. ಅದೀಗಷ್ಟೇ ತಿಂದ ಮಾಂಸದ ಚೂರುಗಳು ಬೆರೆತಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ತಮ್ಮ, ಅದನ್ನು ನೇರವಾಗಿ ನೋಡು. ನೋಡಿದೆ ಅಣ್ಣ. ತಮ್ಮ, ಹಾಗಲ್ಲ, ಅದು ನನಗ ತಿಳಿದಿದೆ. ಬೆರಳಿನ ತುದಿಗೆ ಉಗುರಿದೆ. ಅದು ತೋರಿಸುವ ದೆಸೆಯಲ್ಲಿ ಅದನ್ನು ನೇರವಾಗಿ. ಅರರೆ ಅರರೆ ಇನ್ನಿವಳೆಂಥ ಬಿಟಗಾರೆ ಹೌದಲ್ಲ, ಈಕೆ ಮನೆ ಮಾರುಗಳನ್ನು ಬಿಟ್ಟಿ ಹಾಲೇಕೆ? ಮನೆ ಮಾರುಗಳನ್ನೇ ಬಿಟ್ಟಿ ಹಳಿಕೆಯೇ
ನೋಡಿದ್ದೇವೆ, ಪಾತಾಳದಲ್ಲಿ ನಾಗ ಕನ್ನಿಕೆಯರನ್ನು ನೋಡಿದ್ದೇವೆ, ಮತ್ಸ್ಯದಲ್ಲ ಅನೇಕ ಸುಂದರಿಯನ್ನು ನೋಡಿದ್ದೇವೆ. ಇಂತಹ ಸೌಂದರ್ಯಕ್ಕೆ ಹೆಣ್ಣೆ ಇಲ್ಲ, ಅದೆಲ್ಲ ಹೌದನ್ನ. ಈಕೆಯ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರೆ ಈ ರೀತಿ ಒಂಟಿಯಾಗಿ ಕಾಡಲ್ಲಿ ಕುಳಿತು ತೊಟ್ಟಿಲು ತೂಗಲು ಬಿಡುತ್ತಾರ? ಏಕಾಂಗಿನಿಯಾದ ಇವಳಿಗೆ ಯಾರು ದಿಕ್ಕಿಲ್ಲವೆಂದಾದರೆ ಅಣ್ಣ, ನನಗೊಂದು ಕೆಲಸ ಮಾಡು. ನನಗೆ ಹಿರಿಯನಾಗಿ ನಿಂತು ಇವಳನ್ನು ಮದುವೆ ಮಾಡಿಸುತ್ತೀಯಾ? ತಮ್ಮ, ನಿನಗೆಂತ ಮೊದಲು ಅನ್ಯಗೂ ಮದುವೆ ಆಗಿದ್ದೇನು. ಆದ್ದರಿಂದ ನಾವು ಅಖಂಡ ಬ್ರಹ್ಮಚಾರಿಗಳು ಮದುವೆ ಸಂಸ್ಕಾರಗಳೆಂಬ ಗೊಂದಲವಿದ್ದರೆ ಅಲಿಯುವುದು ಖಂಡಿತ. ಧೀರಾದ ಚಂಡಮುಂಡರಾದ ನಾವು ಅಮರರಾಗಿ ಉಳಿಯುವರು. ತಮ್ಮ, ನಮಗೇಕೆ ನಿನ್ನ ತಲೆ? ಹಾಗಾದರೆ ಇವಳನ್ನು ಇಲ್ಲಿಯೇ ಬಿಟ್ಟು ಹೋಗುವುದೇ? ಸರಿಯಲ್ಲ. ಈಕೆಯ ವಿಚಾರವನ್ನು ನಮ್ಮನ್ನಾದ ಸುಂಬಾಸುರ ತಿಳಿಸೋಣ. ತ್ರಿಜಗದಲ್ಲಿ ತ್ರಿಲೋಕ ಸುಂದರಿ ಸರಿಯಾದ ಜೋಡಿ. ಈಗ ತೆರಳಿ ಆತನಿಗೆ ವಿಚಾರವನ್ನು ತಿಳಿಸೋಣ. ಈಗಲೇ ಬಾ. ಹಾಗೆ ಆಗದು. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ, ನಿನ್ನ ನಿರತ ಕೊಂಡಾಡುತ್ತಾ ಇರುವರು ತ್ರಿಜಗದೊಳಣ್ಣ ದೇವ. ಪ್ರಭು ಸುಂಬಾಕ್ಷ, ನಿನ್ನಾನಂತ್ಯಾಚೆ ಎಲ್ಲ ಕಡೆ ಸಂಚರಿಸಿದೆವು. ಸ್ವರ್ಗ ಮಕ್ಷ ಪಾತಾಳಗಳು ನಿನ್ನ ಬಗ್ಗೆ ಆಡಿಕೊಂಡಾಡುವರೆಲ್ಲ. ಎಲ್ಲರೂ ನಿನಗೆ ವಿದೇಶರಾಗಿದ್ದಾರೆ, ನಿನ್ನನ್ನು ಓಲೈಸುತ್ತಿದ್ದಾರೆ. ನಮ್ಮ ಕದಂಬವನಕ್ಕೆ ಬಂದಾಗ ಹೆಣ್ಣೊಬ್ಬರು ಸ್ವರ್ಣ ಉಯ್ಯಾಲೆಯಲ್ಲಿ ಕುಳಿತು ಗಾಯನಾಡುತ್ತಾ ಅಮೋಘ ಪ್ರಮೋಗದಲ್ಲಿ ಮುಳುಗುತ್ತಿದ್ದಾಳೆ. ಚೆಲುವೆಯೋರ್ವಳು ಸ್ವರ್ಣದು ಈ ಅಲೆಯಾಡುತ್ತ ಅಣ್ಣ ದೇವ, ಕುಳಿತಿರಲಾಗಿ ಕಾಣುತ್ತಲಗಮಾನಿಯನ್ನು ಅಣ್ಣ ದೇವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ಬ್ರಹ್ಮದೇವನ ಎಷ್ಟು ಹಗಲು ರಾತ್ರಿಗಳ ಪ್ರಯತ್ನದ ಫಲವು ಎಂಬಂತೆ ರೂಪಿಸಿ ಕಂಗೊಳಿಸುತ್ತಿದ್ದರಣ್ಣ. ಲೋಕಾಂತರಗಳಲ್ಲಿ ಯಾವ ಕಣ್ಣಿಗೆ ಅವನಿಗೆ ಸಾಟಿಯಾಗಲು ಸಾಧ್ಯವಿಲ್ಲ ಅಣ್ಣ. ಅಣ್ಣ, ನಮ್ಮದೊಂದು ಪ್ರಯತ್ನ ಇದೆ. ನೀನು ಅವಳನ್ನು ಕರೆತಂದು ನಮ್ಮ ಈ ಶೋಣಿತಾಪುರಕ್ಕೆ ಮಹಾರಾಣಿಯಾಗಿ ಮಾಡಿಕೊಂಡರೆ ನಮ್ಮ ಈ ಶೋಣಿತಾಪುರ ಬೆಳಗುವುದರಲ್ಲಿ ಸಂಶಯನೇ ಇಲ್ಲ ಅಣ್ಣ. ಅದಕ್ಕಾಗಿ ನಮ್ಮ ಆಯ್ಕೆಯ ಅತ್ತಿಗೆಯನ್ನು ಹದ್ದೂರಿಯಿಂದ ಕರೆತರಲು ಮನ ಮಾಡುವಾಗದೆ ಅತ್ಯಂತ ಸಂತೋಷದ ವಿಚಾರ. ಕದಂಬವನದಲ್ಲಿ ನನ್ನ ರತಿಯಾಗಿ ಮೆರೆಯುತ್ತಿದ್ದಾಳೆ, ಅವರನ್ನು ನನ್ನ ರತಿಯಾಗಿ ಮಾಡಿಸಿಕೊಳ್ಳುತ್ತೇನೆ. ನೀವು ತೆರಳಿ ವಿಶ್ರಾಂತಿಯನ್ನು ಪಡೆದು. ಹೌದು, ಅವರು ಹೇಳಿದಾಗೆ, ಚಂಡಮುಂಡರು ಹೇಳಿದಾಗೆ ಹೆಣ್ಣೊಬ್ಬಳು ಉಯ್ಯಾಲೆಯಲ್ಲಿ ಸ್ವರ್ಣ ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾಳೆ ಅಂತೆ. ಅದಕ್ಕಾಗಿ ನಮ್ಮ ಅವನದ ಹಿತಾಮಿತ ಮಾತನಾಡುವವನು ರಾವಣನ್ನೇ ಕರೆಯುತ್ತೇನಂತೆ. ಯಾರಲ್ಲಿ ಸುಗ್ರೀವ ಹೊರ ಹೇಳಿ. ಸುಗ್ರೀವ ಕೇಳು. ಕೇಳಯ್ಯ ಸುಗ್ರೀವ ಬೇಳುವುದನೆಲೆ ಸಚಿವ, ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದೆನು ಮೆರೆವ ಕದಂಬವನದೊಳಗೆ. ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ. ಅಕ್ಕ, ಈಗ ತಾನೇ ಚಂಡಮುಂಡರು ತಂದ ವಾರ್ತೆ. ನಮ್ಮ ಕದಂಬವನದಲ್ಲಿ ಸುಂದರವಾದ ಹೆಣ್ಣೊಬ್ಬಳು ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾಳೆ ಅಂತೆ. ಅವಳನ್ನು ನನ್ನ ರತಿಯಾಗಿ ಮಾಡಿಸಿಕೊಳ್ಳಬೇಕು. ಅದಕ್ಕಾಗಿ ಸಂಧಾನ ಕೈ ಕರೆದುಕೊಂಡು ಬರುವೆಯಾ? ಒಡೆಯ ಮಹಾರಾಜ್ಞೆ. ಈಗ ನಾನು ಕದಂಬವನಕ್ಕೆ ತೆರಳುತ್ತೇನೆ.
ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೇ ಪೊಗುತ ಮೆರೆವ ಕದಂಬವನವನೇ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂ ಬಿಗುರೆ ಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂ ಬಿಗುರೆ ಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕೆ ಈಕೆ ಮಾನಿನಿಯೇ ತಿಳಿದು ನೋಡಲಿಕೆ ಈಕೆ ಮಾನಿನಿಯೇ ಶಿವ 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 ಪ್ರಶಾಂತವಾಗಿದೆ ಈ ಪ್ರದೇಶ. ಅಲ್ಲೇನು ವೈರಮರತ ಮುಂಗುಸಿ ಉರಗಳು ಪರಸ್ಪರ ಒಂದಾಗಿವೆ. ದನವೊಂದು ಹುಲಿಯೊಂದಿಗೆ ಆಟವಾಡುತ್ತಿವೆ. ಆ ಒಂದು ಗರುಡನ ನೆರಳಿನಲ್ಲಿಯೇ ವಿಶ್ರಾಂತಿಯನ್ನು ಪಡೆದಿವೆ. ಹಾಗಾದರೆ ವಿರೋಧವನ್ನು ಮರೆಸುವ ಅಳಿಸುವ ಶಕ್ತಿಯುಳ್ಳವಳಾದರೆ ಆಕೆ ದೇವತೆಯೇ ಸರಿ. ಒಮ್ಮೆ ಆಕೆಯನ್ನು ನೋಡುತ್ತೇನೆ. ಅಮ್ಮಮ್ಮ, ನನಗರಿವಿಲ್ಲದಂತೆಯೇ ನನ್ನ ಕರಗಳು ಜೋಡಿಸಲ್ಪಟ್ಟವು. ನಡುಬಾಗಿತು ಶಿರಸ ವಂದಿಸಿದೆ. ಇಲ್ಲ, ಇವಳು ಮಾನಿನಿಯಲ್ಲ. ಹಾಗಾಗಿ ಸಿಕ್ಕುವಳೆ ದಾನವಗೆಯೇ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆಯೇ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆಯೇ ಸಿಕ್ಕುವಳೆ ದಾನವಗೆ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಳಿಯಿತಿಂದಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ನಮಗೆ ಮಾನ್ಯವಲ ರಕ್ಕಸಾನ್ವಯ ಅಳಿಯಿತಿಂದಿಗೆ ಮಿಕ್ಕ ಮಾತೇನೊಡೆಯನಾಜ್ಞೆಯು ನಮಗೆ ಮಾನ್ಯವಲ ಶಿವ 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 ಜಗತ್ತನ್ನು ನೋಟ ಮಾತ್ರದಲ್ಲೇ ನಡೆಸಬಲ್ಲೆ ಎಂಬ ಹಾಗೆ ಇವಳನ್ನು ನಮ್ಮ ರಸ ಬಯಸಿದನೆ. ಆತ ಬಯಸಿದರೆ ಈಕೆ ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವಳೆ? ಇಲ್ಲಪ್ಪ, ಖಂಡಿತ ಇಲ್ಲ. ಬ್ರಹ್ಮಾಂಡವನ್ನೇ ತನ್ನ ಕುಚ್ಚಿಯೊಳಗೆ ಇರಿಸಿಕೊಂಡ ಈಕೆಗೆ ಶೋಣಿತದ ಮಂದಿಗಳು ಬಲಿ ಬಿದ್ದರೆ ನಮ್ಮ ರಸ ಕೆಟ್ಟ. ಆತನ ಕೇಡುಕಾಲ ಸಮೀಪಿಸಿತು. ಆದರೂ ನಮಗೆ ಉಪ್ಪಿನ ಋಣ ಉಂಟಲ್ಲ. ಒಡೆಯನ ಆಜ್ಞೆಯನ್ನು ಪಾಲಿಸಬೇಕಾದ
ಆದ್ದರಿಂದ ಈಕೆಯನ್ನೇ ಮಾತನಾಡಿಸುತ್ತೇನೆ. ಜನನಿ ಕೇಳು. ಜನನಿ ಕೇಳ್ ಭಿನ್ನಹವನು ಕರುಣದೊಳಿಂದು ವನದಲ್ಲಿ ಕುಳಿತಿಹುದೇಕೆ ಸನುಮತವಲ್ಲಿದು ನಿನಗೆ ಪೇಳುವೆನೊಂದ ಅನುಜೇಶ ಶುಂಭನ ಬಯಕೆಗೆ ಜನನೀ ಜನನೀ ಅಮ್ಮ ಜಗದ್ರಕ್ಷಕಿ, ಇದೋ ನಿನ್ನ ಚರಣರ ವಿಂದಗಳಲ್ಲಿ ವಂದಿಸಿಕೊಂಡಿದ್ದೇನಮ್ಮ. ನಿನ್ನನ್ನು ತಿಳಿಯದ ಅಜ್ಞಾನಿ ನಾನಲ್ಲ ತಾಯೇ. ಆದರೂ ಒಡೆಯನ ಉಪ್ಪನದ ಋಣಕ್ಕಾಗಿ ಈ ಮಾತುಗಳನ್ನು ನಿನಗೆ ತಿಳಿಸಬೇಕಾಗಿದೆ. ಅಮ್ಮ ಶೂರಶುಂಭಕ್ಯ ಈ ಶೋಣಿತದ ಧರೆಗೆ ಅಧಿಪತಿ ತಾಯೇ. ಪ್ರಕೃತ ತ್ರಿಲೋಕಗಳು ಈತನ ಅಂಕಿತದಲ್ಲಿವೆ. ಸುರ ನರ ಉರಗ ಜಂಗಮರು ಈತನಿಗೆ ಎದುರಿಲ್ಲಮ್ಮ. ಅಂದ ಶುಂಭ ನಿಮ್ಮನ್ನೇ ಅರಸೆಯನ್ನಾಗಿಸಿಕೊಳ್ಳಲು ಬಯಸಿದ್ದಾನೆ. ನಮಗೂ ಅದೇ ಆಸೆ, ನಮ್ಮರಸನ ಬಳಿಯಲ್ಲಿ ತಾವು ಮಹಾರಾಣಿಯಾಗಿ ಬಾಳುವುದನ್ನು. ಹಾಗಾಗಿ ಕರುಣೆಯನ್ನು ಇರಿಸಿ ಈ ವನವನ್ನು ಬಿಟ್ಟು ಶೋಣಿತದ ನಾಡಿಗೆ ಬಾ ತಾಯಿ. ನಲಿದು ಬಾ, ರಾಕ್ಷಸ ಪುನರುದ್ಧಾರಕ್ಕಾಗಿ ಬರುವೆಯ ತಾಯಿ. ಛೇ, ಎಂತಹ ಕಾರ್ಯವಾಯಿತು! ನನ್ನ ನಗುವಿನೊಂದಿಗೆ ಈತನ ಪ್ರಾಣಹರಣವಾಯಿತಲ್ಲ. ರಾಯಭಾರಿಯ ಮೇಲೆ ಕೈ ಮಾಡುವುದು ಶುದ್ಧ ರಾಜಕೀಯವಲ್ಲ. ಹಾಗೆಂದು ನನ್ನ ಸಂದೇಶವನ್ನು ಶುಂಭನಿಗೆ ತಲುಪಿಸಬೇಕಷ್ಟೇ. ಹಾಗಾಗಿ ಈತನನ್ನು ಎದ್ದೇಳಿಸುತ್ತೇನೆ. ಮಗನೇ ಸುಗ್ರೀವ, ಏಳು ಎದ್ದೇಳು. ಅಮ್ಮ ನಗೆಯಾಡಬೇಡಮ್ಮ. ನಿನ್ನ ನಗೆಯ ಬಗೆಯನ್ನೇ ಅರಿತವರಲ್ಲಿ ನಾನೇ ಮೊದಲಿಗ. ಶ್ರೀಮುಖದಿಂದ ಬಂದಂತೆಯೇ ಪಾಲಿಸುತ್ತೇನೆ. ಬೆದರದೆರೆಯ ಸುಗ್ರೀವ, ನಾನು ನೀನು ಹೇಳಿದಂತೆ ಶುಂಭನಲ್ಲಿಗೆ ಬರಲಾರನೆಂದು ಆತನಿಗೂ ತಿಳಿದಿದೆ. ಆದರೂ ನಿನ್ನನ್ನು ಸಂಧಾನಕ್ಕಾಗಿ ಕಳುಹಿಸಿದ್ದಾನೆ. ಇರಲಿ, ಈಗ ಸ್ಪಷ್ಟವಾಗಿ ಹೇಳು.
ಅನಿಸುತ್ತಿದೆ. ಏನು ಕಾರಣ ನನಗೇನು ಪಡೆ ತಿಳಿಸುವುದಿಲ್ಲ. ನಮ್ಮ ಕದಂಬಾವನದಲ್ಲಿ ಸುಂದರವಾದ ಹೆಣ್ಣೊಬ್ಬಳು ಉಯ್ಯಾಲೆಯಲ್ಲಿ ಕೂತಿದ್ದಾಳೆ ಅಂತೆ. ಅವಳನ್ನು ನನ್ನ ರತಿಯಾಗಿ ಮಾಡಿಸಿಕೊಳ್ಳಬೇಕೆಂಬ ಆಸೆ. ಅದಕ್ಕಾಗಿ ಈ ಬಾರಿ ಕದಂಬಾವನಕ್ಕಾಗಿ ಆ ಹೆಣ್ಣನ್ನು ಕೆಳತರಬೇಕು. ಇದಕ್ಕೆ
ಚಿನ್ನಾಟವೇನು ಸಾಗದು. ಈ ಹಿಂದೆ ಏನು ವಂಚನೆಯಿಂದ ಸೋಲಿಸಿದ್ದು ಅದನ್ನ ಮೆರೆಯೋಣ. ನಾವೀಗ ಹೇಳುತ್ತಿದ್ದೇವೆ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮಣ್ಣನ ಅರಸಿ ಆಗು. ಇಲ್ಲವಾದರೆ ಹೆಣ್ಣೆಂಬ ವಿಚಾರವನ್ನು ಬದಿಗಿಟ್ಟು ಹೋಟೆಲಿನಿಂದ
ಧನುಜೇಶ ಕೇಳೆನ್ನ ಮಾತ ನೆರೆ ಗೋಚರಿಸುವ
ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವುದೆನುತ ಬಿಡು ಮನದ ಮೂರ್ಖತೆಯ ಮನದ ಮೂರ್ಖತೆಯ ಇನ್ನು ಕೊನೆಯದಾಗಿ ಒಂದು ಪ್ರಾರ್ಥನೆ. ಸನ್ನಿಧಾನದಲ್ಲಿ ಏನೆಂದರೆ ಸಿಯ ಆಕೆಯನ್ನು ಕರೆತರಲು ಅವಮಾನವೆನ್ನಿಸಿದರೆ ಬೇಡ. ನಾನು ಹೋಗಿ ಪ್ರಾರ್ಥಿಸಿ ಈ ಅರಮನೆಯ ಸೌಭಾಗ್ಯ ಲಕ್ಷ್ಮಿಯ ಕರೆತರುತ್ತೇನೆ. ಅಪ್ಪನಿಗೆ ರಕ್ತ ಬೀಜ ಮುಚ್ಚುವಯ ಹೆಣ್ಣಿಗೆ ಧರಿದ್ದೀಯನೋ ಆ ಹೆಣ್ಣನ್ನು ತರುವುದಕ್ಕಾಗಿ ನಾನೇ ಹೋಗುತ್ತೇನೆ. ಹೋಗಿ ಒಳಗಿತ್ತುಕೋ. ಇದಿರ ನಿಶ್ಚಯ ನಿನ್ನಯ ಮನದಲ್ಲಿ ಮಹದಾಜ್ಞೆ. ಒಡೆಯನಲ್ಲಿ ಬೇಕಾದ ಅಣತೆಯನ್ನು ಪಡೆದಾಯಿತು. ಜಗದಂಬಿಕೆಯನ್ನು ಉಳಿಸಿಕೊಳ್ಳುವ ಆ ಘನ ಕಾರ್ಯದಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ಳಬೇಕಾಗಿದೆ. ಆಕೆ ಹೆಣ್ಣಲ್ಲ ಪ್ರಭು, ಆಕೆ ಜಗದಾದಿ ಮಾಯಿ. ರಾಕ್ಷಸರನ್ನು ತನ್ನ ಮಾಯಾ ಜಾಲದೊಳಗಿಸಿ ನೋಡಿದನು ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರುವದಿ ಕುಳಿತ ಶಿವೆಯ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೇ ಇವಳನು ತಿಳಿಯದಿನಿತಾಯ್ತೇ ಮಾಡಲೇನ ಕಟ ಶುಂಭನ ಕೂಡೆ ಭಾಷೆಯನೊರೆದು ಬಂದಿಹನು ಕೇಡು ಇವಳಿಂಬದ್ಧ ಆದರೂ ನುಡಿಸಿದ ಪೆನೆನುತಾಗ ಕೇಡು ಇವಳಿಂಬದ್ಧ ಅಕಟ ಕಟ ಅಬ್ಬ, ಎಂಥ ವಿಪರ್ಯಾಸವನ್ನು ಈ ವನದಲ್ಲಿ ತಾಯಿ ತಂದಿದ್ದಾಳೆ. ಅಂತ್ಯದಲ್ಲಿರುವ ಈ ಕದಂಬವನ ಇಷ್ಟೊಂದು ಆಕರ್ಷಣೀಯವಾಗಿರಲು ಆ ಮಹಾಮಂಗಲೇ ಕಾರಣ. ಏಕ ಪ್ರಕಾರವಾಗಿ ಪ್ರಾಣಿ ಪಕ್ಷಿಗಳು ತಮ್ಮ ಮೂಲ ದೇಶವನ್ನು ಬಿಟ್ಟು ಸಹಬಾಳ್ವೆ ನಡೆಸುತ್ತಿವೆ. ಎಂಥ ಪರಿವರ್ತನೆ! ಭೂದೇವಿಯ ಸಿರಿಸಿರಿ ಇಟ್ಟಿ ಫಲಭರಿತಳಾಗಿ ಕಂಗೊಳಿಸುತ್ತಿದ್ದಾಳೆ. ಆಕೆ ಇಲ್ಲೆಲ್ಲೋ ಇರಬೇಕು. ಆಕೆಯನ್ನು ಹುಡುಗುತ್ತ ನಾನು ಬಂದಾಗ ಏನನ್ನು ನೋಡುತ್ತಿದ್ದೇನೆ? ಏಣಾಂಕ ನಿಭವಕ್ತ್ರೇ
ವರಿಸದೆ ಸಾನುರಾಗಲಿ ವರಿಸದೆಯೇ ಶೌರ್ಯದಿಂದಲೇ ಚೂಣಿಯ ಬಯಸಿದೆಯ ಶೌರ್ಯದಿಂದಲೇ ಚೂಣಿಯ ಬಯಸಿದೆಯ ಏಣಾಂಗ ನಿಭವತ್ರೆ ರಕ್ತ ಬೀಜಾಸುರ ಅರಸ ಸುಮ್ಮನನತಿಯಂತೆ ಬಂದಿದ್ದಾನಮ್ಮ. ನಮ್ಮರಸ ಸಂಧಾನಕ್ಕೆ ಕಳುಹಿಸಿದ ವೀರರಲ್ಲಿ ನೀನು ವಿಕ್ರಮದ ಮಾತಾಡಿದ್ಯಂತೆ. ಸ್ತ್ರೀಯಾದ ನೀನು ಓರ್ವ ಪುರುಷನ ಕೈ ಹಿಡಿದು ಆತನನ್ನು ಉದ್ಧರಿಸುವುದು ಬಿಟ್ಟು ಇಲ್ಲೇಕೆ ಹಾಡುತ್ತಾ ಪಾಡುತ್ತಾ ಉಯ್ಯಾಲ ಮನೆಯಲ್ಲಿ ಕುಳಿತಿರುವೆ. ಸ್ತ್ರೀಜನದಲ್ಲೂ ವರ್ತಮಾನದಲ್ಲೂ ಆಧಿಪತ್ಯವನ್ನು ಹೊಂದಿಸಿ ತ್ರಿಲೋಕ ನಾಯಕನಾಗಿದ್ದಾನೆ. ನೀನು ತ್ರಿಲೋಕ ನಾಯಕಿ. ಹೊನ್ನತೆಯು ನಿನಗೆ ಸಿದ್ಧವಾಗಿದೆಯಮ್ಮ. ನಮ್ಮ ಅರಸ ಶುಂಭನ ಹೃದಯ ಸಾಮ್ರಾಜ್ಞಿಯಾಗಿ ಬಾ ಅಮ್ಮ ಬಾ. ರಕ್ತ ಬೀಜ ಶುಂಭನ ಪಕ್ಷದಿಂದ ಅನೇಕ ವೀರಾದಿವೀರರು ಹೊಂತಕಾರಿಗಳಾಗಿ ಬಂದು ತಮ್ಮ ಪಣವನ್ನು ಹೋರಾಟಕ್ಕೆ ಆಹ್ವಾನವಿತ್ತರು. ಆದರೆ ನೀನು ಹಾಗಲ್ಲ. ನಿನ್ನ ಹೋರಾಟದ ಬಣವನ್ನೇ ಬದಿಗಿರಿಸಿ ನನ್ನ ಹತ್ತಿರ ಮಾತನಾಡುತ್ತಿರುವೆ. ಯಾಕೆ ಹೀಗೆ ನೀನು ಮಾಡುತ್ತಿರುವೆ? ನೀನು ಹೋರಾಟಕ್ಕೆ ಹೆದರಿರುವೆಯಾ? ಜೀವಗಳ್ಳರನ ಹೇಳಿ ನಾನು ಎಂದಿಗೂ ನಿನ್ನೊಂದಿಗೆ ಬರಲಾರೆ. ಎಲ್ಲೇ ನಾರಿ ವ್ಯರ್ಥ ವಿಕ್ರಮ ತೋರುವೆ.
ಇಂದ್ರಾಣಿ ಎಂಬಳು ಕುಳಿಸದಿಂದ ಬಂದು ನನ್ನ ಹಾಗೆ ಹೊಡೆದು ಬಿಟ್ಟಳು. ಆ ರಕ್ತಬೀಜ ನೊಸಲಿನಿಂದ ಸರ್ವ ಒಂದು ಕೋಡಿಯಿಂದ ರಕ್ತಬೀಜ ಸುರುಟ್ಟಿಕೊಳ್ಳುತ್ತಾರೆ. ರಕ್ತಬೀಜ ಸುರುಟ್ಟಿಕೊಳ್ಳಲಿ. ಕುಳರಿ ಪರಿಯಲ್ಲಿ ಧರಿಸಲು ತಾಳಿ ರಕ್ತೇಶ್ವರಿಯ ರೂಪವ ನಾಲಗೆಯ ಧಾರಿಣಿಗೆ ಚಾಚುತ ಹೀರಿದಳು ರಘುತ. ದೀರ್ಘಕಾಲದಲ್ಲಿ ಹೋರಾಡಿದರೂ ಜಯಶ್ರೀ ನನಗಾಗಲಿಲ್ಲ. ಹಾಗಾಗಿ ರಕ್ತಬೀಜದ ಸಂಹಾರಕ್ಕಾಗಿ ರಕ್ತೇಶ್ವರಿಯಾಗಿ ಕಾಣಿಸಿಕೊಳ್ಳುತ್ತೇನೆ. ರಕ್ತಬೀಜಾಸುರನ ಪರಿತ ರಕ್ತೇಶ್ವರಿಗೆ ಸುರರು ಜಯ ಜಯವೆನ್ನುತ್ತ ಆರತಿ ಬೆಳಗಿದರು. ಸುರೇಂದ್ರ, ಹಳಸಂತೆಯ ವಿರುದ್ಧ ನಮಗಿದು ದೊಡ್ಡ ಜಯ. ಆದರೂ ಗರ್ಭಿತನಾದ ಶುಂಭನ ವಧೆಯಾಗದೆ ನಾನು ವಿರಾಮಿಸುವಂತಿಲ್ಲ. ಹಾಗಾಗಿ ನನ್ನ ಅಂಗರೂಪವಾಗಿ ಕಾಣಿಸಿಕೊಂಡ ಈಕೆ ಇನ್ನೂ ಜಗದಲ್ಲಿ ರಕ್ತೇಶ್ವರಿಯಾಗಿ ವಿಶ್ರಮಿಸಲಿ, ರಕ್ತೇಶ್ವರಿಯಾಗಿ ವಿಶ್ರಮಿಸಲಿ, ರಕ್ತೇಶ್ವರಿಯಾಗಿ. ಸ್ವಾಮಿ ರಕ್ತೇಶ್ವರಿ, ಈ ಶಾಲೆಗೆ ನಿನ್ನ ಒಂದು ಸೇವೆ ಮಾಡ್ಕೊಂಡು ಗುರುಕುಲ್ನಕ್ಕಳ ಊರ್ ತಕ್ಕಳ ಬುಕ್ಕ STMC ಅಧ್ಯಕ್ಷರನ್ನಕ್ಕಳ ಪೋಷಕರೆಲ್ಲ ಮಾತೆಲ್ಲ ಸೇರ್ತೀನಿ ನೀನು ಸೇವೆ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ತಿದ್ದೆ ಅಂಚನೆ ಇಲ್ಲಿ ಮಾಡ್ತದೆ. ನಾನು ಮೇಲ್ಮಿತ್ತಿಗೆ ದೀಡಿಂಚಿ ಕೂಟಿ ಕರ್ತೇಜ ಪಾಡಿಂಚಿ ಪೊಸರಣೆ ಕೋಪಾಯಿಂಚಿ ಗಗ್ಗರ ಮುಳ್ಪಾಯಿಂಚಿ ಮುಡಿ ಬರೆಂಚಿ ಅರ್ಥಳ ಅನೇಕ ತರ ತಪ್ಪು ತಪ್ಪತ್ತಲು ಅಪ್ಪ ಮಾತಲು ಈಶ್ವರ ಗಂಟಾಡೋದು ಅಮೃತ ಅನ್ಕೊಟ್ಟು ಈ ನಿತ್ಯ ಅಪ್ಪೆ ಅದು ಕಾಪಾಡಲು ಸಂಬಳ ಅದು ಬುದ್ಧಿ ಬಂದು ಕಂಚಿದ ಕೋಟೆ ಕರ್ಮದ ಬೇದಿ ಭೂಮಿ ಆಕಾಶಗೂ ಆಕಾಶಗೂ ರಂಗಸ್ಥಳಗಳು ಘನ ಸ್ವತ್ವಾಜ ಅವಧಾನ ಘನ. ಸರಿ ಇನ್ನು ನಿಕ್ಕಿತ್ತೇವೆ ಊರ್ ತಕ್ಕಳು ಈ ಶಾರತ ಗುರುಕುಲ್ನಾಗ್ಲು ಮಾತೆಲ್ಲ ಸೇರ್ತು ನಿನ್ನ ಒಂಜಿ ಸೇವೆ ಮಾಡ್ಕೊಡು ಒಂದು ಸಂಕಲ್ಪ ಮಾಡ್ತಿದ್ದೇವೆ ಒಂಜಿ ಪ್ರೀತಿ ಕೊರು ನಾವು ನಿಕ್ಕು ನಾನು ಮೇಲ್ಮಿತ್ತಿಗೆ ನಿನ್ನನ್ನು
ಸಂತೋಷಡು ಸ್ವೀಕಾರ ಮಾಡ್ತದೆ ಮಲ್ತಿಂಚಿನ ಈ ನೇಮನು ಸಂತೋಷಡು ಸ್ವೀಕಾರ ನನ್ನ ನೇರ್ಮಿತ್ತಿಗೆ ಈ ಶಾಲೆಯನ್ನು ಉದ್ಧಾರ ಮಾಡ್ತದೆ ಓ ಮಗಾತರೆ ಇದು ವರ್ತು ಬಾರಿ ರಗ ಇದು ಬದವಂಡರು ಆಡ ಈರ್ ಬಂಟಿನತ್ತೆ ಯಾನ್ ಬಂಪಾಯನ ನ್ಯಾಪುದೀರೆ ಅಪ್ಪೆ ಉಳ್ಳಾದಿ ನಮ್ಮದೊಲೆ ಈರೆ ನಾನಲ ಎಡ್ಡನ್ನ ರೀತಿ ಮಿತ್ತು ಕನಪೆ ಮತ್ತಲೇ ಮದ್ದಲದಾರೆ ರಡ್ಡುಗ ಇಟ್ಟಲ ಎಡ್ಡನ್ನ ಸಬ್ದಾರ್ ಬಿಲಕ ಆ ಕುತ್ತಿನ ಬಾರ್ಸರ್ ಆಡ ಈರ್ ಬೊಟ್ಟಿನತ್ತೆ ಯಾನ್ ಬೊಟ್ಟಾಯನ ಅಪ್ಪೆ ನಂಬಂದೋಲೆ ಓನಲ್ಪ ಹತ್ತಿನಲ್ಪ ಎನ್ನ ಕಲಗಾರ ನೀಗದ ಪತ್ತಲೆ ಚೆಂಡದಾರೆ ಒಂಜುಗೋಲಿ ಎಲ್ಲಿ ಆಂಡಲ ಏರನ್ನ ಇದ್ರೆ ಬುಡಂತೆ ಬುಟ್ಟಿಯಾರು ಓ ಗುರುಕುಲೆ ಈ ಶಾಲೆ ಗುರುಕುಲ ಅದು ಒತ್ತರ ಅದೇ ಆಡು ನಾನಲ ಇಂಚನೆ ವಿದ್ಯಾಭ್ಯಾಸ ಕಲ್ಪ ಅಂದ್ವಲೆ ಬೇರೆ ಸಹಾಯ ತುಲ್ಯ ಪತ್ತಲೆ ಎಂಚನ ರಾಜವಲ್ಲಿ ಆಡ್ನದ ಊರ್ನಾಗ ತುಂಬುದಾನ ಪತ್ತಲೆ ನನ್ನ ಮಯಸಾರಂಪೆ 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 ನಮ್ಮನ್ನ ಸಿಂಬದನ ರಣ ವಿಕ್ರಮಿಯಾಗಿ ಮೆರಿಯ ಸಾಸಿ ಅವನನ್ನು ಧಿಕ್ಕರಿಸಿ ಮೆರಿಯ ಇನ್ನ ಒಣ ಜಂಬನ್ನು ಅಳಿಸುವುದಕ್ಕಾಗಿ ಬಂದಾನೆ ಈ ಶುಂಭ ಶುಂಭನ ಹೊತ್ತಿನ ತಮ್ಮನಾದ ನಾನು ವಿಕ್ರಮದಲ್ಲಿ ಪಾಲನೆ ಸರಿಮಿಗುವೆನು ಇಲ್ಲವಾದರೆ ಈ ರಣರಂಗವನ್ನು ಮರೆತು ನಮ್ಮನ್ನು ನಾಶನಕ್ಕೆ ಇಲ್ಲವಾದರೆ ನಾರಿ ಎಂಬುದನ್ನು ಮರೆತು ಯುದ್ಧದಲ್ಲಿ ಜಯವನ್ನು ಸಾಧಿಸಿ ನಿನ್ನನ್ನು ನಮ್ಮನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಬಾ ಮುಂದೆ ಬಾ ಮುಂದೆ Did I have all
ಬಂದಾಗ ನನ್ನನ್ನು ಹಿನಾದ್ರಿಗೆ ಬಂದು ಭಜಿಸಿಕೊ, ನಾನು ಪ್ರತ್ಯಕ್ಷಳಾಗುತ್ತೇನೆ.